Hallelujah. Jesus is here. ಯೇಸು ಇಲ್ಲಿದ್ದಾನೆ. He is here in our midst. ಅವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. And that is all what we need tonight. ಅದು ಮಾತ್ರ ನಮಗೆ ಬೇಕಾಗಿದೆ. And when he reveals himself, ತನ್ನನ್ನು ತಾನು ಪ್ರಕಟಪಡಿಸುವಾಗ, then whatever we petition or whatever is in our hearts, more than what we desire, he is here to give us. ಆತನು ಇಲ್ಲಿ ಇರಬೇಕಾದಾಗ ನಮ್ಮ ಹೃದಯದಲ್ಲಿರುವಂತ ಪ್ರಾರ್ಥನೆ ಅಪೇಕ್ಷೆಗಳಾಗಿರಬಹುದು, ನಮ್ಮ ಹೃದಯದಲ್ಲಿರುವಂತಹ ಭಾರಗಳಾಗಿರಬಹುದು, ಏನೇ ಆಗಿದ್ರು ಅದನ್ನು ಆತನು ಕೇಳುವಂತನಾಗಿದ್ದಾನೆ. But one thing we have to know tonight. ನಾವು ಒಂದು ಕಾರ್ಯನ ಅರ್ಥ ಮಾಡಿಕೊಳ್ಳಬೇಕು. It is me who needs him. ನನಗೆ ಆತನು ಬೇಕಾಗಿದ್ದಾನೆ. We have to know that. ನಾವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. Lord, I need you. ದೇವರೇ, ನನಗೆ ನಿನ್ನ ಅವಶ್ಯಕತೆ ಇದೆ. And he is here to give us more than what we have ever desired. ನಾವು ಅಪೇಕ್ಷೆ ಪಡುವುದು, ಆಸೆ ಪಡುವುದಕ್ಕಿಂತ ಹೆಚ್ಚಾಗಿ ಆತನು ನಮಗೆ ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. Pastor was sharing about praying about oil. ಪಾಸ್ಟರ್ ಅವರು ಎಣ್ಣೆಗಾಗಿ ಪ್ರಾರ್ಥನೆ ಮಾಡುವ ವಿಷಯವನ್ನು ತಿಳಿಸುತ್ತಾ ಇದ್ದರು. For the benefit and the blessing of those who are here and also those who are watching through internet. ಇಲ್ಲಿರುವ ಎಲ್ಲರ ಅನುಗ್ರಹಕ್ಕಾಗನು ಮತ್ತು ಇಂಟರ್ನೆಟ್ ಮುಖಾಂತರವಾಗಿ ನೋಡುವವರ ಆಶೀರ್ವಾದಕ್ಕಾಗನು I'd like to share a little testimony. ಅದರ ಕುರಿತು ಒಂದು ಸಾಕ್ಷ್ಯನ ಹೇಳಲು ಇಷ್ಟಪಡುವಂತನಾಗಿದ್ದೇನೆ. Not very far from the church in Delhi. ಡೆಲ್ಲಿಯ ಪ್ರದೇಶದಿಂದ ದೂರ, ಅಷ್ಟೇನು ದೂರ ಇರಲಿಲ್ಲ. There was an ordinary lady. ಅಲ್ಲೊಂದು ಸಾಧಾರಣವಾದ ಒಂದು ಮಹಿಳೆ ಇದ್ದರು. Not very old, but a new believer, Lord, like almost like 10 months into the church. ತುಂಬಾ ದೊಡ್ಡ ವಯಸ್ಸಾದ ಒಂದು ವಿಶ್ವಾಸಿ ಅಲ್ಲ, ಬೇರೆ ಒಂದು ಹೆಚ್ಚು ಕಡಿಮೆ ಒಂದು 10 ತಿಂಗಳಾಗಿರಬಹುದ ಒಂದು ವಿಶ್ವಾಸಿಯಾಗಿ. In the neighborhood where she was living. ಅಲ್ಲಿ ಅವರು ವಾಸ ಮಾಡುತ್ತಿದ್ದ ಪಕ್ಕದ ಮನೆ ಹತ್ರ, as she was going towards her home after a meeting, ಒಂದು ಕೂಟವನ್ನು ಮುಗಿಸಿಕೊಂಡು ಅವ್ರ ಮನೆಗೆ ಹಿಂತಿರುಗಿ ಹೋಗುತ್ತಿರಬೇಕಾದಾಗ she heard a wailing and crying. ಅಲ್ಲಿ ಯಾರೋ ಅಳ್ತಾ ಇರೋದನ್ನು ಅವರು ಕೇಳಿಸಿಕೊಂಡರು. She just went into that house. ಅವರು ಆ ತಕ್ಷಣ ಆ ಮನೆಗೆ ಹೊರಡೆ ಹೋದರು. A little 2-year-old child had died. 2 ವಯಸ್ಸಿರುವಂತ ಒಂದು ಮಗು ಅಲ್ಲಿ ಸತ್ತು ಹೋಗಿತ್ತು. Somewhere in the night. ರಾತ್ರಿ ಸಮಯದಲ್ಲಿ. Now this is forenoon. ಇವಾಗ ಅದು ಮಧ್ಯಾಹ್ನವಾಗಿತ್ತು. So she went into that house. She sat with the people. ಅಲ್ಲಿ ಹೋಗಿ ಆ ಜನರ ಮಧ್ಯದಲ್ಲಿ ಅವರು ಕುಳಿತುಕೊಂಡರು. And they were all crying and weeping and wailing. ಎಲ್ಲರೂ ಗೋಳಾಡುತ್ತಾ ಅಳುತ್ತಾ ಇದ್ದರು. The relatives were pouring in. ಎಲ್ಲ ಸಂಬಂಧಿಕರೆಲ್ಲ ಅವ್ರ ಮನೆಗೆ ಬರ್ತಾ ಇದ್ದರು. And she started talking to the people. ಅವರು ಬಂದಂತ ವ್ಯಕ್ತಿಗಳ ಬಳಿಯಲ್ಲಿ ಈ ಸಹೋದರಿ ಮಾತಾಡಲು ಆರಂಭಿಸಿದರು. She said, "Can you give that child into my hands?" ಆ ಸಹೋದರಿ ಈ ರೀತಿಯಾಗಿ ಹೇಳಿದರು, ಆ ಮಗು ನನ್ನ ಕರದಲ್ಲಿ ಕೊಡಕ್ಕಾಗುತ್ತದಾ? It was a strange request. ಅದೊಂದು ವಿಶೇಷವಾದ ಒಂದು ಅಪೇಕ್ಷೆ ಆಗಿತ್ತು. But she started to cry. ಆ ಸಹೋದರಿನು ಅಳಕ್ಕೆ ಆರಂಭಿಸಿದಳು. She was no one belonging to the family. ಆ ಕುಟುಂಬಕ್ಕೆ ಯಾವ ರೀತಿಯಾದ ಸಂಬಂಧವಿಲ್ಲದಿರುವಂತ ಒಂದು ಸ್ತ್ರೀ ಆಗಿದ್ದರು. But the brokenness in her spirit and the compassion of Jesus overtook her. ಆ ಯೇಸುವಿನ ಮನಮರುಗುವ ಸ್ವಭಾವವನ್ನು, ಹೃದಯಗೊಂದಿದಂತ ಆ ಕಾರ್ಯವನ್ನು ಅವಳು ಮಗುವನ್ನು ತೆಗೆದುಕೊಂಡಳು. And she just took hold of the child in her lap and she started crying. ಆ ಮಗುವನ್ನು ತನ್ನ ಕರದಲ್ಲಿ ಎತ್ತಿಕೊಂಡು ಆ ಮಗುಗಾಗಿ ಅಳ ಆರಂಭಿಸಿದಳು. After some time, ಸ್ವಲ್ಪ ಸಮಯವಾದ ನಂತರ she said to those people, ಆ ಜನರ ಬಳಿಯಲ್ಲಿ ಈ ರೀತಿಯಾಗಿ ಹೇಳಿದರು. she shared about Jesus. ಯೇಸುವಿನ ಬಗ್ಗೆ ಕುರಿತು ಹೇಳಿದರು. She said, "This child is dead, but Jesus is not dead." ಆ ಸಹೋದರಿ ಈ ರೀತಿಯಾಗಿ ಹೇಳಿದರು, ಈ ಮಗು ಸತ್ತೋಗಿರಬಹುದು, ಆದ್ರೆ ಯೇಸು ಸತ್ತೋಗಿಲ್ಲ. She said, "This child is dead, but Yeshu zinda hai." ಮಗು ಸತ್ತೋಗಿರಬಹುದು, ಆದ್ರೆ ಯೇಸು ಜೀವಂತವಾಗಿದ್ದಾರೆ. She took out that oil out of that bottle. ಆ ಬ್ಯಾಗ್ ಅಲ್ಲಿ ಇದ್ದಂತ ಒಂದು ಆಯಿಲ್ ಅನ್ನು ತೆಗೆದುಕೊಂಡರು. In faith, prayerfully, she started anointing that child from head to foot. ನಂಬಿಕೆಯಿಂದ ಪ್ರಾರ್ಥನಾ ಪೂರ್ವಕವಾಗಿ ಆ ಮಗು ತಲೆಯಿಂದ ಪಾದದವರೆಗೂ ಎಣ್ಣೆ ಹಚ್ಚಲು ಆರಂಭಿಸಿದರು. The people were quiet and just seeing and witnessing and listening to her because of her deep concern. They saw that how painfully she was praying. ಅಲ್ಲಿದ್ದಂತ ಜನರೆಲ್ಲ ಮೌನವಾಗಿದ್ದು, ಎಷ್ಟೊಂದು ಭಾರದಿಂದ ಇವರು ಆ ಮಗುಗಾಗಿ ಎಷ್ಟೊಂದು ತಾಳ್ಮೆಯಿಂದ ಅದನ್ನ ಮಾಡ್ತಿರೋದನ್ನ ಜನ ಸೈಲೆಂಟ್ ಆಗಿ ನೋಡ್ತಾ ಇದ್ರು. Almost 30 minutes she had that child in her lap. ಹೆಚ್ಚು ಕಡಿಮೆ 30 ನಿಮಿಷ ಆ ಮಗುವನ್ನು ತನ್ನ ಕರದಲ್ಲಿ ಇಟ್ಟುಕೊಂಡಿದ್ದಳು. She applied that oil and prayed for that child. ಆ ಮಗುಗಾಗಿ ಎಣ್ಣೆಯನ್ನು ಹಚ್ಚಿ ಆ ಮಗುಗಾಗಿ ಪ್ರಾರ್ಥನೆ ಮಾಡ ಆರಂಭಿಸಿದಳು. And when that faith hit her,
ಆ ವಿಶ್ವಾಸ ನಂಬಿಕೆ ಅವಳಲ್ಲಿ ಬಂದಾಗ she lifted that child unto Jesus. ಯೇಸುವಿನ ಬಳಿಗೆ ಆ ಮಗುವನ್ನು ಎತ್ತಿಡಿದಳು. Said, Jesus, you are alive. ಯೇಸು ಸ್ವಾಮಿ ನೀನು ಜೀವಂತವಾಗಿದ್ದೀಯಾ? Oh, she said, you are the same yesterday, today and forever. ಯೇಸು ಹತ್ರ ಈ ರೀತಿಯಾಗಿ ಹೇಳಿದಳು, ನಿನ್ನೆ ಇವತ್ತಿಗೂ ನಾಳೆಗೂ ಮಾರ್ಪಾಟಾಗದಿರೋ ದೇವರು. She was weeping and crying and praying. ಆ ಮಗುವನ್ನು ಎತ್ತಿಕೊಂಡು ಆತನ ಅಳುತ್ತಾ ಪ್ರಾರ್ಥನೆ ಮಾಡುತ್ತಾ ಇದ್ದಳು. All of a sudden a release of anointing came upon her. ತಕ್ಷಣವಾಗಿ ದೇವರ ಅಭಿಷೇಕ ಆ ಸಹೋದರಿ ಮೇಲೆ ಇಳಿದು ಬಂದಿತು. After 30 minutes, ಹೆಚ್ಚು ಕಡಿಮೆ 30 ನಿಮಿಷವಾದ ನಂತರ that child came to life. ಆ ಮಗು ಜೀವಂತವಾಗಿ ತಿರುಗಿ ಬಂದಿತು. That child lived. ಆ ಮಗು ಜೀವಂತವಾಗಿ ಬದುಕಲು ಆರಂಭಿಸಿತು. And she gave that child to the parents. ಆ ಮಗುವನ್ನು ತನ್ನ ತಂದೆ ತಾಯಿಗಳ ಬಳಿಯಲ್ಲಿ ಒಪ್ಪಿಸಿಕೊಟ್ಟಳು. And let me tell you, ನಾನು ಮಾತ್ರ ಹೇಳ್ತೇನೆ, and when she was testifying, ಅವಳು ಸಾಕ್ಷಿ ಹೇಳ್ತಿದ್ದಾಗ you all clapped at this. ನೀವೆಲ್ಲ ಚಪ್ಪಾಳೆ ಹೊಡೆದ್ರಿ. When she came and testified, ಅವರು ಬಂದು ಸಭೆಯಲ್ಲಿ ಸಾಕ್ಷಿ ಹೇಳಿದಾಗ, you know what made me happy was this. ನನಗೆ ಸಂತೋಷ ತಂದ ಕಾರ್ಯವೇನು ಗೊತ್ತಾ? It was not an ordinary thing that happened. ನಡೆದಿರೋ ವಿಷಯ ಸಾಧಾರಣವಾದ ವಿಷಯವಲ್ಲ. It was a normal Sunday meeting. ಅದೊಂದು ಸಾಧಾರಣವಾದ ಭಾನುವಾರದ ಕೂಟವಾಗಿತ್ತು. This has happened a few days before. ಇದು ಸ್ವಲ್ಪ ದಿವಸದ ಹಿಂದೆ ಆಗಿತ್ತು. Some people were saying, my stomach pain the Lord healed. ಕೆಲವರು ಬಂದು ಸಾಕ್ಷಿ ಹೇಳ್ತಾ ಇದ್ರು, ನನ್ನ ಹೊಟ್ಟೆ ನೋವು ಸೌಖ್ಯವಾಯಿತು. Somebody said some other thing. ಬೇರೊಬ್ಬರೆಲ್ಲ ಬೇರೆ ಏನೋ ಹೇಳೋಕೆ ಆರಂಭಿಸಿದ್ರು. They were all saying, yes, ಯೇಸು ಕಿ ಜೈ. ಎಲ್ಲರೂ ಯೇಸು ನಾಮಕ್ಕೆ ಮಹಿಮೆ ಉಂಟಾಗಲಿ ಅಂತ ಹೇಳ್ತಾ ಇದ್ರು. And this lady also stood up. ಈ ಸಹೋದರಿ ಎದ್ದು ನಿಂತುಕೊಂಡರು. Said like this, one child passed away. ಆ ಸಹೋದರಿ ಈ ರೀತಿಯಾಗಿ ಹೇಳಿದ್ರು, ಒಂದು ಮಗು ಸತ್ತು ಹೋಯಿತು. But then the Lord raised her up. ಆಮೇಲೆ ಪ್ರಾರ್ಥನೆ ಮಾಡಿದ ಮೇಲೆ ದೇವರು ಆ ಮಗುವನ್ನು ಜೀವಂತವಾಗಿ ಎಬ್ಬಿಸಿದರು. And don't misunderstand me. ನೀವು ತಪ್ಪರ್ಥ ಮಾಡ್ಕೊಳ್ಬಾರ್ದು. No one looked back at that lady. ಯಾರು ಆ ಸಹೋದರಿಯನ್ನು ನೋಡಿಲ್ಲ. The whole congregation just praised the Lord. ಎಲ್ಲರೂ ದೇವರಿಗೆ ಮಹಿಮೆ ಉಂಟಾಗಲಿ ಅಂತ ದೇವರನ್ನು ಸ್ತುತಿಸ್ತಾ ಇದ್ರು. Amen. Amen. And that day, ಆ ದಿವಸ I really praised the people. ಆ ಜನರಿಗೆಲ್ಲ ನಾನು I just thank God. ದೇವರಿಗಾಗಿ ಮಹಿಮೆ ಸಲ್ಲಿಸಿದೆ. This is a little secret that we have to understand. ಇದೊಂದು ಚಿಕ್ಕ ರಹಸ್ಯನ ಅರ್ಥ ಮಾಡಿಕೊಳ್ಳಬೇಕಾದುದು. It is not a person, not the pastor, it is not the people. We all have to understand, it is Jesus, it is He alone. ನಾವೊಂದು ಕಾರ್ಯ ಅರ್ಥ ಮಾಡಿಕೊಳ್ಳಬಹುದು, ಯಾವ ಒಂದು ವ್ಯಕ್ತಿಯಿಂದ ಅಲ್ಲ. I am not saying that we all praise God when something happens. We jump, we praise, we thank Him. ಏನಾದರೂ ನಡೆಯುವುದಾದ್ರೆ ನಾವೆಲ್ಲ ದೇವರಿಗೆ ಮಹಿಮೆ ಸಲ್ಲಿಸುತ್ತೇವೆ, ದೇವರಿಗೆ ಸ್ತೋತ್ರ ಮಾಡುತ್ತೇವೆ. But the focus is not on the person. ಆದರೆ ನಮ್ಮ ಉದ್ದೇಶ ಒಂದು ಮನುಷ್ಯನ ಮೇಲೆ ಆಗಿರಬಾರದು. When we come to that understanding, ನಾವು ಒಂದು ಆ ಅರ್ಥದಲ್ಲಿ ಬರಬೇಕಾದಾಗ, let me tell you, the miracles will happen. ಅದ್ಭುತಗಳೆಲ್ಲ ಸಾಧಾರಣವಾಗಿ ನಡೆಯುವಂತದ್ದಾಗಿರುತ್ತದೆ. I will continue my subject with fasting and prayer. ನಾನು ಬೆಳಗ್ಗೆ ಆರಂಭಿಸಿದಂತ ಅದೇ ವಿಷಯದ ಕುರಿತು ಉಪವಾಸ ಮತ್ತು ಪ್ರಾರ್ಥನೆ ಬಗ್ಗೆ ಮಾತಾಡುತ್ತೇನೆ. Utter humility and trembling, let me tell you this. ನಾನು ತಾಳ್ಮೆಯಿಂದನೂ ಭಯದಿಂದ ನಡುಕದಿಂದ ನಾನು ಒಂದು ಮಾತನ್ನು ಹೇಳ್ತೇನೆ. The ultimate aim and goal of Christian life and ministry, ಕಡೆ ಉದ್ದೇಶ ಕ್ರೈಸ್ತವ ಜೀವಿತದ ಮುಖ್ಯ ಉದ್ದೇಶವೇನೆಂದರೆ, of Christendom, ಯೇಸುವಿನ ಬಗ್ಗೆ, is not a successful ministry or the maximum release of Holy Spirit power gifts. ಈ ಸೇವೆ ಮಾಡೋ ಎಲ್ಲ ಉದ್ದೇಶ ದೇವರ ಶಕ್ತಿ ಪ್ರಕಟವಾಗಬೇಕು, ಅನೇಕ ಕಾರ್ಯಗಳು ನಡೆಯಬೇಕಂತಲ್ಲ. The ultimate aim and goal of Christendom, ಕ್ರೈಸ್ತವದ ಮುಖ್ಯ ಉದ್ದೇಶವೇನೆಂದರೆ, my dear brothers and sisters, is not a level of successful ministry or of manifestation of the gifts of the Holy Spirit. ಒಂದು ಜಯಪ್ರದವಾದ ಒಂದು ಸೇವೆ ಅದರ ನಂತರ ಆತ್ಮನ ವರಗಳು ಪ್ರಕಟವಾಗುವುದು ಮಾತ್ರವಲ್ಲ. The ultimate aim and goal is how much you love Him. ಕಡೆ ಒಂದು ದೊಡ್ಡ ಉದ್ದೇಶವೇನೆಂದ್ರೆ, ಎಷ್ಟು ನಾವು ಯೇಸುವನ್ನು ಪ್ರೀತಿ ಮಾಡುತ್ತೇವೆ ಅದು ಮುಖ್ಯವಾಗಿರುವಂತದ್ದಾಗಿರುತ್ತದೆ. How much Jesus means to you. ಎಷ್ಟು ನಿಮಗೆ ಯೇಸು ಮುಖ್ಯವಾಗಿದ್ದಾನೆ ಅದೇ ಪ್ರಾಮುಖ್ಯವಾಗಿರುವಂತದ್ದಾಗಿರುತ್ತದೆ. Let me tell you this. ನಾನು ಈ ಕಾರ್ಯವನ್ನು ಹೇಳುತ್ತೇನೆ. Paul the apostle, ಅಪೊಸ್ತಲನಾದ ಪೌಲನು, after such a big ministry, ಆತನ ದೊಡ್ಡ ಸೇವೆ ನಂತರ, when he is addressing Timothy, ಆತನು ತಿಮೋಥಿಗೆ ಬರೆಯಬೇಕಾದಾಗ, he tells like this, he speaks like this. ಈ ರೀತಿಯಾಗಿ ತಿಮೋಥಿ ಬಳಿಯಲ್ಲಿ ಮಾತಾಡ್ತಾ ಇದ್ದಾನೆ. He says in Philippians chapter 2 from verse 19 to 22, when we read, you don't have to turn to the speeches, just listen to me. ಇವಾಗ ಓದಬೇಕಾದ ಅವಶ್ಯಕತೆ ಇಲ್ಲ, ಆಮೇಲೆ ಹೇಳ್ತಾ ಹೋಗ್ತೀವಿ. He says, I have no one other than Timothy. ನನಗೆ ತಿಮೋಥಿಯನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. I was amazed. ನನಗೆ ಆಶ್ಚರ್ಯವಾಯಿತು. I never
looked at that verse in such a manner. ನಾನು ಆ ರೀತಿಯಲ್ಲಿ ಆ ವಾಕ್ಯವನ್ನು ಇದುವರೆಗೂ ನೋಡಲಿಲ್ಲ. He's saying, I am no one other than who will care about you like I would do. ನನ್ನ ರೀತಿಯಲ್ಲಿ ನಿನ್ನನ್ನು ನೋಡಿಕೊಳ್ಳುವುದಕ್ಕೆ ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. He's saying there are many who are seeking of their own interests. ಅವರವರು ಸ್ವಂತ ಸ್ವಾರ್ಥವನ್ನು ಹುಡುಕುತ್ತಾ ಹೋಗುತ್ತಿದ್ದಾರೆ. But not of Jesus Christ. ಯಾರು ಯೇಸುವನ್ನು ಹುಡುಕುತ್ತಾ ಹೋಗುತ್ತಾ ಇಲ್ಲ. My dear brothers and sisters, ನನ್ನನ್ನು ಕೇಳುವ ಸಹೋದರ ಸಹೋದರಿಯರೇ, there Paul is addressing the character of Timothy. ಅಲ್ಲಿ ತಿಮೋಥಿಯನ ಸ್ವಭಾವವನ್ನು ಆತನು ಉದ್ದೇಶಿಸಿ ಮಾತನಾಡುತ್ತಿದ್ದಾನೆ. When he was being released as the overseer, as the bishop of Ephesus, ಎಫೆಸನ ಸಭೆಯ ಒಂದು ಮುಖ್ಯಸ್ಥನಾಗಿ ಅಲ್ಲಿ ರಿಲೀಸ್ ಮಾಡಿದಾಗ, he was young, maybe he was at the age of 30. ಆತನಿಗೆ ತುಂಬಾ ಪ್ರಾಯ ಕಮ್ಮಿ ಆಗಿತ್ತು, ಹೆಚ್ಚು ಕಡಿಮೆ 30 ವಯಸ್ಸು ಆತನಿಗಾಗಿತ್ತು. He gives him several instructions and advices. ಆತನಿಗೆ ಬೇಕಾದ ಅನೇಕ ಆಲೋಚನೆಗಳು ಆತನು ಕೊಡುವಂತನಾಗಿದ್ದಾನೆ. This man proved that life of the purity and holiness. ಆತನು ತನ್ನ ಜೀವಿತದ ಪರಿಶುದ್ಧತೆಯನ್ನು ಕುರಿತು ಆತನು ತೋರ್ಪಡಿಸುವಂತನಾಗಿದ್ದಾನೆ. My dear brothers and sisters, ನನ್ನ ಕೇಳುವಂತ ಸಹೋದರ ಸಹೋದರಿಯರೇ, there are two extremes in the life of a child of God or a minister. ಒಂದು ಸೇವಕನು ಒಂದು ದೇವರ ಮಕ್ಕಳ ಜೀವಿತದಲ್ಲಿ ಎರಡು ಆ ಕಡೆ ಈ ಕಡೆ ಒಂದು ಭಾಗಗಳು ಇರುವಂತದಾಗಿರುವಂತದಾಗಿದೆ. No. We never go to this side where we think that a successful ministry is the ultimate aim or the maximum manifestations where people just get healed and deliver, the dead are raised. Oh yes, it will happen anyway. ನಾವು ಒಂದು ಭಾಗದಲ್ಲಿ ನೋಡುವುದಾದರೆ ನಮ್ಮ ಸೇವೆಯ ಜಯ, ಅನೇಕ ಜನರು ಸೌಖ್ಯ ಹೊಂದುತ್ತಾರೆ, ಅನೇಕ ಅದ್ಭುತ ಕಾರ್ಯಗಳು ನಡೆಯುವಂತದಾಗಿರುತ್ತದೆ, ಅನೇಕ ಕಾರ್ಯಗಳು ನಡೆಯುವಂತದಾಗಿರುತ್ತದೆ. ಅದಲ್ಲ ನಮ್ಮ ಉದ್ದೇಶ. Strive for that deepest intimate relationship with him. ಆದರೆ ಅದಕ್ಕಿಂತ ಹೆಚ್ಚಾಗಿ ಯೇಸುವಿನೊಂದಿಗೆ ಆಳವಾದ ಸಂಬಂಧಕ್ಕಾಗಿ ನಾವು ಪ್ರಯಾಸ ಪಡಬೇಕಾಗಿರುವಂತದಾಗಿರುತ್ತದೆ. The more you really desire, crave and really desire that, ನಾವು ಅಧಿಕವಾಗಿ ದೇವರೊಂದಿಗೆ ಸಂಬಂಧಕ್ಕಾಗಿ ನಾವು ಅಧಿಕವಾಗಿ ತವಕ ಪಡುವವರಾಗಿ ಆಗಬೇಕು. when you make your ultimate aim how much you love him, ನಮ್ಮ ಪೂರ್ಣ ಉದ್ದೇಶ ನಾವು ಎಷ್ಟು ಯೇಸುವಿನ ಪ್ರೀತಿ ಮಾಡುತ್ತೇವೆ ಎಂಬುದು ತೋರ್ಪಡಿಸುವಾಗ, you don't have to call out for miracles. ನಾವು ಅದ್ಭುತಕ್ಕಾಗಿ ಕೂಗೋ ಅವಶ್ಯಕತೆ ಇರೋದಿಲ್ಲ. That will happen anyway. ಅದ್ಭುತಗಳು ತನ್ನಷ್ಟಕ್ಕೆ ತಾನೇ ನಡೆಯುವಂತದಾಗಿರುತ್ತದೆ. Oh, you will bear his own person. ಯೇಸುವಿನ ಆ ಮನುಷ್ಯತ್ವವನ್ನು ನೀವು ಹೊಂದಿಕೊಳ್ಳುವಂತರಾಗಿರುತ್ತೀರಾ. It is his person that will overtake you, overwhelm you, come upon you. ಆತನ ಸ್ವಭಾವ, ಆತನೇ ನಿಮ್ಮ ಮೇಲೆ ಆಳ್ವಿಕೆ ಮಾಡುವಂತನಾಗಿರುತ್ತಾನೆ. That is why John the Baptist said that I may decrease and you may increase. ಆದ್ರಿಂದ ಸ್ನಾನಿಕನಾದ ಯೋಹನ ಈ ರೀತಿಯಾಗಿ ಹೇಳಿದನು, ನಾನು ಕೊರತೆ ಆಗಬೇಕು, ಆತನು ಹೆಚ್ಚಿಸಲ್ಪಡಬೇಕು. I have a feeling inside that most of you sitting here have a great call on your life to be ministers unto the Lord Jesus Christ. ನನ್ನ ಒಳಗಡೆ ಈ ರೀತಿಯಾಗಿ ಒಂದು ಆತ್ಮಿಕ ಉತ್ತೇಜನ ಇದೆ. ನೀವು ದೇವರ ಸೇವೆ ಮಾಡುವುದಕ್ಕಾಗಿ ಅನೇಕರು ಕರೆಯಲ್ಪಟ್ಟಿದ್ದೀರಾ, ಅದಕ್ಕಾಗಿ ತಾವುಕೊಳ್ಳುವವರಾಗಿದ್ದೀರಾ. Whether you are young or old, it doesn't matter, but you have a definite call on your life. ನೀವು ಚಿಕ್ಕವರೋ ಇಲ್ಲ ವಯಸ್ಸಾದವರೋ ಗೊತ್ತಿಲ್ಲ, ಆದರೆ ದೇವರ ಉದ್ದೇಶ, ದೇವರ ಕರೆ ನಿಮ್ಮ ಮೇಲೆ ಜೀವಿತದಲ್ಲಿ ಇರುವಂತದಾಗಿದೆ. And the paths and the roads that you are journeying these days, the Lord is hedging you, preparing you for the fulfillment of that call on your life. ನಿಮ್ಮ ಮೇಲೆ ಕರೆಯಲ್ಪಟ್ಟಿರುವ ಆ ಕರೆಯುವಿಕೆ ಕಡೆಗೆ ದೇವರು ನಿಮ್ಮನ್ನು ಸಿದ್ಧ ಮಾಡ್ತಾ ಇದ್ದಾನೆ. Anything that comes in your life, ನಿಮ್ಮ ಜೀವಿತದಲ್ಲಿ ಏನೇ ಅದು ಬರಬಹುದಾಗಿರಬಹುದು. Today if you are crying out, why this is happening to me, ಇವತ್ತು ನೀವು ಈ ರೀತಿಯಾಗಿ ಕೂಗ್ತಾ ಇರಬಹುದು, ದೇವರೇ ನನ್ನ ಜೀವಿತದಲ್ಲಿ ಮಾತ್ರ ಯಾವುದಕ್ಕೆ ಈ ತರ ನಡೀತಾ ಇದೆ, why these troubles and tribulations are always following me, ಯಾವುದಕ್ಕಾಗಿ ಅನೇಕ ತೊಂದರೆಗಳು ಕಷ್ಟಗಳು ನನ್ನ ಜೀವಿತದಲ್ಲಿ ಹಿಂಬಾಲಿಸ್ತಾ ಇದೆ. Oh my dear brothers and sisters, ನನ್ನ ಕೇಳುವ ಸಹೋದರ ಸಹೋದರಿಯರೇ, Paul was saying, making a statement. ಪೌಲನು ಈ ರೀತಿಯಾಗಿ ಬರೆಯುತ್ತಾ ಇದ್ದಾನೆ. He's saying like this, ಈ ರೀತಿಯಾಗಿ ಬರೆಯುತ್ತಾ ಇದ್ದಾನೆ. I know one thing, ನನಗೆ ಒಂದು ಕಾರ್ಯ ಅರ್ಥವಾಗ್ತಾ ಇದೆ. that wherever I go, ನಾನು ಎಲ್ಲಿ ಹೋಗಬೇಕಾದ್ರೂ chains, tribulations and problems are awaiting me. ನನಗೆ ತೊಂದರೆಗಳು, ಕಷ್ಟಗಳು, ಸರಪಳಿಗಳು ನನಗೆ ಕಾಯುತ್ತಾ ಇದೆ. But then he says, ಆಮೇಲೆ ಅದರ ನಂತರ ಈತನ ಹೇಳ್ತಾ ಇದ್ದಾನೆ, these little problems, ಈ ಚಿಕ್ಕ ತೊಂದರೆಗಳು, and then that is a long list. ಅದೊಂದು ದೊಡ್ಡ ಲಿಸ್ಟೇ ಇದೆ. ಅದಕ್ಕಾಗಿ my brothers and sisters, ನನ್ನ ಸಹೋದರ ಸಹೋದರಿಯರೇ, this is the time when the Lord is preparing you. ಇದು ದೇವರು ನಮ್ಮನ್ನು ಸಿದ್ಧ ಮಾಡುವ
ಒಂದು ಸಮಯವಾಗಿದೆ. If there is a problem that coming your way, ನಿಮ್ಮ ಮಾರ್ಗವಾಗಿ ತೊಂದರೆಗಳು ಬರುತ್ತಿರುವುದಾದರೆ, oh, don't just resist or try to get away there. ಆ ತೊಂದರೆಗಳಿಂದ ದೂರ ಹೋಗುವುದಕ್ಕಾಗಿ ನೀವು ಪ್ರಯತ್ನ ಪಡಬೇಡಿ. It is a school from above. ಅದು ದೇವರ ಒಂದು ಉನ್ನತ ಕರೆಯಾಗಿರುವಂತದ್ದಾಗಿದೆ. Oh, you will receive endurance and strength out of that. ನಿಮಗೆ ಅದಕ್ಕೆ ಬೇಕಾದ ಬೆಲೆ ದೇವರಿಂದ ಹೊಂದಿಕೊಳ್ಳುವಂತರಾಗಿರುತ್ತೀರಾ. No nation sends out the soldiers without training. ಯಾವ ದೇಶವು ತನ್ನ ಸೈನಿಕರನ್ನು ಒಂದು ಟ್ರೈನಿಂಗ್ ಕೊಡದೆ ಯಾವ ಸೈನಿಕರನ್ನು ಕಳಿಸೋದಿಲ್ಲ. He will train you. ಆತನು ನಿಮ್ಮನ್ನು ಸಿದ್ಧ ಮಾಡುವಂತನಾಗಿದ್ದಾನೆ. So many years of training many of his ministers had to go through. ಅನೇಕ ವರ್ಷಗಳ ಟ್ರೈನಿಂಗ್ ಆತನ ಸೇವಕರು ಹೊಂದಿರಬೇಕಾಗಿರುತ್ತದೆ. Long years for Moses. ಮೋಶೆಗಾಗಿ ಉದ್ದನೆಯ ವರ್ಷಗಳು. David. ದಾವೀದನಿಗೆ I was spared 7 years. ನಾನು 7 ವರ್ಷ ನನ್ನ ಅದಕ್ಕಾಗಿ ಕಾದಿದ್ದೆ. Real furnace period. ಅದೊಂದು ಬೆಂಕಿಯ ಒಂದು ಅವಸ್ಥೆ ಆಗಿತ್ತು. It was those beautiful wonderful time when we received Pauls individually and also as a family. ಆ ಸಮಯಗಳಾಗಿದೆ ನಾವು ದೇವರಿಂದ ಹೊಂದಿಕೊಂಡ, ನಾನು ವ್ಯಕ್ತಿಗತವಾಗಿ ನನ್ನ ಕುಟುಂಬದಾಗಿ ಹೊಂದಿಕೊಂಡ ಒಂದು ಸಮಯವಾಗಿತ್ತು. It is that we tend to share with the people that the Lord has entrusted us. ಆ ರೀತಿಯಾಗಿ ನಾವು ಜನರೊಂದಿಗೆ ಮಾತನಾಡುವ ಕಾರ್ಯಗಳನ್ನು ನಾವು ತೋರ್ಪಡಿಸುವಂತರಾಗಿದ್ದೇವೆ. My dear brothers and sisters, ನನ್ನ ಕೇಳುವ ಸಹೋದರ ಸಹೋದರಿಯರೇ, there is a definite call on your life. ನಿಮ್ಮ ಜೀವಿತದ ಮೇಲೆ ನಿಶ್ಚಯವಾಗಿ ದೇವರ ಕರೆ ಇರುವಂತದ್ದಾಗಿರುತ್ತದೆ. We have to stand up for that purpose and fulfill that call on our lives. ನಾವು ಆ ಉದ್ದೇಶಕ್ಕಾಗಿ ಎದ್ದು ನಿಂತುಕೊಂಡು ಆ ದೇವರ ಕರೆಯುವಿಕೆಯನ್ನು ನೆರವೇರಿಸುವುದಕ್ಕಾಗಿ ಪ್ರಯಾಸ ಪಡಬೇಕು. He has no other source than you. ನಿಮ್ಮನ್ನು ಬಿಟ್ಟು ದೇವರಿಗೆ ಬೇರೆ ಮಾರ್ಗ ಇಲ್ಲ. Heaven is not in a practice of making spare stepneys. ಪರಲೋಕದ ದೇವರು ಸ್ಪೇಸ್ ಸ್ಟೆಫನೀಸ್ ಇಲ್ಲ, ಇನ್ನೊಂದು ವೀಲ್ ಅಂತ ತಯಾರು ಮಾಡುವ ಕಂಪನಿ ಇಲ್ಲ. No, when we make a car we have another spare stepney. We know that something will get puncture somewhere. ನಾವು ಕಾರು ಓಡಿಸಿದಾಗ ಒಂದು ಎಕ್ಸ್ಟ್ರಾ ವೀಲ್ ಅನ್ನು ಮಾಡ್ಕೊಂಡಿರ್ತೀವಿ, ಕಾರಣ ಏನಂದ್ರೆ ಪಂಚರ್ ಆಗಬಹುದು ಅಂತ. But that is not how God. ದೇವರು ಆ ರೀತಿಯಾಗಿ ಕ್ರಿಯೆ ಮಾಡುವ ದೇವರಲ್ಲ. And there are two more things which is not found in God's kingdom. ಎರಡು ಕಾರ್ಯಗಳು ದೇವರ ರಾಜ್ಯದಲ್ಲಿ ಲಭಿಸುವಂತದಲ್ಲ. And both are from sea. ಎರಡು ಸಿಯಿಂದ ಆರಂಭವಾಗುವ. There is no comparison and there is no competition. ಈ ದೇವರ ರಾಜ್ಯದಲ್ಲಿ ತಾರತಮ್ಯ ಮಾಡೋದು ಮತ್ತೆ ಕಾಂಪಿಟಿಷನ್ ಸ್ವಭಾವ ದೇವರ ರಾಜ್ಯದಲ್ಲಿ ಇಲ್ಲ. For a simple reason that everyone is different. ಅದಕ್ಕೆ ಮುಖ್ಯ ಕಾರಣವೇನೆಂದ್ರೆ ಎಲ್ಲರೂ ವ್ಯತ್ಯಸ್ತವಾದ ವ್ಯಕ್ತಿಗಳಾಗಿದ್ದಾರೆ. Honestly, let me tell you why I honor him, why I honor pastor, because I cannot do what this brother is doing. ನಾನು ನಿಶ್ಚಯವಾಗಿ ಹೇಳುತ್ತೇನೆ, ಇವರು ಮಾಡೋ ಸೇವೆ ನನ್ನ ಕೈಲಿ ಮಾಡಕ್ ಆಗೋದಿಲ್ಲ. If I want to do what he is doing, ನಾನು ಮಾಡುವಂತ ಸೇವೆ ಅವರು ಮಾಡುತ್ತಾ ಇದ್ರೆ, I want to go and stand at his side. ನಾನು ಅವರ ಪಕ್ಕದಲ್ಲಿ ಹೋಗಿ ನಿಂತುಕೊಳ್ಳಬೇಕಾಗಿರುತ್ತದೆ. And encourage him, build him up to do what he is doing. ಅವರು ಮಾಡುತ್ತಿರುವ ಸೇವೆಗಾಗಿ ಅವರಿಗೆ ಉತ್ತೇಜನ ಕೊಟ್ಟು ಅವರು ಮಾಡುವುದನ್ನು ನಾವು ಅವರಿಗೆ ಉತ್ತೇಜನ ಕೊಡಬೇಕಾಗಿರುತ್ತದೆ. We have to know there is no competition or comparison. ಎರಡು ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ದೇವರ ರಾಜ್ಯದಲ್ಲಿ ಒಂದು ಕಾಂಪಿಟಿಷನ್ ಮತ್ತೆ ತಾರತಮ್ಯ ಮಾಡೋದು ಇಲ್ಲ. Everyone is uniquely equipped to just carry out whatever God has deposited in you. ದೇವರು ನಮ್ಮಲ್ಲಿ ಏನನ್ನು ಹಂಚಿದ್ದಾನೋ ಅದು ವಿಶೇಷವಾಗಿ ಕ್ರಿಯೆ ರೂಪದಲ್ಲಿ ಕೊಂಡುವರುವುದಕ್ಕಾಗಿ ದೇವರು ಸಿದ್ಧ ಮಾಡಿದ್ದಾನೆ. Each and everyone realizes his own call and he goes forward. ಎಲ್ಲರೂ ತಮ್ಮ ವ್ಯಕ್ತಿಗತವಾದ ಕರೆಯನ್ನು ಅರ್ಥ ಮಾಡಿಕೊಂಡು ಮುಂದೆ ಹೋಗುವಂತರಾಗಿರಬೇಕು. I have seen this thing happening in our place. ನಮ್ಮ ಜಗತ್ತಲ್ಲಿ ಈ ತರ ನಡೆಯುವುದನ್ನು ನೋಡಿದ್ದೇನೆ. The deeper the perception they have about this, the more successful people are. ಇದರ ಬಗ್ಗೆ ಆಳವಾಗಿ ತಿಳಿದುಕೊಳ್ಳುವುದಾದರೆ ಜನರು ಅಧಿಕವಾದ ಜಯವುಳ್ಳ ಜೀವಿತ ನಡೆಸಲು ಸಾಧ್ಯವಾಗುತ್ತದೆ. The more deeply you understand this, more liberated you will be and be used by his hands. ಈ ಕಾರ್ಯಗಳನ್ನು ಆಳವಾಗಿ ನೀವು ಅರ್ಥ ಮಾಡಿಕೊಳ್ಳುವುದಾದರೆ ದೇವರ ಕರದಿಂದ ಶಕ್ತವಾಗಿ ಉಪಯೋಗಿಸಲು ಸಾಧ್ಯವಾಗುವಂತದಾಗಿದೆ. It is the desire of living a life that is acceptable to him should always stand out. ನಾವು ದೇವರಿಗೆ ಅಂಗೀಕಾರವುಳ್ಳ ಜೀವಿತವನ್ನು ನಡೆಸುವುದಕ್ಕಾಗಿ ನಾವು ಪ್ರಯಾಸ ಪಡುವಂತರಾಗಿರಬೇಕು. We are in a state of fasting and prayer. ನಾವು ಉಪವಾಸ ಪ್ರಾರ್ಥನೆಯಲ್ಲಿ ನಾವಿದ್ದೇವೆ. And in the morning session a little bit I was sharing about the different types of fasting. ನಾನು ಬೆಳಗ್ಗೆ ಸಮಯ ತೆಗೆದುಕೊಂಡಾಗ ವ್ಯತ್ಯಸ್ತವಾದ ಉಪವಾಸದ ಕುರಿತು ಮಾತನಾಡುತ್ತಿದ್ದೆ. Normal fasting, ಸಾಧಾರಣವಾದ ಉಪವಾಸ, partial fasting, ಬಾಹ್ಯವಾಗಿ ಉಪವಾಸ, and absolute fasting. ಪೂರ್ಣವಾದ ಉಪವಾಸ. Normal fasting 40 days Jesus went through. He only took, maybe he was hungry, it says, maybe he was not eating but he must have taken some liquids, I don't know. ಸಾಧಾರಣವಾದ ಉಪವಾಸ ಅಂತ ಹೇಳೋದು ಯೇಸು 40 ದಿವಸ ಉಪವಾಸದಲ್ಲಿ ಇದ್ದರು. ಅಲ್ಲಿ ಬರೆಯಲ್ಪಟ್ಟಿದೆ ಯೇಸು ಉಪವಾಸ ಮುಗಿಸಿದ ನಂತರ ಹಸಿವಿನಿಂದ ಇದ್ದರು. ಮೇ ಬಿ ಅಲ್ಲಿ ಸ್ವಲ್ಪ ಜ್ಯೂಸ್ ಎಲ್ಲ ತೆಗೆದುಕೊಳ್ತಾ ಇದ್ರು ಏನೋ. It is not that
practical things, but this is the attitude of brokenness and prayer and humbling yourself. ಇದು ಸಾಧಾರಣವಾಗಿ ನಡೆಯುವಂತ ವಿಷಯಗಳಲ್ಲ, ಆದರೆ ನಮ್ಮ ಚಿಂತನೆ ನಮ್ಮನ್ನು ತಗ್ಗಿಸಿಕೊಂಡು ಪ್ರಾರ್ಥನೆಯಲ್ಲಿ ಇರುವುದಾಗಿರುವಂತದ್ದಾಗಿದೆ ವಿಶೇಷವಾದ ಕಾರ್ಯ. Daniel went into a time of partial fasting. ದಾನಿಯೇಲನು ಒಂದು ಬಾಹ್ಯವಾಗಿ ಸ್ವಲ್ಪ ಉಪವಾಸದಲ್ಲಿ ಆತನಿದ್ದನು. And he was on a fast of 21 days. ಆತನು 21 ದಿವಸಗಳ ಉಪವಾಸದಲ್ಲಿದ್ದನು. But he said that he did not have any special, any pleasant food, but he was fasting and praying, humbling himself before God. ಆತನು ವಿಶೇಷವಾದ ಆಹಾರವನ್ನು ಸೇವೆ ಮಾಡಲಿಲ್ಲ. We see that in the 10th chapter of Daniel. ಅದು 10ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಆತನು ತಗ್ಗಿಸುತ್ತಾ ಆತನ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದನು. And then we know about that passage. ನಾವು ಆ ಭಾಗವನ್ನು ಬಗ್ಗೆ ತಿಳಿದಿದ್ದವರಾಗಿದ್ದೇವೆ. In the book, the book of Daniel, chapter 10, ದಾನಿಯೇಲನಿಗೆ ಬರೆದ ಪುಸ್ತಕ 10ನೇ ಅಧ್ಯಾಯದಲ್ಲಿ verse 2 says, in those days I, Daniel, was mourning for 3 whole weeks. ಆ ದಿನಗಳಲ್ಲಿ ದಾನಿಯೇಲನೆಂಬ ನಾನು 3 ಪೂರ್ಣ ವಾರಗಳವರೆಗೂ ದುಃಖ ಪಡುತ್ತಿದ್ದೆನು. I ate no pleasant or desirable food. ನಾನು ರುಚಿಕರವಾದ ರೊಟ್ಟಿಯನ್ನು ಏನೂ ತಿನ್ನಲಿಲ್ಲ. Nor did any meat or wine come into my mouth. ಮಾಂಸವನ್ನಾದರೂ ದ್ರಾಕ್ಷಾರಸವನ್ನಾದರೂ ನನ್ನ ಬಾಯಿಗೆ ಮುಂದೆ ತರಲಿಲ್ಲ. I did not anoint myself at all for 3 full weeks. ನಾನು ಎಣ್ಣೆಯನ್ನು ಹಚ್ಚಿಕೊಳ್ಳಲೇ ಇಲ್ಲ. So he was in a state of humbling himself. ಆತನು ತನ್ನನ್ನು ತಗ್ಗಿಸುವ ಒಂದು ತಾಳ್ಮೆ ಧರಿಸಿಕೊಳ್ಳುವ He was fasting and seeking the face of God. ಆತನು ಉಪವಾಸ ಮಾಡುತ್ತಾ ದೇವರ ಮುಖವನ್ನು ಹುಡುಕುತ್ತಾ ಇದ್ದನು. And if you read through the chapter 8, 9, when you go home, you find that he was humbling himself, crying out and saying, Lord, oh, forgive us, our forefathers have sinned, forgive our sin. He was interceding, he was crying out, and he was humbling himself. ಅದರ ಹಿಂದಿನ ಮುಂದಿನ ಭಾಗಗಳನ್ನು ಓದುವುದಾದರೆ ದೇವರ ಸನ್ನಿಧಾನದಲ್ಲಿ ತನ್ನ ತಗ್ಗಿಸುತ್ತಾ ದೇವರೇ ನಮ್ಮ ತಂದೆಗಳು ನನ್ನ ಪಾಪಗಳನ್ನು ನಮ್ಮ ತಂದೆ ತಾಯಿಗಳ ಪಾಪಗಳನ್ನೆಲ್ಲ ಕ್ಷಮಿಸಿ ಅಂತ ಆತನ ದೇವರ ಸನ್ನಿಧಾನದಲ್ಲಿ ಅಳುತ್ತಾ ಇದ್ದನು. But then the 12th verse says, ಆದರೆ 12ನೇ ವಾಕ್ಯದಲ್ಲಿ ಹೇಳುತ್ತದೆ that an angel comes to him. ಅವನು ದೂತನಲ್ಲಿ ಬಂದು, he said, fear not, Daniel, for from the first day that you set your mind and heart to understand, ಆ ದೂತನು ಬಂದು ಈ ರೀತಿಯಾಗಿ ಹೇಳಿದ್ದಾನೆ, ನೀನು ಮೊದಲನೇ ದಿವಸ ದೇವರನ್ನು ಹುಡುಕುವುದಕ್ಕಾಗಿ ನೀನು ಮನಸ್ಸಿಟ್ಟಾಗಲೇ, to humble yourself before your God, ನೀನು ನಿನ್ನನ್ನು ದೇವರ ಮುಂದೆ ತಗ್ಗಿಸಿಕೊಳ್ಳು, your words were heard, ನಿನ್ನ ಮಾತುಗಳು ದೇವರ ಸನ್ನಿಧಾನದಲ್ಲಿ ಕೇಳಲ್ಪಟ್ಟಿದೆ, and have come as a consequence of, ನಾನು ನಿನ್ನ ಪ್ರಾರ್ಥನೆಯ, and as a response to, ನಿನ್ನ ಪ್ರಾರ್ಥನೆ ಉತ್ತರಕ್ಕಾಗಿನು, your words, ನಿನ್ನ ಮಾತುಗಳು ಆ ಉತ್ತರಕ್ಕಾಗಿ ಬಂದಿದ್ದೇನೆ, your confessions, ನಿನ್ನ ಅರಿಕೆ ಮಾಡಿದ ಆ ಕಾರ್ಯಕ್ಕಾಗಿ, your proclamation, ನೀನು ಹೇಳಿದಂತ ಕಾರ್ಯಗಳಿಗಾಗಿ ಬಂದಿದ್ದೇನೆ. you are fasting and praying on one side, ನೀನು ಉಪವಾಸ ಇದ್ದು ಪ್ರಾರ್ಥನೆ ಒಂದು ಭಾಗದಲ್ಲಿ ಮಾಡ್ತಾ ಇದೀಯಾ, but the words that you are speaking, ನೀನು ಮಾತನಾಡುತ್ತಿರುವ ಮಾತುಗಳು, that gave me the power, ಅದು ನನಗೆ ಶಕ್ತಿಯನ್ನು ಕೊಟ್ಟಿತು. but it took 21 days. ಆದ್ರೆ ನನಗೆ 21 ದಿವಸಗಳಾಯಿತು. I was released from heaven on the first day. ನಾನು ಪರಲೋಕದ ದೇವರಿಂದ ಒಂದನೇ ದಿವಸದಲ್ಲಿ ಕಳಿಸಲ್ಪಟ್ಟಿದೆ, but I was caught up. ಆದ್ರೆ ನಾನು ಪರಲೋಕದಲ್ಲಿ ಸಿಕ್ಕಾಕೊಂಡಿದ್ದೆ. but finally, ಕಡೆಯದಾಗಿ your words, ನಿನ್ನ ಮಾತುಗಳು, your proclamation, ನೀನು ಹೇಳಿದಂತ ವಾಕ್ಯಗಳು gave me the charge, ನನಗೆ ಬೇಕಾದ ಬಲವನ್ನು ಅದು ಕೊಟ್ಟಿತು, gave me the authority, ನನಗೆ ಬೇಕಾದ ಅಧಿಕಾರವನ್ನು ಅದು ಕೊಟ್ಟಿತು. and that Prince Michael was sent, ದೇವದೂತನಾಗಿ ಮೀಕಾಯಲನನ್ನು ಕಳಿಸಿದನು, and I was released. Now I come. ನನಗೆ ಬಿಡುಗಡೆ ಹೊಂದಿದ ನಂತರ ಇವಾಗ ಬಂದಿದ್ದೇನೆ. My dear brothers and sisters, ನನ್ನ ಕೇಳುವ ಸಹೋದರ ಸಹೋದರಿಯರೇ, what was happening in the spiritual realm? ಆತ್ಮಿಕ ಮಂಡಲದಲ್ಲಿ ಏನು ನಡೆಯುತ್ತಾ ಇತ್ತು? Why our words are important? ಯಾವುದಕ್ಕಾಗಿ ನಮ್ಮ ಮಾತುಗಳು, ನಮ್ಮ ಮಾತುಗಳ ಪ್ರಾಮುಖ್ಯ Why our prayers has to be the right prayer? ನಮ್ಮ ಪ್ರಾರ್ಥನೆ ಯಾವುದಕ್ಕೆ ಸರಿಯಾದ ಪ್ರಾರ್ಥನೆ ಆಗಿರಬೇಕಾಗಿರುತ್ತದೆ. Let me tell you how to pray. What to pray is not simple. It is not an easy game. ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು, ಏನ್ ಪ್ರಾರ್ಥನೆ ಮಾಡಬೇಕು ಅದು ಸಾಧಾರಣ ವಿಷಯವಲ್ಲ, ಅದು ಕಠಿಣವಾದ ಒಂದು ಕಾರ್ಯವಾಗಿರುತ್ತದೆ. It is not easy to pray. ಅದು ಪ್ರಾರ್ಥನೆ ಮಾಡೋದು ಒಂದು ಸಾಧಾರಣವಾದ ವಿಷಯವಲ್ಲ. Why I say this? ಯಾವುದಕ್ಕಾಗಿ ಈ ರೀತಿಯಾಗಿ ಹೇಳ್ತಾ ಇದ್ದೇನೆ? Because whatever we are praying and asking God, the Father, the subject of the prayer doesn't originate in our heart. It has to originate in the heart of the Father. ನಾವು ದೇವರ ಬಳಿಯಲ್ಲಿ, ತಂದೆಯ ಬಳಿಯಲ್ಲಿ ಏನಕ್ಕೆಲ್ಲ ನಾವು ಪ್ರಾರ್ಥನೆ ಮಾಡ್ತಿದೀವೋ ಅದು ನಮ್ಮ ಹೃದಯದಿಂದ ಬರಬೇಕಂತಲ್ಲ, ಅದು ತಂದೆಯಾದ ದೇವರಿಂದನೇ ಆ ಪ್ರಾರ್ಥನೆ ಬರಬೇಕಾಗಿರುವಂತದ್ದಾಗಿದೆ. What are we supposed to do here? ನಾವು ಈ ಭೂಮಿಯಲ್ಲಿ ಏನ್ ಮಾಡಬೇಕಾಗಿರುತ್ತದೆ? Jesus said, I always do what I hear my Father say. ಯೇಸು ಈ ರೀತಿಯಾಗಿ ಹೇಳಿದನು, ನಮ್ಮ ತಂದೆ ಏನ್ ಹೇಳ್ತಾರೋ ಅದನ್ನ ನಾನು ಮಾಡ್ತೇನೆ. I speak what I hear my Father say. ನಮ್ಮ ತಂದೆ ಏನ್ ಮಾತಾಡ್ತಾರೋ ಅದನ್ನ ನಾನು ಮಾತಾಡ್ತಾ ಇದ್ದೇನೆ. I do what I see my Father do. ನಮ್ಮ ತಂದೆ ಏನ್ ಮಾಡ್ತಾರೋ ಅದನ್ನ ನಾನು ಮಾಡ್ತಾ ಇದ್ದೇನೆ. He said, I have a food of my Father from above. ನನಗೆ ನಮ್ಮ ತಂದೆಯ ಬಳಿಯಿಂದ ನನಗೆ ಬೇಕಾದ ಆಹಾರ ನನಗೆ ಸಿಗ್ತಾ ಇದೆ. To fulfill the will of my Father. ನಮ್ಮ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿದೆ.
never we find Jesus saying that, oh, I am on my ministry. ಯಾವಾಗ್ಲೂ ಅಲ್ಲಿ ಯೇಸು ಯಾವಾಗ್ಲೂ ಈ ರೀತಿಯಾಗಿ ಹೇಳೋದನ್ನ ನೋಡ್ತಾ ಇಲ್ಲ, ನಾನು ನನ್ನ ಸೇವೆಯಲ್ಲಿ ಇದ್ದೇನೆ. Never did Jesus say ಯೇಸು ಯಾವಾಗ್ಲೂ ಆ ರೀತಿಯಾಗಿ ಹೇಳಲಿಲ್ಲ that I have a ministry. ನನಗೆ ದೊಡ್ಡ ಸೇವೆ ಇದೆ. He said, ಆತನು ಹೇಳಿದನು, my food, ನನ್ನ ಆಹಾರ, my energy, ನನಗೆ ಬೇಕಾದ ಶಕ್ತಿ, my life ನನ್ನ ಜೀವನ is to do the will of my Father. ತಂದೆಯ ಚಿತ್ತವನ್ನು ಮಾಡುವುದಾಗಿರುತ್ತದೆ. He was always speaking about his Father. ಆತನು ಯಾವಾಗಲೂ ತನ್ನ ತಂದೆಯ ಕುರಿತು ಆತನು ಮಾತನಾಡುತ್ತಿದ್ದನು. And now the angel says, I have come in response to your words. ಇವಾಗ ದೇವದೂತನು ಹೇಳ್ತಾ ಇದ್ದಾನೆ, ನಿನ್ನ ಮಾತುಗಳನ್ನು ಕೇಳಿ ನಾನು ಇಲ್ಲಿ ಬಂದಿದ್ದೇನೆ. Oh my dear brothers and sisters, it is not your or my word that will have authority. It is the word that originates in the heart of the Father. He gives to a human partner and he prays the will of the Father and he answers that prayer because it is prayed in the name of his son Jesus. ನಮ್ಮ ಮಾತುಗಳಲ್ಲಿ ಅಧಿಕಾರ ಇರೋದಿಲ್ಲ, ದೇವರ ಮಾತುಗಳ ಅಧಿಕಾರ ಇರುವಂತದ್ದಾಗಿರುತ್ತದೆ. ದೇವರ ಆ ಹೃದಯದಲ್ಲಿ ನಮ್ಮ ಹೃದಯದಲ್ಲಿ ಆತನ ಮಾತುಗಳನ್ನು ಕಳಿಸುವಂತನಾಗಿ ಇರುತ್ತಾನೆ. ನಾವು ಆ ಮಾತುಗಳ ಪ್ರಕಾರವಾಗಿ ನಾವು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಬೇಕಾದಾಗ ದೇವರ ಶಕ್ತಿ ಅದು ಪ್ರಕಟವಾಗುವಂತದ್ದಾಗಿರುತ್ತದೆ. Philippians, when you read 2:12 and verse 13, ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 13ನೇ ವಾಕ್ಯ ಓದುವುದಾದರೆ, there it is written, ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, he puts his desire into our heart, that his will, so that we will make it our desire and ultimately we will pray and we will bring it and we will bring it down and ultimately fulfilling his desire and his will. ಆತನ ಆಸೆಯನ್ನು ಆತನ ಚಿತ್ತವನ್ನು ನಮ್ಮ ಹೃದಯದಲ್ಲಿ ಹಾಕುತ್ತಾನೆ, ಅದು ನಮ್ಮ ಚಿತ್ತವಾಗಿ ಮಾರ್ಪಾಡಾಗುತ್ತದೆ. ಅದು ಪ್ರಾರ್ಥನೆ ಮಾಡಿದಾಗ ಅದು ಕಡೆಯದಾಗಿ ದೇವರ ಚಿತ್ತ, ಅದರ ಮುಖಾಂತರ ಅದು ನೆರವೇರುವಂತದ್ದಾಗಿರುತ್ತದೆ. We are here to enact, fulfill and bring down the will of our Father. ಇಲ್ಲಿ ನಾವು ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ, ದೇವರ ಚಿತ್ತದ ಪ್ರಕಾರ ನಡೆಯುವುದಕ್ಕಾಗಿ ನಾವು ಈ ಭೂಮಿಯಲ್ಲಿ ಇದ್ದೇವೆ. Jesus was all about doing, fulfilling the will of his Father. ಯೇಸು ಅಂತ ಹೇಳುವುದಾದ್ರೆ ದೇವರ ಚಿತ್ತವನ್ನು ನೆರವೇರಿಸುವುದಾಗಿತ್ತು ಆತನ ಉದ್ದೇಶ. Okay, we will just read Philippians 2:13. ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 13ನೇ ವಾಕ್ಯವನ್ನು ಓದೋಣ. Not in your own strength, ನಿಮ್ಮ ಸ್ವಂತ ಬಲದಲ್ಲಿ ಅಲ್ಲ, for it is God who is all the while ಎಲ್ಲ ವಿಷಯದಲ್ಲೂ ದೇವರೇ ಆಗಿದ್ದಾನೆ, effectually at work in you, ನಿಮ್ಮಲ್ಲಿ ಕ್ರಿಯೆ ಮಾಡ್ತಾ ಇದ್ದಾನೆ, energizing and creating in you the power and desire, ನಿಮ್ಮಲ್ಲಿ ಶಕ್ತಿಯನ್ನು ಮತ್ತು ಹೊಸ ಆಸೆಯನ್ನು ಆತನು ಉಂಟು ಮಾಡ್ತಾ ಇದ್ದಾನೆ, both to will and to work for his good pleasure, ಆತನ ಚಿತ್ತಕ್ಕಾಗಿನೂ ಆತನ ಕೆಲಸಕ್ಕಾಗಿ and satisfaction and delight. ಆತನಿಗೆ ತೃಪ್ತಿ ತರುವಂತೆ ಆತನು ಕ್ರಿಯೆ ಮಾಡ್ತಾ ಇದ್ದಾನೆ. What is happening here? ಇಲ್ಲಿ ಏನ್ ನಡೀತಾ ಇದೆ? Why the words that ultimately Daniel was praying had the power to release that angel from above and bring him down? ಯಾವುದಕ್ಕಾಗಿ ದಾನಿಯೇಲ ಹೇಳಿದಂತ ಮಾತುಗಳಲ್ಲಿ ದೇವರ ಶಕ್ತಿಯಿಂದ ದೇವದೂತನ ಆ ಮಾತುಗಳು ಕೆಳಗಡೆ ಇಳಿಸಿತು? The right cycle of prayer. ಸರಿಯಾದ ಪ್ರಾರ್ಥನೆಯ ರೀತಿ. The subject of that matter originates in the heart of the Father. ಆ ವಿಷಯ ತಂದೆಯ ಹೃದಯದಿಂದ ಅದು ಬರುವಂತದ್ದಾಗಿರುತ್ತದೆ. He has his perfect will about everyone. ಆತನೇ ತಂದೆ ಹತ್ರ ಎಲ್ಲರನ್ನು ಕುರಿತು ಪರಿಪೂರ್ಣ ಚಿತ್ತ ಇರುವಂತದ್ದಾಗಿರುತ್ತದೆ. About every city, about every village, about every nation. ಎಲ್ಲ ಗ್ರಾಮದ ಕುರಿತು, ಎಲ್ಲ ಪಟ್ಟಣದ ಕುರಿತು, ಎಲ್ಲ ದೇಶದ ಕುರಿತು. We are not on our business. ನಾವು ಇಲ್ಲಿ ನಮ್ಮ ಸ್ವಂತ ಬಿಸ್ನೆಸ್ ಅಲ್ಲಿ ಇಲ್ಲ. There is nothing called what I have learned. ನಾನೊಂದು ಕಾರ್ಯವನ್ನು ಅರ್ಥ ಮಾಡಿಕೊಂಡಿದ್ದೇನೆ. There is nothing called my ministry. ಒಂದು ನನ್ನ ಸೇವೆ ಅಂತ ಹೇಳುವ ಒಂದು ಕಾರ್ಯವಿಲ್ಲ. We are here to fulfill his desire. ನಾವು ಇಲ್ಲಿ ಆತನ ಆಸೆಯನ್ನು ನೆರವೇರಿಸುವುದಕ್ಕೆ ಇದ್ದೇವೆ. We fulfill his will. ನಾವು ಆತನ ಚಿತ್ತವನ್ನು ನೆರವೇರಿಸಬೇಕು. And we go our way. ನಾವು ನಮ್ಮ ಮಾರ್ಗದಲ್ಲಿ ಹೋಗುತ್ತೇವೆ. That is what the Lord said to Daniel. ಅದೇ ದಾನಿಯೇಲನಿಗೆ ಹೇಳುತ್ತಿರುವ ವಿಷಯ. He wanted to have some more knowledge. ಆತನಿಗೆ ಸ್ವಲ್ಪ ಜ್ಞಾನ ಬೇಕಾಗಿತ್ತು. He said, Daniel, you go your way. ದಾನಿಯೇಲ ನಿನ್ನ ಮಾರ್ಗದಲ್ಲಿ ನೀನು ಹೋಗು. We are here to enact, bring down, fulfill the will of the Father. ನಾವು ದೇವರ ಚಿತ್ತವನ್ನು ಕ್ರಿಯೆ ಮಾಡುವುದಕ್ಕಾಗಿ ಇಲ್ಲಿ ತರುವುದಕ್ಕಾಗಿ ನಾವು ಇಲ್ಲಿದ್ದೇವೆ. Regarding our individual, our collective, our church and his will upon a city, upon a village, upon a nation, upon the whole universe, upon the globe. ನಮ್ಮ ಜೀವಿತವನ್ನು ಕುರಿತು, ನಮ್ಮ ಸಭೆಯನ್ನು ಕುರಿತು, ನಮ್ಮ ಪಟ್ಟಣ ಗ್ರಾಮವನ್ನು ಕುರಿತು, ಪ್ರಪಂಚನ ಕುರಿತು ಆತನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿದ್ದೇವೆ. He has designated different abilities
to fulfill His will and His in His power. ನಮ್ಮ ಒಬ್ಬೊಬ್ಬರನ್ನು ಒಂದೊಂದು ವಿಶೇಷವಾದ ರೀತಿಯಲ್ಲಿ ಆತನು ಸೃಷ್ಟಿ ಮಾಡಿದ್ದಾನೆ. ಆತನ ಚಿತ್ತವನ್ನು ಆತನ ಇಷ್ಟವನ್ನು ನೆರವೇರಿಸುವುದಕ್ಕಾಗಿ ಒಬ್ಬೊಬ್ಬರನ್ನು ವ್ಯತ್ಯಾಸವಾಗಿ ಸಿದ್ಧ ಮಾಡಿದ್ದಾನೆ. It is not easy to pray immediately about a situation. ಒಂದು ವಿಷಯವನ್ನು ಕುರಿತು ಒಂದು ಸಿಚುವೇಶನ್ ಕುರಿತು ತಕ್ಷಣ ಪ್ರಾರ್ಥನೆ ಮಾಡಕ್ಕೆ ಆಗೋದಿಲ್ಲ. Without knowing the mind of the Father. ದೇವರ ಚಿತ್ತವನ್ನು ಅರಿಯದೆ ನಮಗೆ ಪ್ರಾರ್ಥನೆ ಮಾಡಕ್ಕೆ ಆಗೋದಿಲ್ಲ. We were sitting and talking in the family. I just shared a story with them. I will share that with you just to make us understand. ನಾವು ಕುಟುಂಬದಲ್ಲಿ ಈ ರೀತಿಯಾಗಿ ಮಾತಾಡ್ತಾ ಇದ್ದೇವೆ, ಅದನ್ನು ಕುರಿತು ನಮ್ಮ ಬಳಿಯಲ್ಲಿ ಹೇಳಲು ಇಷ್ಟಪಡುತ್ತೇನೆ. There was a group of believers, who were chosen to be ministers. They were just in a training. Their pastor was leading them. ಒಂದು ಗುಂಪಿನ ಜನರವರು ಸೇವೆಗಾಗಿ ಸಿದ್ಧ ಮಾಡ್ತಾ ಇದ್ರು, ಅವರ ಬೋಧಕರು ಅವರು ನಡೆಸ್ತಾ ಇದ್ರು. Like a wonderful conference like this, after a full week, they were well charged up and they were all returning home in their vehicles. ಈ ರೀತಿಯಾಗಿ ಎಲ್ಲ ಒಂದು ಕಾನ್ಫರೆನ್ಸ್ ಅಲ್ಲಿ ಎಲ್ಲ ಇದ್ದು ಒಂದು ವಾರ ಚಾರ್ಜ್ ಆಗಿ ಅವ್ರ ಮನೆಗೆ ಹಿಂತಿರುಗಿ ಹೋಗೋದಕ್ಕಾಗಿ ಸಂತೋಷದಿಂದ ಕಾಯ್ತಾ ಇದ್ರು. They were like a group of 12-14 people. ಅಲ್ಲೊಂದು 12-14 ಜನ ಇದ್ರು. So as the pastor and they were going in front, some of the cars were left behind. ಪಾಸ್ಟರ್ ಅವರೆಲ್ಲ ಒಂದು ಕಡೆ ಹೋಗ್ತಾ ಇದ್ದಬೇಕಾದಾಗ ಒಂದು ಕಡೆ ಕಾರನ್ನು ನಿಲ್ಲಿಸಿದ್ರು. So the ones who were leading, they said, okay, we will stop by this coffee shop, we will have a cup of coffee while the others join. ಅವರು ನಡೆಸ್ತಾ ಇದ್ದಂತ ವ್ಯಕ್ತಿ ಹೇಳಿದ್ರು, ಕಾಫಿ ಕುಡಿದುಬಿಟ್ಟು ಅಷ್ಟರಲ್ಲಿ ಬೇರೆಯವರೆಲ್ಲ ಬಂದು ನಮ್ಮ ಜೊತೆ ಬರ್ತಾರೆ, ಕಾಫಿ ಕುಡಿದು ಹೋಗೋಣ ಅಂತ ಹೇಳಿದ್ರು. But right at that moment, ಆ ಸಮಯದಲ್ಲಿ they had a distress call. ಅಲ್ಲೊಂದು ತಕ್ಷಣ ಒಂದು ಕರೆ ಬಂದಿತ್ತು. Pastor, please pray. ಪಾಸ್ಟರ್ ತಕ್ಷಣ ಪ್ರಾರ್ಥನೆ ಮಾಡಿ. That last vehicle hit an old man and that man is in the ICU. It is a difficult situation. Our brother will be, 2 brothers will be arrested. ಹಿಂದೆ ಬರುತ್ತಿದ್ದ ಗಾಡಿ ಒಂದು ವಯಸ್ಕರನಾದ ಮನುಷ್ಯನನ್ನು ಮುಟ್ಟಿತು. ಆ ಮನುಷ್ಯನ ಐಸಿಯುಲಿ ಇದ್ದಾನೆ, ತುಂಬಾ ಕಷ್ಟವಾದ ಅವಸ್ಥೆಯಾಗಿದೆ. They all joined their hands and they started to pray. ತಕ್ಷಣ ಎಲ್ಲರ ಕರಗಳನ್ನು ಹಿಡಿದುಕೊಂಡು ಪ್ರಾರ್ಥನೆ ಮಾಡಲು ಆರಂಭಿಸಿದರು. Oh Lord, ಓ ದೇವರೇ. Immediately, even as they closed their eyes, the pastor saw death. ಕಣ್ಣು ಮುಚ್ಚಿದಾಗಲೇ ಪಾಸ್ಟರ್ ಅವರು ಮರಣ ನೋಡಿದರು. 2 other believers, they saw death. 2 ವಿಶ್ವಾಸಿಗಳು ಮರಣವನ್ನು ನೋಡ್ತಾ ಇದ್ದಾರೆ. That pastor, there is no need to pray, there is no use. Already I saw death. ಅದು ಹೇಳ್ತಾ ಇದ್ದಾರೆ, ಪಾಸ್ಟರ್ ಇದಕ್ಕೆ ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇಲ್ಲ, ಕಾರಣ ಏನಂದ್ರೆ ಮರಣವನ್ನು ನೋಡ್ತಾ ಇದ್ದೇವೆ. It is bound to happen. ಇದು ಆತರ ನಡೆಯಬೇಕಂತ ನಡೀತಾ ಇದೆ. But the pastor was being trained in the spiritual matters. ಆದ್ರೆ ಪಾಸ್ಟರ್ ಅವರು ಆತ್ಮಿಕ ವಿಷಯದಲ್ಲಿ ಅನುಭವಸ್ಥರಾಗಿದ್ದರು. He said, wait, don't make so haste. ಇರೇ ತಕ್ಷಣವಾಗಿ ಏನು ತೀರ್ಮಾನ ತೆಗೆದುಕೊಳ್ಳಬೇಡ್ರಿ. Just stop for a moment. ಒಂದು ನಿಮಿಷ ನೀವು ಕಾಯಬೇಕು. Let us seek the mind of the Father. What should we pray and what authority He will give us upon this situation? ನಮ್ಮ ತಂದೆಯನ್ನ ಮನಸ್ಸನ್ನು ಇವಾಗ ತಿಳಿದುಕೊಳ್ಳೋಣ. ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ಈ ಅವಸ್ಥೆಯಲ್ಲಿ ಏನು ಅಧಿಕಾರ ಹೊಂದಿಕೊಳ್ಳಬೇಕಂತ ನಾವು ಪ್ರಾರ್ಥನೆ ಮಾಡೋಣ. So they joined together and say, Lord Father, show us. ತಕ್ಷಣ ಅವ್ರ ಕರಗಳನ್ನು ಹಿಡಿದುಕೊಂಡು ಹೇಳಿದರು, ತಂದೆ ನಮಗೆ ನೀವು ತೋರಿಸುವಂತರಾಗಿರಿ. You revealed death, but please let us know your mind. What should we do? How should we pray? And what is the authority you are giving us upon this situation? ನೀವು ಮರಣವನ್ನು ತೋರಿಸಿದ್ದೀರಿ, ಆದ್ರೆ ನಿಮ್ಮ ಚಿತ್ತವೇನು, ನಿಮ್ಮ ಅಧಿಕಾರವೇನು, ಈ ಅವಸ್ಥೆಯಲ್ಲಿ ನಿಮ್ಮ ಚಿತ್ತವನ್ನು ಪ್ರಕಟಪಡಿಸಿರಿ ಎಂದು ಪ್ರಾರ್ಥನೆ ಮಾಡಲು ಆರಂಭಿಸಿದರು. Right then and there, ಆ ಸಮಯದಲ್ಲಿ ತಕ್ಷಣವಾಗಿ Holy Spirit said, ಪರಿಶುದ್ಧಾತ್ಮನು ಈ ರೀತಿಯಾಗಿ ಹೇಳಿದನು, rebuke death. ಮರಣವನ್ನು ಶಪಿಸಿರಿ. Rebuke death. ಮರಣವನ್ನು ಶಪಿಸಿರಿ. They took authority, all of them. ಎಲ್ಲ ತಕ್ಷಣ ಅದನ್ನು ಅಧಿಕಾರ ಹೊಂದಿಕೊಂಡರು. They said, you spirit of darkness, you death, you go and life be released into that man and let him walk out of that ICU. ತಕ್ಷಣ ಈ ರೀತಿಯಾಗಿ ಪ್ರಾರ್ಥನೆ ಮಾಡಲು ಆರಂಭಿಸಿದರು. ಮರಣದ ಶಕ್ತಿಯನ್ನು ಯೇಸು ನಾಮದಲ್ಲಿ ಶಪಿಸ್ತಾ ಇದ್ದೀವಿ, ಆ ಮನುಷ್ಯನಲ್ಲಿ ಜೀವ ಬರಲಿ, ಆ ಮನುಷ್ಯನು ಐಸಿಯಿಂದ ಹೊರಡೆ ಬರಲಿ ಅಂತ ಪ್ರಾರ್ಥನೆ ಮಾಡಿದರು. Miraculously, ಅದ್ಭುತವಾಗಿ, to the astonishment of all those hospital staff, ಅಲ್ಲಿದ್ದಂತ ಹಾಸ್ಪಿಟಲ್ ಕೆಲಸ ಮಾಡಿದಂತ ಎಲ್ಲರಿಗೆ ಆಶ್ಚರ್ಯವಾಗುವಂತ ರೀತಿಯಲ್ಲಿ 5 to 7 days, 5 ರಿಂದ 7 ದಿವಸದ ಒಳಗಡೆ this man walked out. ಆ ಮನುಷ್ಯನು ಹೊರಗಡೆ ಬಂದನು. They were all looking and amazed. ಎಲ್ಲರೂ ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ದಾರೆ. How did this different pieces, all broken thing, how this man can walk? ಅನೇಕ ಭಾಗಗಳಲ್ಲಿ ಶರೀರ ಮುರಿಯಲ್ಪಟ್ಟಿದೆ, ಈ ಮನುಷ್ಯನ ಹೇಗೆ ನಡೆಯಕ್ಕೆ ಆಗ್ತಾ ಇದೆ? Their medical science could not answer. ಅವರ ಮೆಡಿಕಲ್ ಸೈನ್ಸ್ ಗೆ ಅದಕ್ಕೆ ಉತ್ತರ ಕೊಡಕ್ಕೆ ಆಗ್ತಾ ಇಲ್ಲ. My dear brothers and sisters, ನನ್ನ ಕೇಳುವಂತ ಸಹೋದರ ಸಹೋದರಿಯರೇ, when many revelations and visions we have, ಅನೇಕ ಪ್ರಕಟಣೆಗಳು ದರ್ಶನ ನಮಗೆ ಇರಬೇಕಾದಾಗಲೂ, about many situations in our life, ನಮ್ಮ ಜೀವಿತದಲ್ಲಿರುವಂತ ಅನೇಕ ಸಂದರ್ಭಗಳ ಕುರಿತು, we are here not to do things in our own mind or in our own notions. ನಮಗೆ ಬರುವಂತ ಅನಿಸಿಕೆ ಪ್ರಕಾರ, ನಮ್ಮ ಚಿಂತೆಯಲ್ಲಿ ಮನಸ್ಸಲ್ಲಿ ಇರುವಂತ ಚಿಂತೆಗಳ ಪ್ರಕಾರ ಮಾಡುವುದಕ್ಕಲ್ಲ ನಾವಿರೋದು. What is prayer?
ಪ್ರಾರ್ಥನೆ ಅಂದ್ರೆ ಏನಾಗಿರುವಂತದ್ದಾಗಿದೆ? It is to pray down the will of the Father. ನಾವು ತಂದೆಯ ಚಿತ್ತವನ್ನು ಅನುಸರಿಸಿ ಪ್ರಾರ್ಥನೆ To ಮಾಡಬೇಕಾಗಿರುತ್ತದೆ. establish His will and His kingdom in millions and millions and thousands of hearts. ಅನೇಕ ಹೃದಯಗಳಲ್ಲಿ ಆತನ ಚಿತ್ತನು ಆತನ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿರುವಂತದ್ದಾಗಿದೆ. My dear brothers, we are not here to do something of our own. ನಮ್ಮ ಚಿತ್ತದ ಪ್ರಕಾರವಾಗಿ ಏನೋ ಮಾಡೋದಕ್ಕಲ್ಲ ಇಲ್ಲಿ ಇರೋದು. We have to know the heart of the Father. ನಾವು ತಂದೆಯ ಹೃದಯವನ್ನು ತಿಳಿದುಕೊಳ್ಳಬೇಕಾಗಿರುವಂತದ್ದಾಗಿದೆ. Then how? ಹೇಗೆ ತಿಳಿದುಕೊಳ್ಳಬೇಕು? That is why Paul was always admonishing, trying and instructing Timothy to keep a right relationship with Jesus, with God, and to keep away everything that would be an hindrance in his relationship, right standing with God. ಆದ್ದರಿಂದನೇ ಪೌಲನು ತಿಮೋತಿಗೆ ಯಾವಾಗಲೂ ಆತನಿಗೆ ಬೇಕಾದ ಬುದ್ಧಿ ಉಪದೇಶ ಮಾಡ್ತಾ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಯಾವಾಗಲೂ ದೇವರ ಬಳಿಯಲ್ಲಿ ಒಳ್ಳೆ ಸಂಬಂಧ ಬೆಳೆಸಿಕೊಳ್ಳಬೇಕು, ಆವಾಗಲೇ ಮಾತ್ರ ದೇವರ ಹೃದಯವನ್ನು ದೇವರ ಚಿತ್ತವನ್ನು ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. Brothers and sisters, ನನ್ನ ಕೆಲವು ಸಹೋದರ ಸಹೋದರಿಯರೇ, elders and the young ones, ವಯಸ್ಸಾದವರೇ, let me tell you that we are not indispensable even for a moment. ನಮ್ಮಿಂದ ಒಂದು ನಿಮಿಷನು ಆ ರೀತಿಯಾಗಿ ಸಾಧನವಾಗಿ ಜೀವಿಸಕ್ಕಾಗಲ್ಲ. We cannot give a little part of us into the hand of the enemy. ಶತ್ರುವಿನ ಕೈಯಲ್ಲಿ ನಮ್ಮ ಒಂದು ಚಿಕ್ಕ ಅಂಶವನ್ನು ಕೊಡಕ್ಕೆ ಆಗೋದಿಲ್ಲ. Not even we cannot entertain an unholy thought. ನಮಗೆ ಬೇಡದೇ ಇರುವಂತ ಅಶುದ್ಧ ಚಿಂತನೆ ನಮ್ಮ ಚಿಂತನೆಯಲ್ಲಿ ಯೋಚಿಸಕ್ಕಾಗೋದಿಲ್ಲ. Or bring about a word which was a wandering word. ಆ ವಾಕ್ಯ ತಿರುಗಾಡುವ ವಾಕ್ಯವನ್ನು ತೆಗೆದುಕೊಂಡು ಬರೋಕ್ಕಾಗೋದಿಲ್ಲ. But wandering thoughts do come. ಆದ್ರೆ ನಮಗೆ ಬೇಡದಿರುವಂತ ಚಿಂತೆಗಳು ನಮ್ಮ ಮನಸ್ಸಲ್ಲಿ ಬರುವುದು. We are not perfect. ಓ ದೇವರೇ, ನಾನು ಸರಿಯಾದ ಮನುಷ್ಯನಲ್ಲ. We are not yet with Jesus. ನಾವಿನ್ನ ಯೇಸುವಿನ ಬಳಿಯಲ್ಲಿ ಆಗಿಲ್ಲ. That is why we have Holy Spirit to convict. ಆದ್ರಿಂದನೇ ಪರಿಶುದ್ಧಾತ್ಮನು ನಮಗೆ ತಪ್ಪುಗಳನ್ನು ಬೋಧಿಸುವಂತನಾಗಿದ್ದಾನೆ. So what do we do? ನಾವು ಏನು ಮಾಡಬೇಕಾಗಿರುತ್ತದೆ? We walk in a mode of repentance all the time. ಎಲ್ಲ ಸಮಯ ನಾವು ರಿಪೆಂಟೆನ್ಸ್ ಇಲ್ಲ, ಮನ ತಿರುಗುವುದರ ಕಡೆಗೆ ನಡೆಯುವಂತರಾಗಿದ್ದೇವೆ. A thought comes, ಒಂದು ಆಲೋಚನೆ ಬರುತ್ತದೆ, a word comes, ನಮ್ಮ ಬಾಯಿಂದ ಬೇಡದಿರೋ ಮಾತು ಬರುತ್ತದೆ, an action comes. ಅದರ ನಂತರ ಅದು ಕ್ರಿಯೆ ರೂಪದಲ್ಲಿ ಬರುವಂತದ್ದಾಗಿರುತ್ತದೆ. Inside the church, outside the church, inside your home, outside your home. ನಿಮ್ಮ ಮನೆಯಲ್ಲಾಗಿರಬಹುದು, ಸಭೆಯಲ್ಲಾಗಿರಬಹುದು, ಮನೆಯಲ್ಲಾಗಿರಬಹುದು, ಮನೆ ಹೊರಡಾಗಿರಬಹುದು. Don't hesitate to repent. ಮನ ತಿರುಗುವುದಕ್ಕೆ ನೀವು ತಡೆ ಮಾಡಬೇಡ್ರಿ. And say it out before the Lord. ದೇವರ ಮುಂದೆ ಅದನ್ನು ಹೇಳಿಕೊಳ್ಳಿರಿ. Lord, this is what this thought flashed my mind. ದೇವರೇ, ಈ ಚಿಂತೆ ನನ್ನ ಮನಸ್ಸಲ್ಲಿ ಬಂದು ಹೋಗಿದೆ. This is what I just said. ಇವಾಗ ಈ ರೀತಿಯಾಗಿ ನಾನು ಮಾತನಾಡಿದೆ. Lord, forgive me. ದೇವರೇ, ನನ್ನ ಕ್ಷಮಿಸುವಂತನಾಗು, Cleanse me. ನನ್ನ ಶುದ್ಧೀಕರಿಸು. We had been sitting and backbiting. ನಾವು ಕುತ್ಕೊಂಡು ಬೇಡದಿರೋ ಮಾತುಗಳು ಬೇರೆಯವರ ಬಗ್ಗೆ ಮಾತಾಡ್ತಾ ಇದ್ದೆವು. Say, Lord, forgive me. ದೇವರೇ, ನನ್ನ ಕ್ಷಮಿಸುವಂತನಾಗು. We are hurt by somebody's words. ಬೇರೆ ವ್ಯಕ್ತಿಗಳ ಮಾತುಗಳ ಮುಖಾಂತರ ನಮಗೆ ನೋವು ಉಂಟಾಗಿದೆ. Don't let that permit that to build a root of bitterness inside ಆ us. ಬೇಡದಿರೋ ಮಾತುಗಳು ನಮ್ಮ ಹೃದಯದಲ್ಲಿ ಕಹಿಯಾದ ಅನುಭವವಾಗಿ ಮಾರ್ಪಾಟಾಗೋದಕ್ಕೆ ಬಿಡಬೇಡ. Deal with that imperfect love. ಅದನ್ನು ನೀವು ನಿಮ್ಮ ಪ್ರೀತಿಯಿಂದ ಅದನ್ನು ನಮ್ಮನ್ನು ನೋಡುವಂತನಾಗು. In utter kindness, mercy and love. ನಿಮ್ಮ ಪ್ರೀತಿ, ದಯೆ, ಕೃಪೆಯಿಂದ ನಮ್ಮನ್ನು ನೋಡುವಂತನಾಗು. Never give a little foothold in ourself. ನಮ್ಮಲ್ಲಿ ಸ್ವಲ್ಪನೂ ಶತ್ರುಗೆ ಸ್ವಲ್ಪ ಜಾಗ ಕೊಡಬಾರದು. No, my dear brothers and sisters. ಇಲ್ಲ ಸಹೋದರ ಸಹೋದರಿಯರೇ, We are here on a 24-hour, second by second, moment by moment scale to enact and fulfill the will of the Father. ಎಲ್ಲ ಪ್ರತಿ ಗಳಿಗೆನು ಪ್ರತಿ ಸೆಕೆಂಡ್ ನಾವು ದೇವರ ಚಿತ್ತವನ್ನು ನಾವು ಪ್ರಕಟಪಡಿಸುವುದಕ್ಕೆ ನಾವು ಇಲ್ಲಿದ್ದೇವೆ. We cannot afford to miss him for a moment. ಒಂದು ಕ್ಷಣಕ್ಕೂ ನಾವು ದೇವರನ್ನು ಬಿಟ್ಟಿರೋದಕ್ಕೆ ಆಗೋದಿಲ್ಲ. We cannot slip a moment. ಒಂದು ನಿಮಿಷ ಜಾರಿ ಹೋಗೋದಕ್ಕೆ ಆಗೋದಿಲ್ಲ. Let us be conscious. ನಾವು ಯಾವಾಗಲೂ ನಾವು ಜಾಗರೂಕತೆಯಾಗಿರಬೇಕು. Fully aware of his presence. ಆತನ ಸಾನ್ನಿಧ್ಯವನ್ನು ಯಾವಾಗಲೂ ತಿಳಿದವರಾಗಿರಬೇಕು. If ever it happens that you feel this word or anything has just grieved the Holy Spirit or his presence will withdraw, no, never afford to do that. ಯಾವಾಗಲಾದ್ರೂ ನಿಮ್ಮ ಮಾತಿನ ಮುಖಾಂತರವಾಗಿ ಯಾವುದಾದ್ರು ಕ್ರಿಯೆ ಮುಖಾಂತರವಾಗಿ ಪರಿಶುದ್ಧಾತ್ಮನ ಸಾನ್ನಿಧ್ಯ ನಷ್ಟವಾಗಿರುವ ಅನುಭವಗಳು ಇರುವುದಾದ್ರೆ ಆ ರೀತಿಯಾದ ಸಂದರ್ಭಕ್ಕೆ ನಾವು ಬಿಟ್ಟುಕೊಡಬಾರದು. I was a believer like you. ನಾನೆಲ್ಲ ನಿಮ್ಮಂತೆ ಒಂದು ವಿಶ್ವಾಸಿಯಾಗಿದ್ದೆ. Sitting in the church, even pastor has come and ministered in that church in Delhi. ನಾನು ಒಂದು ಸಾಧಾರಣ ವಿಶ್ವಾಸಿಯಾಗಿ ಸಭೆಯಲ್ಲಿ ಕುಳಿತುಕೊಂಡಿದ್ದೆ. ಪಾಸ್ಟರ್ ಅವರು ಬಂದು ಅಲ್ಲಿ ಆ ಸಭೆಯಲ್ಲಿ ಸೇವೆ ಮಾಡಿದ್ದಾರೆ. There was a brother, he was building his house. This was way back in 1986. He said, brother, can you give me 500 rupees? ಒಂದು ಸಹೋದರನಿದ್ದನು, ಅಲ್ಲಿ ಆ ಸಹೋದರನ ಮನೆ ಕಟ್ಟುತ್ತಾ ಇದ್ದನು. 1986ನೇ ಇಸ್ವಿಯಲ್ಲಿ ಅವರು ಬಂದು ನನಗೆ ಒಂದು 500 ರೂಪಾಯಿ ಕೊಡ್ತೀನಿ ಅಂತ give ಹೇಳಿದ್ರು. it back in 6 months. 6 ತಿಂಗಳಾದ ಮೇಲೆ ನಾನು 500 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. And that time the salary was 1,500 rupees. ಅವಾಗ ಸಂಬಳನೇ 1,500 ರೂಪಾಯಿ ಸಂಬಳ. 1/3 of the salary. ಆ ಮೂರರಲ್ಲಿ ಒಂದು ಭಾಗ ಸಂಬಳದಲ್ಲಿ. I said, yes brother, go take it. ನಾನು ಕೇಳಿದೆ, ಸರಿ ತಗೊಳ್ಳಿ ಸಹೋದರ. Exactly on the 180th day. 180ನೇ ದಿವಸ 6 ತಿಂಗಳ ದಿವಸ. That was a Sunday.
ಅದೊಂದು ಭಾನುವಾರವಾಗಿತ್ತು. I didn't see him in the church. ಆತನನ್ನು ಸಭೆಯಲ್ಲಿ ನಾನು ನೋಡ್ಲಿಲ್ಲ. He was not there. ಆತನ ಸಭೆಗೆ ಬರ್ಲಿಲ್ಲ. So evening I went to his house. ನಾನು ಸಾಯಂಕಾಲ ಮನೆಗೆ ಹೋದೆ. So he was sitting there trying to cook something, wash something. ಅಲ್ಲಿ ಹೋಗಿ ಮನೆಯಲ್ಲಿ ಏನೋ ಸಿದ್ಧ ಮಾಡಕ್ಕೆ ತಯಾರಾಗಿದ್ದಾನೆ. Oh, when he saw me, he said, I will give you that money. I know I will give you that money. ನನ್ನ ನೋಡಿದ ತಕ್ಷಣ ಈ ತರ ಹೇಳ್ತಾ ಇದ್ದೇನೆ, ಆ ಕಾಸು ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. And I was thinking, ನಾನು ಈ ತರ ಯೋಚನೆ ಮಾಡ್ತಾ ಇದ್ದೆ, Lord, I have done an act of helping him out in your love. ದೇವರೇ ನಿಮ್ಮ ಪ್ರೀತಿಯಲ್ಲಿ ಆ ಮನುಷ್ಯನಿಗೆ ಸಹಾಯ ಮಾಡಿದೆ. That he will have a belonging to the church. ಆತನಿಗೆ ಸಭೆ ಮೇಲೆ ಒಂದು ಆಸೆ ಇರುತ್ತದೆ ಅಂತ ಚಿಂತೆ ಮಾಡಿದೆ. And he will be a more strong believer. ಆತನು ತುಂಬಾ ಅಧಿಕವಾಗಿ ದೃಢವಾಗಿ ನಂಬಿಕೆಯುಳ್ಳ ವಿಶ್ವಾಸಿಯಾಗಿದ್ದಾನೆ. Because somebody did tend to his need. ಯಾರೋ ಆತನ ಸಹಾಯಕ್ಕೆ ಅವಶ್ಯಕತೆಗೆ ಸಹಾಯ ಮಾಡಿದ್ದಾರೆ. Then now I had two choices to make. ಇವಾಗ ಎರಡು ಚಾಯ್ಸ್ ಇದೆ ನನ್ನ ಮುಂದೆ. Do I want to see him in the church or do I take 500 and go? ಆತನ ಮತ್ತೆ ಸಭೆಯಲ್ಲಿ ನೋಡ್ಬೇಕಾ ಇಲ್ಲ ಹೇಗಾದ್ರೂ ಮಾಡಿ ₹500 ತಗೊಂಡು ಹೋಗ್ಬೇಕಾ? So I said to him like this. ನಾನು ಆತನ ಬಳಿಯಲ್ಲಿ ಈ ರೀತಿಯಾಗಿ ಹೇಳಿದೆ. I said, brother, ಸಹೋದರನೇ, who told you to give back? I just gave it to you. ಯಾರು ಹಿಂತಿರುಗಿ ಕೊಡ್ಬೇಕಂತ ಹೇಳಿದ್ರು, ನಾನು ನಿಮ್ಗೆ ಸುಮ್ಮನೆ ಹಂಗ ಕೊಟ್ಟಿದ್ದೇನೆ. But I was not comfortable inside, you know. ಅದರ ಮನಸ್ಸಲ್ಲಿ ಸಮಾಧಾನ ಇರಲಿಲ್ಲ. I had to pay, you know, I had to lose something to say that. ಆ ಮಾತು ಹೇಳೋದಕ್ಕೆ ಕೆಲವೊಂದು ನಷ್ಟ ಹೊಂದಬೇಕಾಗಿರುತ್ತದೆ. But I had that brother in the church next week. ಆದ್ರೆ ಆ ಸಹೋದರನು ಮಾರನೇ ವಾರ ಚರ್ಚಲ್ಲಿ ಇದ್ರು. Oh, hallelujah. Hallelujah. My dear brothers and sisters. ನನ್ನ ಕೇಳುವ ಸಹೋದರ ಸಹೋದರಿಯರೇ, we may have to cut out a little bit. ನಮ್ಮಲ್ಲಿ ಸ್ವಲ್ಪ ಕಡಿತ ಮಾಡಬೇಕಾಗಿರುತ್ತದೆ. A little bit, a chunk of our flesh. ನಮ್ಮ ಮಾಂಸದ ಕೆಲವೊಂದು ಭಾಗಗಳನ್ನು ಕಟ್ ಮಾಡಬೇಕಾಗಿರುತ್ತದೆ. Fact. ಯಥಾರ್ಥವನ್ನು ಕಟ್ ಮಾಡಬೇಕಾಗಿರುತ್ತದೆ. No problem. ಆದ್ರೆ ತೊಂದರೆ ಏನಿಲ್ಲ. We will have heaven with us. ಆದ್ರೆ ಪರಲೋಕ ದೇವರು ನಮ್ಮ ಸಂಗಡ ಇರುವಂತನಾಗಿದ್ದಾನೆ. Let us fulfill his will and desire. ಆತನ ಚಿತ್ತವನ್ನು ಆತನ ಆಸೆಯನ್ನು ನಾವು ನೆರವೇರಿಸುವಂತರಾಗಿರೋಣ. You know why the words of Daniel brought effect and brought that angel down? ನಿಮಗೆ ಗೊತ್ತಾ ದಾನಿಯೇಲನ ಮಾತುಗಳ ಮುಖಾಂತರವಾಗಿ ಆ ದೂತನು ಏನಕ್ಕೆ ಕೆಳಗೆ ಇಳಿದು ಬಂದನಂತ? The matter, the subject originated in the heart of the Father. ವಿಷಯವೇನೆಂದರೆ ಆ ವಿಷಯದ ಭಾಗ ದೇವರ ಹೃದಯದಿಂದ ಉಂಟಾಯಿತು. He was just bringing down his will. ಆತನು ತನ್ನ ದೇವರ ಚಿತ್ತವನ್ನು ಕೆಳಗಡೆ ಕರೆದುಕೊಂಡು ಬರ್ತಾ ಇದ್ದನು. Now there was a fight in the spiritual realm. ಆತ್ಮಿಕ ಮಂಡಲದಲ್ಲಿ ಒಂದು ಹೋರಾಟ ಇವಾಗ ನಡೀತಾ ಇದೆ. Ephesians 6:12, you don't have to turn, it says about principalities. ಎಫೆಸನಿಗೆ ಬರೆದ ಪತ್ರಿಕೆಯಲ್ಲಿ ನೋಡುತ್ತೇವೆ ದೊರೆತನಗಳನ್ನು ಕುರಿತು ನೋಡುತ್ತೇವೆ. They have hold over territories. ಅವರಿಗೆ ಟೆರಿಟರಿ ಮೇಲೆ ಒಂದು ಅಧಿಕಾರವಿದೆ. They come to the rulers. ಅಧಿಕಾರಿಗಳ ಬಳಿಯಲ್ಲಿ ಬರ್ತಾರೆ. And they will inject a lot of pride in them. ಅವರ ಬಳಿಯಲ್ಲಿ ಅನೇಕ ವಿಧ ಪ್ರೈಡ್, ಅನೇಕ ವಿಧ ದೊಡ್ಡಸ್ತಿಕೆಯನ್ನು ಹಾಕುತ್ತಾರೆ. And they will put hatred against the work of God and the people of God. ದೇವರ ಮಕ್ಕಳಿಗೆ ವಿರೋಧವಾಗಿ, ದೇವರ ಕ್ರಿಯೆಗೆ ವಿರೋಧವಾಗಿ ದೇಶವನ್ನು ಹಾಕುವಂತರಾಗಿರುತ್ತಾರೆ. And use them as instruments against God's purposes. ದೇವರ ಚಿತ್ತಕ್ಕೆ ವಿರೋಧವಾಗಿ ಅವರು ಕ್ರಿಯೆ ಮಾಡಿಸುವಂತರಾಗಿರುತ್ತಾರೆ. That was exactly what was happening there. ಅಲ್ಲಿ ಏನು ಅದೇ ನಡೀತಾ ಇರೋ ವಿಷಯ. But then, ಆದರೆ during those years, ಆ ದಿವಸಗಳಲ್ಲಿ, during those years, ಆ ವರ್ಷಗಳಲ್ಲಿ, it was Ezra somewhere. ಎಜ್ರ ಎಲ್ಲೋ ಇದ್ದನು. When we read the book of Ezra chapter 1, ಎಜ್ರನ ಬರೆದ ಪುಸ್ತಕ 1ನೇ ಅಧ್ಯಾಯದಲ್ಲಿ ಓದಬೇಕಾದಾಗ, it says in the reign of Cyrus, ಸೈರಸನ ಆಳ್ವಿಕೆ ಮಾಡಿದ ಆ ವರ್ಷದಲ್ಲಿ, the king Cyrus was stirred up. ಸೈರಸ್ ಅರಸನು ಆತನ ಅಲುಗಾಡಿಸಲ್ಪಟ್ಟನು. Here Daniel was fasting and praying. ಇಲ್ಲಿ ದಾನಿಯೇಲ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. Sitting in ashes and sackcloth. ಬೂದಿಯಲ್ಲೂ ಮತ್ತೆ ಗೋಣಿಚೀಲದ ವಸ್ತ್ರವನ್ನು ಧರಿಸಿಕೊಂಡಿದ್ದಾನೆ. 21 days of partial fasting. 20 ದಿವಸ ಪಾರ್ಷಿಯಲ್ ಆಗಿ ಬಾಹ್ಯವಾಗಿ ಸ್ವಲ್ಪ ಉಪವಾಸದಲ್ಲಿದ್ದಾನೆ. There, that power, principality, who was putting pride and then enmity against God's purposes, oh, that unclean power was bound. ಆ ದೊರೆತನಗಳು, ಅಂಧಕಾರ ಶಕ್ತಿಗಳು ಆತನಿಗೆ ಪ್ರೈಡ್, ಆತನಿಗೆ ಏನ್ ಹೇಳ್ತಾರೆ ದೊಡ್ಡಸ್ತಿಕೆ ಮತ್ತು ದೇಶವನ್ನು ಆತನ ಮೇಲೆ ಹಾಕ್ತಾ ಇದ್ರು. That influence was bound and brought to naught. ಅವನ ಆ ತರದಂತ ಇನ್ಫ್ಲುಯೆನ್ಸ್ ಎಲ್ಲ ಮುರಿಯಲ್ಪಟ್ಟು ಕೆಳಗಡೆ ಆತನ ಹಾಕಲ್ಪಟ್ಟನು. Oh, hallelujah. Hallelujah. Then what happened? ಅದರ ನಂತರ ಏನ್ ನಡೆಯಿತು? Ezra chapter 1, ಎಜ್ರನಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯದಲ್ಲಿ 2nd verse says, 2ನೇ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. Thus says Cyrus king of Persia.
ಸೈರಸ್ ಪರ್ಷಿಯಾದ ಅರಸನು ಈ ರೀತಿ The ಹೇಳ್ತಾನೆ, Lord God of heaven ದೇವರ ಪರಲೋಕದ ದೇವರು ಈ ರೀತಿ has ಹೇಳ್ತಾನೆ, given me all kingdoms of the earth. ಭೂಮಿಯಲ್ಲಿರುವಂತಹ ಅನೇಕ ರಾಜ್ಯಗಳನ್ನು ದೇವರು ನನಗೆ ಕೊಟ್ಟಿದ್ದಾನೆ. And now there is the interesting message for us weak Christian brothers and sisters and people of God. ಕ್ರೈಸ್ತರವಾದ ನಮಗೆ, ದೇವರ ಮಕ್ಕಳಾಗಿರೋ ನಮಗೆ He ವಿಶೇಷವಾದ ಸಂದೇಶ ಇದೆ. says, the creator of the universe has charged me. ಓ, ಪ್ರಪಂಚವನ್ನು ಉಂಟು ಮಾಡಿದ ದೇವರು ನನಗೆ ಶಕ್ತಿಯನ್ನು ತುಂಬಿದ್ದಾನೆ. For what? ಯಾವುದಕ್ಕಾಗಿ? To build him a house at Jerusalem. ಯೆರೂಸಲೇಮಿನ ಆತನ ಆಲಯ ಕಟ್ಟುವುದಕ್ಕಾಗಿ. Oh, hallelujah. Hallelujah. What a wonderful thing is happening. ಇವಾಗ ಒಂದು ಅದ್ಭುತವಾದ ಕಾರ್ಯ ನಡೀತಾ ಇದೆ. The state, the treasury of the state is opening up. ರಾಜ್ಯದ ಬೊಕ್ಕಸ ಇವಾಗ ತೆರೆಯಲ್ಪಡುತ್ತಾ ಇದೆ. That is exactly what happened. ಅಲ್ಲಿ ಅದೇ ನಡೀತಾ ಇರೋ ವಿಷಯ. He was not just saying build a house, you people go and build a house. ನೀವು ಹೋಗಿ ದೇವರ ಆಲಯವನ್ನು ಕಟ್ಟ್ರೆ ನೀವೇ ಹೋಗಿ ಕಟ್ಕೊಳ್ಳಿ ಅಂತ ಹೇಳ್ತಾ No, no, no. ಇಲ್ಲ 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 ಇಲ್ಲ. 7th verse. 7ನೇ ವಾಕ್ಯ. He says, 6th and 7th verse. 6ನೇ ಮತ್ತು 7ನೇ ವಾಕ್ಯ. He says, also Cyrus the king brought out the vessels of the house of the Lord, which Nebuchadnezzar has brought from Jerusalem. Then he took that city and put that in the house of his gods. These, the Cyrus the king of Persia, directed the treasurer to bring forth and count out to Sheshbazzar, who is Zerubbabel, recognized as the legitimate heir to the throne of David, the prince of Judah. Hallelujah. Hallelujah. He brought out everything and he gave to people of God into that. ಆತನಲ್ಲಿದ್ದಂತ ಎಲ್ಲ ಕಾರ್ಯಗಳನ್ನು ತೆಗೆದುಕೊಂಡು ಬಂದು ದೇವರ ಮಕ್ಕಳಿಗೆ ದೇವರ ಆಲಯವನ್ನು ಕಟ್ಟುವುದಕ್ಕಾಗಿ ಆತನು ಒಪ್ಪಿಸಿಕೊಟ್ಟವನಾಗಿದ್ದಾನೆ. Can you imagine? ನೀವು ಚಿಂತೆ ಮಾಡೋಕ್ಕಾಗುತ್ತಾ ಇದೆಯಾ? This man king is stirred up. ಇವಾಗ ಅರಸನಲ್ಲಿ ಏನೋ ನಡೀತಾ ಇದೆ. He says that the creator has the God of heavens has charged me to build a house for him. ಪ್ರಪಂಚದ ಸೃಷ್ಟಿಕರ್ತನು ನನ್ನ ಒಳಗಡೆ ದೇವರ ಶಕ್ತಿಯಿಂದ ಒಂದು ಪ್ರೇರಣೆ ಕೊಟ್ಟು ದೇವರ ಆಲಯವನ್ನು ಕಟ್ಟುವುದಕ್ಕಾಗಿ ನನಗೆ ಹೇಳ್ತಾ ಇದ್ದಾನೆ. Without any hesitation he is opening up the treasuries. ಆತನು ಯಾವ ಒಂದು ಚಿಂತೆ ಮಾಡ್ದೇನೆ ಅಲ್ಲಿದ್ದಂತ ಬೊಕ್ಕಸವನ್ನು ತೆಗೆದುಕೊಡ್ತಾ ಇದ್ದಾನೆ. Go take up this. ಇದೆಲ್ಲ ತೆಗೆದುಕೊಳ್ಳಿ ಹೋಗಿ. What was Daniel doing there? ಅಲ್ಲಿ ದಾನಿಯೇಲ್ ಏನು ಮಾಡ್ತಾ ಇದ್ದಾನೆ? He was fulfilling and bringing down the will of the Father. ಆತನು ದೇವರ ಚಿತ್ತವನ್ನು ನೆರವೇರಿಸುವುದು ಮಾತ್ರವಲ್ಲ, ದೇವರ ಚಿತ್ತವನ್ನು ಕೆಳಗೆ ತರ್ತಾ ಇದ್ದನು. That principality, that territorial spirit, putting his influence of pride and hatred against the people of God, that influence was broken once that prince of Persia was bound. ಆ ದೊರೆತನಗಳು, ಆ ಅಂಧಕಾರ ಶಕ್ತಿಗಳು ದೇಶ ಅಗತ್ಯನೆಲ್ಲ ಹಾಕಿ ಅದು ಇನ್ಫ್ಲುಯೆನ್ಸ್ ಮಾಡ್ತಾ ಇರಬೇಕಾದಾಗ, ಒಂದು ಕಡೆ ಪ್ರಾರ್ಥನೆ ಮಾಡ್ತಾ ಇರಬೇಕಾದಾಗ ಆ ಇನ್ಫ್ಲುಯೆನ್ಸ್ ಎಲ್ಲ ಆ ಪ್ರಾರ್ಥನೆ ಮುಖಾಂತರ ಅದು ಮುರಿಯಲ್ಪಟ್ಟಿತು. Brothers and sisters, it's not a big deal when we say the prince of Persia or the prince of this area and that area. ಪರ್ಷಿಯಾ ದೇಶದ ಪ್ರಭು ಅಂತ ಹೇಳಿದಾಗ, ಆ ಏರಿಯಾದ ಪ್ರಭು ಅಂತ ಹೇಳಿದಾಗ ದೊಡ್ಡ ವಿಷಯ ಅಂತ ತಿಳ್ಕೊಬೇಡಿ. We have to have our antenna tuned. ನಮ್ಮ ಆಂಟಿನಾ ಸರಿಯಾಗಿ ಟ್ಯೂನ್ ಮಾಡಿ ಮಡಗಿರಬೇಕಾಗಿರುತ್ತದೆ. What we teach our people, ನಾವು ನಮ್ಮ ಜನರಿಗೆ ಏನು ಹೇಳ್ಕೊಡ್ತಾ ಇದ್ದೀವಿ? fasting and prayer, ಉಪವಾಸ ಪ್ರಾರ್ಥನೆ 1 week, ಒಂದು ವಾರ, 7 days, 7 ವಾರ, 7 ದಿವಸ. This is not a little 25% twist to the hand of God. ದೇವರ ಕರ 7 ದಿವಸ ಉಪವಾಸ ಮಾಡಿದ್ರೆ ದೇವರ ಕರ ಇಷ್ಟೊಂದು ಮನುಷ್ಯ ತಿರುಗಿಸಕ್ ಆಗುತ್ತೆ ಅಂತಲ್ಲ. My child should be married within 7 days. ನನ್ನ ಮಗಳಿಗೆ 7 ವಾರದಲ್ಲಿ ಮದುವೆ ಆಗ್ಬೇಕು. ದೇವರ ಕರ ತಿರುಗಿಸೋದು 7 days. 7 ದಿವಸ ಉಪವಾಸ ಮಾಡಿ ದೇವರ ಕರ ತಿರುಗಿಸೋದು. And then 21 days. ಆಮೇಲೆ 21 ದಿವಸ less than 180 degrees twist to the hand of God. ದೇವರ ಕರವನ್ನು ಚೆನ್ನಾಗಿ ತಿರುಗಿಸೋದು. We have made them understand. ನಾವು ಇದು ಅರ್ಥ ಮಾಡಿಕೊಳ್ಳಬೇಕು. That fasting is not 1/4 and 50% and 75 twist to the hand of God. ದೇವರ ಕರ ತಿರುಗಿಸೋದಲ್ಲ ಉಪವಾಸ ಅಂತ ಹೇಳೋದು. My child should go to London. ನನ್ನ ಮಗು ಲಂಡನ್ ಹೋಗಬೇಕು. 40 days fasting. 40 ದಿವಸ ಉಪವಾಸ. 41 days you have to send him the ticket. 41 ದಿವಸದಲ್ಲಿ ಟಿಕೆಟ್ ಕಳಿಸಿರಬೇಕು ಲಂಡನ್ಗೆ. Oh come on. ಅದಲ್ಲ. It is time. ಇದು ಸಮಯವಾಗಿದೆ. It is time. ಇದು ಸಮಯವಾಗಿದೆ. We bring down his will. ಆತನ ಚಿತ್ತವನ್ನು ನಾವು ಕೆಳಗೆ ತೆಗೆದುಕೊಂಡು ಬರಬೇಕು. Hallelujah. 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 Fasting and prayer is not for my family business. ಉಪವಾಸ ಪ್ರಾರ್ಥನೆ ಅನ್ನೋದು ನನ್ನ ಕುಟುಂಬದ ವಿಷಯಗಳಿಗಲ್ಲ. When we are after his business, he will take up our family business, brother. ನಾವು ಆತನ ಬಿಸಿನೆಸ್ ನೋಡಿಕೊಳ್ಳಬೇಕಾದಾಗ ನಮ್ಮ ಕುಟುಂಬದ ಬಿಸಿನೆಸ್ ಎಲ್ಲ ದೇವರು ನೋಡಿಕೊಳ್ಳುತ್ತಾರೆ. It will come automatically. ಎಲ್ಲ ಅದು ಪಾಠಕ್ಕೆ ನಡೆಯುತ್ತಾ ಹೋಗುತ್ತದೆ. I remember my forefathers. ನಮ್ಮ ಪೂರ್ವ ಪಿತರನ್ನು ಜ್ಞಾಪಕ ಮಾಡ್ತಾ ಇದ್ದೇನೆ. They explicitly told him, yes, we are doing your business, you take care of my business. ಅವರು ದೇವರ ಹತ್ರ ಹೇಳ್ತಾ ಇದ್ರು, ದೇವರೇ ನಾವು ನಿಮ್ಮ ಬಿಸಿನೆಸ್ ನೋಡಿಕೊಳ್ತಾ ಇದ್ದೀವಿ, ನೀವು ನಮ್ಮ ಬಿಸಿನೆಸ್ ನೀವು ನೋಡಿಕೊಳ್ಳಿ. I stand before you, the third generation. ನಾನು 3ನೇ ತಲೆಮಾರಾಗಿ ನಾನು ನಿಂತ್ಕೊಂಡಿದ್ದೇನೆ, ನಿಮ್ಮ ಮುಂದೆ ನಿಂತ್ಕೊಂಡಿದ್ದೇನೆ. Let me tell you, we are not qualified for anything. ನಾವು ಯಾವುದಕ್ಕೂ ಅರ್ಹರಲ್ಲ. But one thing.
ನಾನು ಒಂದು ಕಾರ್ಯ ಹೇಳ್ತೇನೆ, His faithfulness, ಆತನ ನಂಬಿಕೆಸ್ತಕತನ, His covenant. ಆತನ ಮಾಡಿದಂತ ಒಡಂಬಡಿಕೆ. He said, you do my job, I take care of your generations. ನೀನು ನನ್ನ ಕೆಲಸವನ್ನು ಮಾಡುವಂತನಾಗು, ನಿನ್ನ ತಲೆಮಾರು ನಾನು ನೋಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ. You can trust him. ಆತನ ನೀವು ನಂಬಬಹುದು. I tell certain brothers in our church, ನಮ್ಮ ಸಭೆಯಲ್ಲಿರುವಂತ ಕೆಲವು ಸಹೋದರರ ಬಳಿ ಈ ರೀತಿಯಾಗಿ ಹೇಳ್ತೇನೆ, tell your offsprings, your children boldly. ನಿಮ್ಮ ಮಕ್ಕಳ ಬಳಿಯಲ್ಲಿ ಧೈರ್ಯವಾಗಿ ಹೇಳಿ, ಈ ರೀತಿಯಾಗಿ ಹೇಳಿರಿ. You have nothing to worry. ನೀವು ಯಾವುದನ್ನು ಕುರಿತು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. Your father as a young man, as a youth have paid the price for Jesus. ಯೇಸುಗಾಗಿ ನಿಮ್ಮ ತಂದೆ ಯೌವನಸ್ಥ ಪ್ರಾಯದಲ್ಲಿ ಯೇಸುಗಾಗಿ ಬೆಲೆ ಕೊಟ್ಟಿದ್ದಾರೆ. Your things are on autopilot mode. ನಿಮ್ಮ ಕಾರ್ಯವಲ್ಲೇ ಸ್ವಂತವಾಗಿ ಅದಷ್ಟಕ್ಕೆ ಅದು ನಡೆಯುವಂತದ್ದಾಗಿರುತ್ತದೆ. Hallelujah. Hallelujah. My dear brothers and sisters, ನನ್ನ ಸಹೋದರ ಸಹೋದರಿಯರೇ, let us just gather and shake ourselves and do be in his business. ನಾವು ನಮ್ಮನ್ನೇ ಸರಿ ಮಾಡಿಕೊಂಡು ಆತನ ಬಿಸ್ನೆಸ್ ಅಲ್ಲಿ ಆತನ ಮಾಡುವಂತ ಕಾರ್ಯಗಳಲ್ಲಿ ಮಾಡೋಣ. When our Lord was 12 years old, he learned that secret. ನಮ್ಮ ಕರ್ತನಾದ ಯೇಸು ಕ್ರಿಸ್ತ 12ನೇ ವಯಸ್ಸಲ್ಲಿದ್ದಾಗಲೇ ಆ ರಹಸ್ಯವನ್ನು ಆತನು ಕಲಿತುಕೊಂಡನು. There when the parents came with their parental emotional ties, ಅವರ ತಂದೆ ತಾಯಿಯ ಪ್ರೀತಿ ಮಮತೆಯಿಂದ ಅಲ್ಲಿ ಬಂದಾಗ, son, ಮಗನೇ 3 days, 3 ದಿವಸ where were you? ನೀನು ಎಲ್ಲಿ ಹೋಗಿದ್ದೆ? ಮುತ್ಕೊಳ್ಳಲು ಆರಂಭಿಸಿದರು. Jesus is looking like this. ಯೇಸು ನಿಂತ್ಕೊಂಡು ನೋಡ್ತಾ ಇದ್ದಾರೆ. Did you not know that I have to be about my father's business? ನಿಮ್ಗೆ ಗೊತ್ತಿಲ್ವಾ ನಾನು ತಂದೆಯ ಕಾರ್ಯದಲ್ಲಿ ನಾನು ನಿರತನಾಗಿರಬೇಕಂತ? All the big high priest and chief priest all are looking, the Levites, everything. What is this 12-year-old saying? ಅಲ್ಲಿದ್ದಂತ ಯಾಜಕರು ಮಹಾಯಾಜಕರು ಎಲ್ಲ ನೋಡ್ತಾ ಇದ್ದಾರೆ. 12 ವರ್ಷದವನು ಏನ್ ಮಾತಾಡ್ತಾ ಇದ್ದಾನೆ? Even Joseph must have just been hit a bit. ತಂದೆಯಾದ ಯೋಸೇಫನಿಗೆ ಸ್ವಲ್ಪ ಆಶ್ಚರ್ಯವಾಗಿರಬಹುದು. But the word says that Mary kept everything in her heart. ಅದರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಮೇರಿ ಆ ತಾಯಿ ಎಲ್ಲ ಮನಸ್ಸಲ್ಲಿ ಇಟ್ಟುಕೊಂಡಳಂತ. Hallelujah. Hallelujah. My dear brothers and sisters, ನನ್ನ ಕೆಲವು ಸಹೋದರ ಸಹೋದರಿಯರೇ, we are not here to run our show. ನಮ್ಮ ಶೋನ ತೋರಿಸುವುದಕ್ಕಲ್ಲ ಇಲ್ಲಿರೋದು. He takes care of our business. ಆತನು ನಮ್ಮ ಬಿಸ್ನೆಸ್ ಅಲ್ಲ, ಆತನು ನೋಡಿಕೊಳ್ಳುವಂತನಾಗಿದ್ದಾನೆ. Our generations are secure in his hand. ನಮ್ಮ ತಲೆಮಾರೆಲ್ಲ ಆತನ ಕರದಲ್ಲಿ ದೃಢವಾಗಿದೆ. The curse was only for 4th generation. ಶಾಪ ಬೇರೆ 4ನೇ ತಲೆಮಾರಿಗಾಗಿದೆ. But the blessing is for 100,000 generations. ಆದ್ರೆ ಆತನ ಅನುಗ್ರಹಗಳು 1000 ತಲೆಮಾರಿಗಾಗಿದೆ. Whoever, whatever people may tell you, ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಅನ್ಬಹುದು. Oh, the blessing of 1000 generations will overtake everything. ಆ 1000 ತಲೆಮಾರಿಗೆ ಬರುವಂತ ಅನುಗ್ರಹಗಳು ಎಲ್ಲವನ್ನೂ ಎತ್ತಿಕೊಂಡು ಹೋಗುತ್ತದೆ. Doing the will of our Father. ನಾವು ನಮ್ಮ ತಂದೆಯ ಚಿತ್ತವನ್ನು ಮಾಡ್ತಾ ಇರಬೇಕು. What happened? ಏನ್ ನಡೀತಾ ಇದೆ? Daniel was fasting and praying. ದಾನಿಯೇಲ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ದ. For 21 days. 21 ದಿವಸ. He didn't have a pleasant food, but he was having some vegetable or dal soup maybe. ಚೆನ್ನಾಗಿರುವ ಆಹಾರ ಏನು ತಿನ್ನಲಿಲ್ಲ, ಆದ್ರೆ ತರಕಾರಿಗಳು ಸ್ವಲ್ಪ ಲಘುವಾದ ಆಹಾರ ತಿಂತಾ ಇದ್ದ. But he was in an attitude of prayer. ಆತನು ಪ್ರಾರ್ಥನೆ ಆ ಮನೋಭಾವದಲ್ಲಿ ಇದ್ದನು. In fasting, ಉಪವಾಸದಿಂದ humbling himself, ಆತನು ತನ್ನನ್ನೇ ತಗ್ಗಿಸಿಕೊಳ್ಳುತ್ತಾ, and he was fulfilling the will of the Father. ದೇವರ ಚಿತ್ತವನ್ನು ಆತನು ನೆರವೇರಿಸ್ತಾ ಇದ್ದನು. Crying out for revelation. ತಂದೆ ಬಳಿಯಿಂದ ಆ ಪ್ರಕಟಣೆಗಾಗಿ ಅಳುತ್ತಾ ಇದ್ದನು. But something happened behind the curtain. ಆದ್ರೆ ಮರೆಯಾಗಿ ಕೆಲವೊಂದು ಕಾರ್ಯ ನಡೀತಾ ಇತ್ತು. That forces of influence, ಆತನ ಆಳ್ವಿಕೆ ಮಾಡ್ತಾ ಇದ್ದ ಅಂಧಕಾರ ಶಕ್ತಿಗಳ affecting the highest authority of that nation, ಆ ದೇಶದಲ್ಲಿರುವಂತ ಉನ್ನತವಾದ ಅಧಿಕಾರಿಯನ್ನು ಸ್ವಾಧೀನ ಮಾಡಿದಂತ, that influence when left him, ಆ ಸ್ವಾಧೀನ ಮಾಡಿದಂತ ಶಕ್ತಿ ಬಿಟ್ಟು ಹೋಯಿತು. that king was stirred up. ಆ ಅರಸನಿಗೆ ಏನೋ ಆಯಿತು. And he was about building a house of God. ಆತನು ದೇವರ ಮನೆಯನ್ನು ಕಟ್ಟುವುದಕ್ಕಾಗಿ ಸಿದ್ಧನಾಗಿದ್ದನು. Hallelujah. Hallelujah. This is exactly what is going to happen here. ಇದೇ ಇಲ್ಲಿ ನಡೆಯಕ್ಕೆ ಹೋಗುತ್ತಿರುವುದು. Amen. ಆಮೆನ್. But there is a price to pay. ಅದಕ್ಕೆ ಒಂದು ಬೆಲೆ ಕಟ್ಟಬೇಕಾಗಿರುತ್ತದೆ. We will have to put our agendas behind. ನಮಗಿರುವಂತ ಅಜೆಂಡಾಸ್ ಎಲ್ಲ ಹಿಂದೆ ಹಾಕಬೇಕು. Take him at his word. ಆತನ ಮಾತನ್ನ ಪ್ರಕಾರ ನಾವು ಅನುಸರಿಸಬೇಕು. Take a jump. ಒಂದು ಜಿಗಿತ ಮಾಡಬೇಕು. He will hold you. ನಿಮ್ಮನ್ನು ಆತನು ಹಿಡಿಯುವಂತನಾಗಿದ್ದಾನೆ. He will take away our program and he will put his program. ನಮ್ಮ ಚಿಂತೆ ನಮ್ಮ ಪ್ರೋಗ್ರಾಮ್ ಅನ್ನು ಆತನು ತೆಗೆಯುವಂತನಾಗಿದ್ದಾನೆ. ಆತನ ಪ್ರೋಗ್ರಾಮ್ ನಮಗೆ ಹಾಕುವಂತನಾಗಿದ್ದಾನೆ. If we permit that replacement of that software, ನಾವು ಆ ಸಾಫ್ಟ್ವೇರ್ ನ ರಿಪ್ಲೇಸ್ ಮಾಡುವುದಾದರೆ, oh, let me tell you, every day will be an adventure. ಎಲ್ಲ ದಿವಸವನ್ನು ಒಂದು ಅಡ್ವೆಂಚರ್. Every day will be new day. ಎಲ್ಲ ದಿವಸ ಹೊಸ ದಿವಸ ತರ ಇರುತ್ತದೆ. It will be rejoicing. ಎಲ್ಲ ದಿವಸ ಸಂತೋಷದಿಂದ We ಇರಬಹುದು. will be full of joy. ನಾವು ಸಂತೋಷದಿಂದ ಜಿಗಿಯಬಹುದು. ಸಮಾಧಾನದ ತುಂಬಿರಬಹುದು. At the end of the day, ಆ ದಿವಸದ ಕಡೆಯಲ್ಲಿ we will go to bed like a baby. ನಾವು ಮಗುವಿನ ರೀತಿಯಲ್ಲಿ ಮಲ್ಕೊಂಡು ನಿದ್ದೆ ಮಾಡಬಹುದು. Praising him, worshiping him. ಆತನ್ನು ಆರಾಧಿಸುತ್ತಾ ಸ್ತುತಿಸುತ್ತಾ ಹೋಗಬಹುದು. Amazing things will happen. ಅನೇಕ ಅದ್ಭುತ ಕಾರ್ಯಗಳು ನಡೆಯುವಂತದ್ದಾಗಿರುತ್ತದೆ. Brothers and sisters, ನನ್ನ ಕೆಲವು
ಸಹೋದರ ಸಹೋದರಿಯರೇ, in one particular area, ಒಂದು ವಿಶೇಷವಾದ ಭಾಗದಲ್ಲಿ, back in our place, ನಮ್ಮ ಊರಲ್ಲಿ there are 65 workers, ministers. 65 ಜನ ಸೇವಕರಿದ್ದಾರೆ. How much I tried to do something for them. ಅವ್ರಿಗೇನಾದ್ರೂ ಮಾಡ್ಬೇಕಂತ ನಾನು ಎಷ್ಟೊಂದು ಪ್ರಯತ್ನ ಪಟ್ಟನು. They don't receive a single penny from me. ನನ್ನ ಹತ್ರದಿಂದ ಒಂದು ಪೈಸಾನು ಅವ್ರಿಗೆ ಲಭಿಸ್ತಾ ಇಲ್ಲ. They travel on a radius of a maximum of like 100 to 150 kilometers to minister. ಅವ್ರು ಸೇವ್ ಮಾಡುವುದಕ್ಕಾಗಿ ಹೆಚ್ಚು ಕಡಿಮೆ 100-150 ಕಿಲೋಮೀಟರ್ ಯಾತ್ರೆ They ಮಾಡುವಂತರಾಗಿರ್ತಾರೆ. go by 2 by 2. ಅವ್ರು ಇಬ್ಬಿಬ್ಬರಾಗಿ ಹೋಗ್ತಾರೆ, and they minister. ಅಲ್ಲಿ ಹೋಗಿ ಸೇವೆ ಮಾಡ್ತಾರೆ. 2 minimum meeting services a day. ಒಂದು ದಿವಸಕ್ಕೆ 2 ಕೂಟಗಳು ಅವ್ರು ನಡೆಸುವಂತರಾಗಿರ್ತಾರೆ. Average of 3. ಹೆಚ್ಚು ಕಡಿಮೆ 3 ಕೂಟ ನಡೆಸ್ತಾರೆ. Maximum of 4. ಕಡೆಯದಾಗಿ 4 ಕೂಟ ನಡೆಸಿ ಬರ್ತಾರೆ. A good amount of money they have to spend daily on travel. ಅವರು ಯಾತ್ರೆಗಾಗಿ ಅನೇಕ ಹಣ ಖರ್ಚು ಮಾಡಬೇಕಾಗಿರುವಂತದ್ದಾಗಿದೆ. But they do some job, little things. ಅವರು ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡುವಂತರಾಗಿರುತ್ತಾರೆ. They use that money. ಆ ಕಾಸನ್ನು ಅವರು One day ಉಪಯೋಗಿಸುವಂತರಾಗಿದ್ದಾರೆ. we were traveling with them. My wife was with me. I really forced them. You take some help. ಒಂದ್ ದಿವಸ ನಾನು ನನ್ನ ಹೆಂಡತಿ ಸಂಗಡ ಅವ್ರ ಜೊತೆ ಯಾತ್ರೆ ಮಾಡ್ತಾ ಇದ್ದೆ. ಅವ್ರ ಬಳಿ ಈ ರೀತಿಯಾಗಿ ಹೇಳಿದೆ. But the area leader spoke up. ಆ ಏರಿಯಾ ಲೀಡರ್ ಈ ರೀತಿಯಾಗಿ ಮಾತಾಡಿದರು. Said, ಪಾಸ್ಟರ್, I put the less privileged one with a little more privileged one, so that the more privileged one will bear the expense of the less privileged one. ಸ್ವಲ್ಪ ಚೆನ್ನಾಗಿ ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿರುವ ವ್ಯಕ್ತಿಯ ಬಳಿಲಿ ಹಣಕಾಸಿನಲ್ಲಿ ಚೆನ್ನಾಗಿ ಇಲ್ಲದೇ ಇರುವ ವ್ಯಕ್ತಿಯನ್ನು ನಾನು ಹಾಕುತ್ತೇನೆ. ಕಾರಣವೇನೆಂದ್ರೆ ಚೆನ್ನಾಗಿ ಹಣಕಾಸಿರುವ ವ್ಯಕ್ತಿ ಆ ವ್ಯಕ್ತಿಯ ಹಣಕಾಸಿನ ವಿಷಯವನ್ನು ನೋಡಿಕೊಳ್ಳುವಂತನಾಗಿದ್ದಾನೆ. Because I knew one family. ನನಗೆ ಗೊತ್ತು ಒಂದು ಕುಟುಂಬದ ಬಗ್ಗೆ. They barely had food to eat. ಅವ್ರಿಗೆ ಊಟ ಮಾಡೋದಕ್ಕೂ ತುಂಬಾ ಕಷ್ಟವಾದ ಒಂದು ಕುಟುಂಬವಾಗಿತ್ತು. I was really addressing that person. ನಾನು ಆ ವ್ಯಕ್ತಿಯ ಬಳಿಯಲ್ಲಿ ಮಾತಾಡ್ತಾ ಇದ್ದೆ. But then that person spoke up. ಆ ವ್ಯಕ್ತಿ ಈ ರೀತಿಯಾಗಿ ಮಾತನಾಡಿದನು. Pastor, now I don't need help from other to take my ticket. ಪಾಸ್ಟರ್, ಇವಾಗ ಬೇರೆಯವರು ಬಂದು ನನ್ನ ಟಿಕೆಟ್ ತಗೊಳ್ಬೇಕಂತ ಅವಶ್ಯಕತೆ ಬೇಡ. I have opened a shop. I have started a business, a small shop in my home. ನಮ್ಮ ಮನೆ ಹತ್ರ ಒಂದು ಚಿಕ್ಕ ಅಂಗಡಿ ನಾನು ತೆರೆದಿದ್ದೇನೆ. The Lord has started blessing me. ದೇವರು ನನ್ನ ಅಂಗಡಿ ಮುಖಾಂತರ ಅನುಗ್ರಹಿಸಲು ಆರಂಭಿಸಿದ್ದಾರೆ. Then they all folded their hands. ಅವರೆಲ್ಲ ಅವ್ರ ಮುಂದೆ ಕೈಯನ್ನು ಹಿಡಿದರು. Said, Pastor, don't stop our blessing. ಪಾಸ್ಟರ್ ಅವರೇ, ನಮ್ಮ ಆಶೀರ್ವಾದ ನೀವು ತಡೆ ಮಾಡಬೇಡ್ರಿ. Help us to do ನಮಗೆ ಸಹಾಯ ಮಾಡಿ. the work that we do. ನಾವು ಮಾಡುವಂತ ಸೇವೆಯಲ್ಲಿ ಸಹಾಯ ಮಾಡಿ. Is it not the matter where God gave his son? ದೇವರು ತನ್ನ ಕುಮಾರನನ್ನು ಕೊಟ್ಟಿಲ್ಲವಾ? And do we ask money for this? ಇದಕ್ಕಾಗಿ ನಾವು ಹಣ ಕೇಳಬೇಕಾ? It is such a privilege. Our generations will be blessed. Pastor, please don't help us with money. ಪಾಸ್ಟರ್ ಅವರೇ, ಹಣದಿಂದ ನಮಗೆ ಸಹಾಯ ಮಾಡಬೇಡಿ. ಕಾರಣವೇನೆಂದರೆ ನಮ್ಮ ತಲೆಮಾರು ದೇವರ ಅನುಗ್ರಹ ಹೊಂದುವಂತರಾಗಿದ್ದಾರೆ. Like some 8 months ago, they gave me a list of 37 churches. ಅವರು 8 ತಿಂಗಳ ಹಿಂದೆ ಹೆಚ್ಚು ಕಡಿಮೆ 37 ಸಭೆಗಳ ಲಿಸ್ಟ್ ಅನ್ನು ನನ್ನ ಕೈಲಿ ಕೊಟ್ಟರು. So they put a tick. They said, Pastor, you have only visited 3, so you have to come. ಅವರು ಹೇಳಿದ್ರು 37 ಸಭೆಯಲ್ಲಿ ನೀವು 3 ಸಭೆಗೆ ಮಾತ್ರ ಬಂದಿದ್ದೀರಾ, ಆದ್ರಿಂದ ದಯವಿಟ್ಟು ನೀವು ಸಭೆಗೆ ಬರಬೇಕಂತ Now ಹೇಳಿದ್ರು. it must be more. ಇವಾಗ ಅದು ಹೆಚ್ಚಾಗಿ ಸಭೆ ಆಗಿರಬಹುದು. So in that one church, there would be many divisions, beneath them. ಆ ಒಂದು ಸಭೆಯಲ್ಲಿ ಅನೇಕ ಭಾಗಗಳು ಆ ಸಭೆಯಲ್ಲಿ ಇರುವಂತದ್ದಾಗಿರುತ್ತದೆ. My dear brothers and sisters, ನನ್ನ ಕೇಳುವ ಸಹೋದರ ಸಹೋದರಿಯರೇ, it is our motive. ನಮ್ಮ ಉದ್ದೇಶ ಅದಾಗಿರಬೇಕು. That is what Paul was addressing Timothy all the time. ತಿಮೋತಿಯನ್ನು ಕುರಿತು ಯಾವಾಗಲೂ ಆತನು ಈ ರೀತಿಯಾಗಿ ಹೇಳ್ತಾ ಇದ್ದನು. Pure motives. ಶುದ್ಧವಾದ ಉದ್ದೇಶಗಳು. The only desire to serve him. ಆತನ ಒಂದೇ ಒಂದು ಆಸೆ ಏನಂದ್ರೆ ಆತನಿಗೆ ಸೇವೆ ಮಾಡಬೇಕು. With whatever I have and with whatever I don't have. ನನಗೆ ಇರುವುದನ್ನು ಇಲ್ಲದಿರುವುದನ್ನು ಇಟ್ಟುಕೊಂಡು ಆತನಿಗೆ ಸೇವೆ My ಮಾಡಬೇಕು. whole being is sold out to serve him. ಆತನ ನನ್ನ ಎಲ್ಲವನ್ನು ಆತನ ಸೇವೆ ಮಾಡುವುದಕ್ಕಾಗಿ ಮಾರಲ್ಪಟ್ಟಿದ್ದೇನೆ. How I get there doesn't matter, but I have to do that. ನಾವು ಹೇಗೆ ಅದನ್ನು ಮಾಡುತ್ತೇನೆ ಅಂತ ಗೊತ್ತಿಲ್ಲ, ಆದ್ರೆ ನಿಶ್ಚಯವಾಗಿ ಅದನ್ನು ಮಾಡಿ ಮುಗಿಸಬೇಕಾಗಿರುತ್ತದೆ. Daniel was about doing the will of his father. ದಾನಿಯೇಲನು ದೇವರ ಚಿತ್ತವನ್ನು ಮಾಡುವುದಕ್ಕಾಗಿ ಸಿದ್ಧನಾಗಿದ್ದನು. A great shift in the rule of that nation happened. ಆ ರಾಜ್ಯದ ಆ ನಿಯಮಗಳಿಗೆ ಒಂದು ದೊಡ್ಡ ಬದಲಾವಣೆ ಉಂಟಾಯಿತು. Dear brothers and sisters, it is not difficult. ಪ್ರಿಯ ಸಹೋದರ ಸಹೋದರಿ, ಅದು ತುಂಬಾ ಕಠಿಣವಾದ ಕೆಲಸವೂ ಅಲ್ಲ. Don't even take all of you. ಅದು ಎಲ್ಲರೂ ಮಾಡಬೇಕಂತ ಏನಿಲ್ಲ. It can take just 2 of you. ನಿಮ್ಮಲ್ಲಿರುವಂತ 2 ವ್ಯಕ್ತಿಗಳನ್ನ ಅದನ್ನು ಮಾಡಕ್ಕಾಗುತ್ತದೆ. If you can just stand with the man of God. ನೀವು ದೇವರ ಮನುಷ್ಯನೊಂದಿಗೆ ಸಹ ನಿಂತುಕೊಳ್ಳುವುದಾದರೆ. Say, come on, tell us, Pastor, what to do. ಪಾಸ್ಟರ್ ಅವರು ಏನ್ ಮಾಡ್ಬೇಕಂತ ಹೇಳ್ರಿ. There are so many people in the church who would just wait. ಸಭೆಯಲ್ಲಿ ಅನೇಕರು ಕಾಯ್ತಾ ಇರ್ತಾರೆ. In our place, ನಮ್ಮ ಸ್ಥಳದಲ್ಲಿ just to hear a little anything from the mouth of the pastor so they can do something practical work. ಟೆಕ್ನಿಕಲ್ ಆಗಿ ಏನಾದ್ರೂ ಮಾಡುವುದಕ್ಕಾಗಿ ಪಾಸ್ಟರ್ ಬಾಯಿಂದ ಬರೋ ಮಾತುಗಳಿಗಾಗಿ ಜನ ಕಾಯ್ತಾ ಇರ್ತಾರೆ. Whether just
just waiting to hear. ದೇವರ ಸೇವಕರಿಂದ ಕೇಳುವುದಕ್ಕಾಗಿ ಸಿದ್ಧರಾಗಿರುತ್ತಾರೆ. That attitude he counts up there. ಆ ಚಿಂತನೆ, ಆ ಮನೋಭಾವ ದೇವರು ಅದನ್ನು ಘನಪಡಿಸುವಂತನಾಗಿದ್ದಾನೆ. That is the measure of blessing that our generation will receive, my dear brothers and sisters. ಅದೇ ನಮ್ಮ ತಲೆಮಾರು ಹೊಂದಿಕೊಳ್ಳುವ ಒಂದು ಅನುಗ್ರಹದ ಅಳತೆ ಅದಾಗಿರುತ್ತದೆ. I knew our forefathers served the Almighty God. ನನಗೆ ಗೊತ್ತು ನಮ್ಮ ಪೂರ್ವ ಪಿತರರು ದೇವರ ಸೇವೆ ಮಾಡಿದ್ದಾರೆ. We are blessed even in the third and the fourth generation. ನಾವು ಮೂರನೇ ನಾಲ್ಕನೇ ತಲೆಮಾರಲ್ಲಿ ಇವಾಗಲೂ ಅನುಗ್ರಹ ಹೊಂದಿದ್ದೇವೆ. He is faithful, he will never leave you nor forsake you. ಆತನು ನಂಬಿಕೆಸ್ಥನಾಗಿದ್ದಾನೆ, ನಮ್ಮನ್ನು ಕೈ ಬಿಡುವುದಿಲ್ಲ, ನಮ್ಮನ್ನು ತಳ್ಳಿ ಬಿಡುವುದಿಲ್ಲ. So the normal fasting, Jesus for 40 days, ಯೇಸು 40 ದಿವಸ ಸಾಧಾರಣವಾದ ಉಪವಾಸ ಮಾಡಿದ್ದಾನೆ. the authority of the word, ವಾಕ್ಯದ ಅಧಿಕಾರ, the spoken word was released, ಮಾತಾಡಿದಂತ ಮಾತುಗಳು ಪ್ರಕಟವಾಯಿತು. all those temptations were dealt with. ಎಲ್ಲ ಶೋಧನೆಗಳನ್ನು ಆತನು ಜಯಿಸಿದನು. Not only that, ಅದು ಮಾತ್ರವಲ್ಲ, after the Lord said, man shall not live by bread alone but by every word that comes out of his mouth, ಮನುಷ್ಯನ ರೊಟ್ಟಿಯಿಂದ ಮಾತ್ರವಲ್ಲ ದೇವರ ಮಾತಿನ ಬಾಯಿಂದ ಬರುವಂತ ಮಾತಿನಿಂದ ಜೀವಂತವಾಗಿರುತ್ತಾನೆ. then he stands at the end of the ministry, ಆತನು ಸೇವೆಯ ಕಡೆ ಭಾಗದಲ್ಲಿ ನಿಂತುಕೊಂಡಿದ್ದಾನೆ. of his earthly assignment, ಆತನಿಗೆ ಭೂಮಿಯ ಕೆಲಸದಲ್ಲಿ ಕಡೆಯದಾಗಿ ನಿಂತುಕೊಂಡಿದ್ದಾನೆ. and he is saying, ಆತನು ಹೇಳ್ತಾ ಇದ್ದಾನೆ, now it is my end. ಇವಾಗ ನನ್ನ ಕಡೆಗೆ ಬಂದಿದ್ದೇನೆ. The prince of the air is coming, ಈ ಲೋಕದ ಅಧಿಪತಿ ಬರ್ತಾ ಇದ್ದಾನೆ. but he has no claim on me. ನನ್ನ ಮೇಲೆ ಯಾವ ಅವಕಾಶನೂ ಇಲ್ಲ. I have nothing that belongs to him. ನನ್ನ ಹತ್ರ ಅವನಿಗೆ ಇರೋದು ಯಾವುದು ನನ್ನ ಹತ್ರ ಇಲ್ಲ. I have nothing in common with him. ನನಗೂ ಅವನಿಗೆ ಯಾವ ರೀತಿ ಸಮಾನ ಏನೂ ಇಲ್ಲ. He has absolutely no power over me. ಆತನ ಮೇಲೆ ನನ್ನ ಮೇಲೆ ಯಾವ ಅಧಿಕಾರ ಚಲಾಯಿಸಕ್ಕಾಗೋದಿಲ್ಲ. Hallelujah. Hallelujah. And that kind of life, ಆ ರೀತಿಯಾದ ಒಂದು ಜೀವಿತ on the face of this earth, ಈ ಭೂಮಿಯಲ್ಲಿ fulfilling and acting the will of the Father, ದೇವರ ಚಿತ್ತವನ್ನು ನೆರವೇರಿಸುವುದು ಮಾತ್ರವಲ್ಲ, it is possible. ಅದನ್ನು ಸಾಧ್ಯವಾಗುತ್ತದೆ. Because it is Jesus who said, ಯಾಕಂದ್ರೆ ಯೇಸು ಈ ರೀತಿಯಾಗಿ ಹೇಳಿದ್ದಾನೆ, those who believe in me, ನನ್ನಲ್ಲಿ ವಿಶ್ವಾಸ ಇಡುವವನು I'll do the works that I have done. ನಾನು ಮಾಡುವುದಕ್ಕಿಂತ ಹೆಚ್ಚಾಗಿ. If he could walk to the end of that ministry, ಆತನ ಸೇವೆಯ ಕಡೆಯವರೆಗೂ ಮಾಡಿ ಮುಗಿಸುವುದಾದರೆ, giving no hold to the devil, ಶತ್ರುಗೆ ಯಾವ ಒಂದು ಅವಕಾಶ ಕೊಡ್ತಿದ್ದಾರೆ. he has released and spoken that word over us. ಆತನ ಮಾತುಗಳನ್ನು ನಮ್ಮ ಮೇಲೆ ಮಾತಾಡಿದ್ದಾನೆ. He has prayed in John chapter 17 for us. ಯೋಹನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ನಮಗಾಗಿ ಆತನು ಪ್ರಾರ್ಥನೆ ಮಾಡಿದ್ದಾನೆ. Fulfill. ಆತನು ನೆರವೇರಿಸುವಂತನಾಗಿದ್ದಾನೆ. We have to just believe. ನಾವು ನಂಬಬೇಕಷ್ಟೇ. Surrender ourselves in full. ನಾವು ದೇವರ ಕರದಲ್ಲಿ ಪೂರ್ಣವಾಗಿ ಒಪ್ಪಿಸಿಕೊಳ್ಳಬೇಕು. Tell him. ಆತನ ಬಳಿಯಲ್ಲಿ ಹೇಳಬೇಕು, Or little we know. ದೇವರೇ ಸ್ವಲ್ಪ ಮಾತ್ರ ನಮಗೆ ಗೊತ್ತಿದೆ, you know all. ದೇವರೇ ನಿಮಗೆಲ್ಲ ಗೊತ್ತಿದೆ. Keep releasing. ಅದನ್ನು ಬಿಡುಗಡೆ ಮಾಡ್ತಾ ಇರಿ. And you walk your way. ನೀವು ನಿಮ್ಮ ಚಿತ್ತದ ಪ್ರಕಾರ ನಡೆಯುವಂತರಾಗಿರಿ. The third type of fasting. ಮೂರನೇ ವಿಧವಾದ ಫಾಸ್ಟಿಂಗ್, ಉಪವಾಸ. Absolute fasting. ಅದು ಪರಿಪೂರ್ಣವಾದ ಉಪವಾಸ. Not drinking water, not having anything. ಏನು ತಿನ್ನದೆ ಏನು ಕುಡಿಯದೆ ಇರುವಂತ We ಉಪವಾಸ. find it in the book of Esther. ಎಸ್ತರನ ಪುಸ್ತಕದಲ್ಲಿ ಆತರ ನೋಡ್ತೇವೆ. But medical science doesn't permit that beyond 72 hours. ಆ ಮೆಡಿಕಲ್ ಸೈನ್ಸ್ ಅವರು 70 ಗಂಟೆಗಿಂತ ಹೆಚ್ಚಾಗಿ ಆ ರೀತಿ ಉಪವಾಸ ಮಾಡೋದಕ್ಕೆ ಅನುಮತಿ ಕೊಡೋದಿಲ್ಲ. I don't know on supernatural planes. ಆದ್ರೆ ಅಮಾನುಷಿಕವಾದ ಜಾಗಗಳಲ್ಲಿ ಆ ರೀತಿ ನಡೆಯುತ್ತದೆ. Like Moses have done. ದೇವ ಸೇವಕರಾಗಿದ್ದ ಮೋಸೆ ಆತರ ಉಪವಾಸದಲ್ಲಿದ್ದಾರೆ. But in the presence of the Almighty. ಆದ್ರೆ ಸರ್ವಶಕ್ತನ ದೇವರ ಸಾನ್ನಿಧ್ಯದಲ್ಲಿ ಆ ರೀತಿಯಾಗಿದ್ದಾರೆ. That is a different issue. ಅದೊಂದು ಬೇರೆ ವ್ಯತ್ಯಾಸವಾದ ಸಂದರ್ಭವಾಗಿತ್ತು. Let us come to the book of Esther. ಎಸ್ತರನ ಪುಸ್ತಕದ ಕಡೆಗೆ ನಾವು ಬರೋಣ. Here there is another level of happening in an absolute fasting. ಇಲ್ಲಿ ಒಂದು ಪರಿಪೂರ್ಣ ಉಪವಾಸದಲ್ಲಿ ಬೇರೆ ಒಂದು ಕಾರ್ಯ We ನಡೆಯುತ್ತದೆ. know the story of Esther. ಎಸ್ತರನ ಚರಿತ್ರೆ ಎಲ್ಲರಿಗೂ ಗೊತ್ತಿದೆ. Everything, the decree that was written, released by the enemy to annihilate total destruction of the Jews and Mordecai. ಶತ್ರುವಾದವನು ಈ ರೀತಿಯಾಗಿ ಒಂದು ಆಜ್ಞೆಯನ್ನು ಹೊರಡಿಸಿದ್ದಾನೆ, ಯಹೂದ ಜನರನ್ನು ಪರಿಪೂರ್ಣವಾಗಿ ಸಂಹರಿಸಬೇಕು ಅಂತ ಆಜ್ಞೆ. But it was a fasting of 3 days. ಆದ್ರೆ 3 ದಿವಸದ ಒಂದು ಉಪವಾಸವಾಗಿತ್ತು. Absolute fasting. ಪರಿಪೂರ್ಣವಾದ ಒಂದು ಉಪವಾಸ. And in the time of Jonah, ಆ ಯೋನನ ಸಮಯದಲ್ಲಿ the wrath of God was about to fall. ದೇವರ ಕೋಪ ಒಂದು ದೇಶದ ಮೇಲೆ ಬರಬೇಕಿತ್ತು. There was declared a fasting for 3 days. ಅಲ್ಲಿ ಒಂದು 3 ದಿವಸ ಉಪವಾಸ ಪ್ರಕಟಣೆ ಮಾಡಿದರು. No one ate. ಯಾರು ಅಲ್ಲಿ ಊಟ ಮಾಡಲಿಲ್ಲ. The animals were kept aside. ಪ್ರಾಣಿಗಳನ್ನು ಬೇರ್ಪಡಿಸಿ ಇಟ್ಟಿದ್ದರು. The king also came down from the throne. ಅರಸನು ತನ್ನ ಸಿಂಹಾಸನವನ್ನು ಬಿಟ್ಟು ಕೆಳಗೆ ಇಳಿದು ಬಂದನು. The wrath of God was taken away. ದೇವರ ಕೋಪ ಅಲ್ಲಿಂದ ಬದಲಾಯಿತು. All the souls were released. ಅಲ್ಲಿದ್ದಂತ ಎಲ್ಲ ಆತ್ಮಗಳು ಬಿಡುಗಡೆ ಹೊಂದಿದರು. Oh, hallelujah. Hallelujah. Right here. ಈ ಸಮಯದ ಈ ಜಾಗದಲ್ಲೂ The book of Esther. ಎಸ್ತರನ ಪುಸ್ತಕದಲ್ಲಿ There was a great situation. ಅಲ್ಲೊಂದು ದೊಡ್ಡ ಸಂದರ್ಭ ಅಲ್ಲಿ ಉಂಟಾಗಿದೆ. It was a painful situation. ಅಲ್ಲಿ ವೇದನೆ ತರುವಂತ ಒಂದು ಸಂದರ್ಭವಾಗಿದೆ. Oh, the enemy was not trying to take Haman into hands just for Mordecai's head. ಮೊರ್ದೆಕೈನ ತಲೆಗಾಗಿ ಹಾಮಾನನ ಕರದಲ್ಲಿ ಶತ್ರು ಹಾಮಾನನ ಕರದಲ್ಲಿ ತೆಗೆದುಕೊಳ್ಳಲಿಲ್ಲ. His plan was different. ಆತನ ಉದ್ದೇಶನೇ ಬೇರೆ ಆಗಿತ್ತು. But let us go into that the book of Esther chapter 5 quickly.
ಎಸ್ತರನ ಬರೆದ ಪುಸ್ತಕ 5ನೇ ಅಧ್ಯಾಯದ ಕಡೆಗೆ ಹೋಗೋಣ. We know the decree was made. ನಮಗೆ ಗೊತ್ತು ಅಲ್ಲಿ ಒಂದು ಆಜ್ಞೆ ಹೊರಡಿಸಲ್ಪಟ್ಟಿತು. It was danger and death looming upon every Jew. ಅಲ್ಲಿ ಒಂದು ಆಪತ್ತು ಮರಣ ಎಲ್ಲ ಯಹೂದನ ಮೇಲೆ ಆವರಿಸ್ತಾ ಇತ್ತು. Mordecai took the initiative. ಮೊರ್ದೆಕಾಯಿ ಅದರ ಮುಖ್ಯ ಸ್ಥಾನದಲ್ಲಿ ನಿಂತುಕೊಂಡನು. Somebody has to take the initiative. ಯಾರಾದ್ರೂ ಒಂದು ಆ ಮುಖ್ಯ ಸ್ಥಾನಕ್ಕೆ ಬರಬೇಕಾಗಿರುತ್ತದೆ. That is the person that is going to be blessed. ಆ ವ್ಯಕ್ತಿಯನ್ನು ದೇವರು ಅನುಗ್ರಹಿಸುವಂತನಾಗಿದ್ದಾನೆ. Now Mordecai rent his clothes. ಮೊರ್ದೆಕಾಯಿ ಅವರು ತನ್ನ ವಸ್ತ್ರವನ್ನು ಕಿತ್ತಾಕಿದರು. Send a message to Esther. ಎಸ್ತರಳಿಗೆ ಒಂದು ಸಂದೇಶವನ್ನು ಕಳಿಸಿದರು. What is the result of this fasting and prayer? ಈ ಉಪವಾಸದ ಉದ್ದೇಶ ಏನಾಗಿದೆ? Normal fasting gave the authority and the purity to live and fulfill the life of ministry, giving no hold for the devil. ಸಾಧಾರಣ ಉಪವಾಸ ಸೇವೆಯಲ್ಲಿ ಬೆಳೆದು ಬರುವುದಕ್ಕಾಗಿ ಶತ್ರುವಿನ ಮೇಲೆ ಜಯ ಹೊಂದುವುದಕ್ಕಾಗಿ ಅದು ಸಹಾಯವಾಗಿತ್ತು. The authority and the spoken word. ಅಧಿಕಾರ ಮತ್ತು ಮಾತಾಡಲ್ಪಟ್ಟಂತ ಮಾತು. And partial fasting, ಪಾರ್ಷಲ್ ಆಗಿ ಸ್ವಲ್ಪ ಉಪವಾಸದಲ್ಲಿರೋದು 21 days. 21 ದಿವಸ. There is a great shift in the rule. The principalities and all those unclean things were taken away. ಒಂದು ಅಂತರಿಕ್ಷದಲ್ಲಿ ಒಂದು ದೊಡ್ಡ ವ್ಯತ್ಯಾಸ ಉಂಟಾಯಿತು. ಈ ಅಂಧಕಾರ ಶಕ್ತಿಗಳೆಲ್ಲ ಬಿಟ್ಟು ಹೋಯಿತು. And the highest ruler of that kingdom rises up in favor of God's people. ದೇವರ ಮಕ್ಕಳಿಗೆ ಅನುಕೂಲವಾಗಿ ಆ ಉನ್ನತ ಸ್ಥಾನದಲ್ಲಿದ್ದ ರಾಜನು ದೇವರ ಮಕ್ಕಳಿಗಾಗಿ ಎದ್ದೇಳಿದನು. Now here another thing has to happen. ಇಲ್ಲಿ ಬೇರೆ ಒಂದು ಕಾರ್ಯ ಸಂಭವಿಸಬೇಕಾಗಿದೆ. Esther gets the message. ಎಸ್ತರಿಗೆ ಸಂದೇಶ ಲಭಿಸಿತು. And she prepares herself to go before the king. ಆತನು ಅವಳನ್ನು ಸಿದ್ಧ ಮಾಡಿಕೊಂಡು ರಾಜನ ಮುಂದೆ ಹೋಗುವುದಕ್ಕಾಗಿ ಸಿದ್ಧವಾಗಿದ್ದಾಳೆ. Put on the royal robes. ಅರಸನ ರಾಣಿಯ ವಸ್ತ್ರವನ್ನು ಧರಿಸಿಕೊಂಡಿದ್ದಾಳೆ. If we have to stand up for God, we have to take a risk. ದೇವರಿಗಾಗಿ ನಿಲ್ಲಬೇಕಾದ್ರೆ ನಾವು ರಿಸ್ಕ್ ಅನ್ನು ತೆಗೆದುಕೊಳ್ಳುವುದಕ್ಕೆ ಸಿದ್ಧರಾಗಿರಬೇಕು. Esther was ready to pay the price. ಎಸ್ತರನು ಬೆಲೆ ತೆತ್ತುವುದಕ್ಕಾಗಿ ಸಿದ್ಧವಾಗಿದ್ದಳು. We have to leave our comfort zones. ನಮ್ಮ ಸ್ವಸ್ಥತೆಯ ಒಂದು ಅವಸ್ಥೆಯನ್ನು ಬಿಟ್ಟು ಬರಬೇಕು. No, comfort zones are not from God. ಸ್ವಸ್ಥತೆ ಇರೋ ಒಂದು ಅವಸ್ಥೆ ದೇವರಿಂದ ಬರೋದಲ್ಲ. They are cushion seats just to take us away from God's plan. ಅದು ದೇವರ ಚಿತ್ತದಿಂದ ನಮ್ಮನ್ನು ಬದಲಾಯಿಸುವುದಕ್ಕಿರುವಂತಹ ಛತ್ರ ಪದ್ಧತಿಗಳಾಗಿದೆ. Now what is happening? ಇವಾಗ ಏನ್ ನಡೀತಾ ಇದೆ? Esther is standing before the king. ಎಸ್ತರಳು ರಾಜನ ಮುಂದೆ ನಿಂತುಕೊಂಡಿದ್ದಾಳೆ. The throne is before him. ಸಿಂಹಾಸನ ಎಸ್ತರನ ಮುಂದೆ ಇದೆ. Everybody in the court knew that there is no invitation from the king to the Queen Esther. ಅಲ್ಲಿ ಅರಣ್ಮನೆಯಲ್ಲಿ ಇದ್ದಂತ ಎಲ್ಲರಿಗೂ ಗೊತ್ತಿತ್ತು ಎಸ್ತರ್ ರಾಣಿಗೆ ರಾಜನಿಂದ ಆಹ್ವಾನ ಏನು ಬರಲಿಲ್ಲ. The gate opened. ಅಲ್ಲಿ ಗೇಟ್ ಓಪನ್ ಆಗಿದೆ. Immediately when the people saw it is Esther. ಎಸ್ತರ್ ಬರ್ತಾ ಇದೆ ಅಂತ ಜನ ನೋಡ್ತಾ ಇದ್ದಾಗ it is death if the king does not raise his scepter. ರಾಜನು ಆತನ ಕೋಲನ್ನು ಚಾಚದಿದ್ದರೆ ಎಸ್ತರಳಿಗೆ ಮರಣವಾಗಿದೆ. And if he does not issue a permission immediate. ತಕ್ಷಣವಾಗಿ ಒಂದು ಪರ್ಮಿಷನ್ ಕೊಡದಿದ್ದರೆ there was a sigh. ಎಲ್ಲರ ಮನಸ್ಸಿನಲ್ಲಿ ಒಂದು ಭಾರ. People must have said ಎಲ್ಲರೂ ಹೇಳಿರಬಹುದು what will happen now? ಇವಾಗ ಏನಾಗುತ್ತದೆ? But then they saw. ಎಲ್ಲ ನೋಡ್ತಾ ಇರಬೇಕಾದಾಗಲೇ the king was pleased. ರಾಜನಿಗೆ ಒಂದು ಅವಳ ಮೇಲೆ ಪ್ರಸನ್ನತೆ ಆಯಿತು. You know why? ಯಾಕೆ ಗೊತ್ತಾ? There was something happening in the spiritual realm. ಆತ್ಮಿಕ ಮಂಡಲದಲ್ಲಿ ಏನೋ ನಡೀತಾ ಇತ್ತು. There was something already happening in the spiritual realm. ಅಲ್ಲಿ ಆತ್ಮಿಕ ಮಂಡಲದಲ್ಲಿ ಏನೋ ನಡೀತಾ ಇತ್ತು. Things were being softened up. ಎಲ್ಲ ಸರಿಯಾಗ್ತಾ ಇತ್ತು. The hardness was being broken down. ರಾಜನ ಮನಸ್ಸಿನಿಂದ ಕಠಿಣತನ ಮುರಿಯಲ್ಪಟ್ಟಿದೆ. And that ground of the king was being prepared. ರಾಜನ ಮನಸ್ಸು ಸರಿಪಡಿಸಿದೆ. For the deliverance of God's people. ದೇವರ ಜನರ ಬಿಡುಗಡೆಗಾಗಿ. But now let us turn our attention to another thing. ನಾ ಬೇರೆ ಒಂದು ಭಾಗಕ್ಕೆ ನಾವು ಹಿಂತಿರುಗಿ ಬರೋಣ. Now the king says, "Come, Queen Esther." ರಾಜನ ಹೇಳ್ತಾ ಇದ್ದಾನೆ, ರಾಣಿಯಾದ ಎಸ್ತರೇ ಬಾ. What is your petition? ನಿನ್ನ ಅಪೇಕ್ಷೆ ಏನಾಗಿದೆ? Even half of the kingdom I will give. ರಾಜ್ಯದಲ್ಲಿ ಅರ್ಧ ಭಾಗ ಬೇಕಾದ್ರೆ ನಿನಗೆ ಕೊಡುತ್ತೇನೆ. Speak out. ಮಾತನಾಡು. But Esther was fasting and praying. ಆದರೆ ಎಸ್ತರಳು ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. Her antenna was sharpening. ಅವಳ ಆಂಟಿನ ಸರಿಯಾದ ಸಿಗ್ನಲ್ ಗಾಗಿ ಕಾಯ್ತಾ ಇದೆ. There is something in heaven which is very important, that is timing. ಪರಲೋಕದಲ್ಲಿ ಒಂದು ಪ್ರಾಮುಖ್ಯವಾದ ಒಂದು ಅಂಶ ಇರುವುದಾದರೆ ಅದು ಸಮಯವಾಗಿರುತ್ತದೆ. There is a time and a season for every happening under this heaven. ಎಲ್ಲದಕ್ಕೂ ಒಂದು ಸಮಯ ಕಾಲ ಈ ಭೂಮಿಯಲ್ಲಿ ಕೆಳಗೆ ಇರುವಂತದ್ದಾಗಿರುತ್ತದೆ. Everything will happen at the tick of that clock. ಆ ದೇವರ ಸಮಯದಲ್ಲಿ ಮಾತ್ರ ಎಲ್ಲ ನಡೆಯುವಂತದ್ದಾಗಿರುತ್ತದೆ. The Son of God was sent at the fullness of time. ಓ ದೇವರ ಯೇಸು ಕ್ರಿಸ್ತನು ಸಮಯದ ಪೂರ್ಣತೆಯಲ್ಲಿ ಕಳಿಸಲ್ಪಟ್ಟಿದ್ದನು. Oh, Psalms 106 and verse 13 says. 106ನೇ ಕೀರ್ತನೆ 13ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ. The people of God did not wait for his plans to develop regarding them. ಅವರನ್ನು ಕುರಿತಿರುವ ದೇವರ ಚಿತ್ತಕ್ಕಾಗಿ ದೇವರ ಜನರು ಸಿದ್ಧರಾಗಲಿಲ್ಲ. They were jumping before time all the time.
ಸಮಯಕ್ಕಿಂತ ಮುಂಚಿತವಾಗಿ ಎಲ್ಲದಕ್ಕಾಗಿ ಅವರು ಜಿಗಿತಾ ಇದ್ದರು. My dear brothers and sisters, ನನ್ನ ಕೆಲವು ಸಹೋದರ ಸಹೋದರಿಯರೇ, those of you are called for ministry. ನೀವು ಸೇವೆಗಾಗಿ ಕರೆಯಲ್ಪಟ್ಟಿರೋ ನೀವು, there are certain definite periods and times and season in a life of a child of God. ದೇವರ ಮಕ್ಕಳ ಜೀವಿತದಲ್ಲಿ ಸರಿಯಾದ ಸಮಯ ಕಾಲ ಎಲ್ಲ ನಿರ್ಣಾಯಕವಾಗಿರುವಂತದ್ದಾಗಿದೆ. If you are called for a ministry, ನೀವು ಒಂದು ಸೇವೆಗೆ ಕರೆಯಲ್ಪಟ್ಟಿರುವುದಾದರೆ there is a time of calling. ನಿಮ್ಮ ಕರೆಯುವಿಕೆಗೆ ಒಂದು ಸಮಯ ಇರುತ್ತದೆ. From the time of calling there is a time of preparation. ನಿಮ್ಮ ಕರೆಯುವಾಗ ಒಂದು ಸಮಯದಿಂದ ಸಿದ್ಧ ಮಾಡೋದಕ್ಕೆ ಒಂದು ಸಮಯ ಇರುವಂತದ್ದಾಗಿರುತ್ತದೆ. The Lord will want to train you for every situation. ಎಲ್ಲ ಸಿಚುವೇಶನ್, ಎಲ್ಲ ಅವಸ್ಥೆಗೆ ದೇವರು ನಿಮ್ಮನ್ನು ಸಿದ್ಧಪಡಿಸುವುದಕ್ಕಾಗಿ ಸಮಯ ತೆಗೆದುಕೊಳ್ಳುತ್ತಾನೆ. He will give you experiences and knowledge and everything regarding every person that you will meet in your lifetime. ನಿಮ್ಮ ಜೀವಿತದಲ್ಲಿ ನೀವು ಅನುಭವಿಸುವಂತ, ನಿಮ್ಮ ಜೀವಿತದಲ್ಲಿ ಸಂದರ್ಶಿಸುವ ಎಲ್ಲ ಮನುಷ್ಯರ ಮುಖಾಂತರ ನಿಮ್ಮ ಜೀವಿತದಲ್ಲಿ ಆತನ ಬೇಕಾದ ಅನುಭವಗಳನ್ನು ಆತನು ಕೊಡುವಂತನಾಗಿದ್ದಾನೆ. That is why I said, I told you, do not run away from the preparation time. ಆದ್ದರಿಂದ ನಾನು ಆವಾಗಲೇ ಹೇಳಿದ ರೀತಿಯಲ್ಲಿ ಈ ಸಿದ್ಧ ಮಾಡುವ ಸಮಯದಲ್ಲಿ ನೀವು ಬಿಟ್ಟು ಓಡಿ ಹೋಗಬೇಡ್ರಿ. You are prepared. ನೀವು ಸಿದ್ಧರಾಗಿದ್ದೀರಾ. 40 years for Moses, ಮೋಸೆಗೆ 40 ವರ್ಷ, long year for David. ಅಷ್ಟೊಂದು ವರ್ಷಗಳು ದಾವೀದನಿಗೆ. Every servant of God who has been called and put into ministry, separated for the ministry, he has a call, then there is a period of preparation. ದೇವರ ಸೇವೆಗಾಗಿ ಕರೆಯಲ್ಪಟ್ಟ ಎಲ್ಲ ಸೇವಕರಿಗೂ ದೇವರು ಆತನು ಮೊದಲು ಕರೆಯುವಂತನಾಗಿದ್ದಾನೆ. ಅದರ ನಂತರ ಅವರು ಸಿದ್ಧ ಮಾಡುವುದಕ್ಕಾಗಿ ಒಂದು ಸಮಯ ಇರುವಂತದ್ದಾಗಿರುತ್ತದೆ. After the time of preparation, ಸಿದ್ಧವಾದ ನಂತರ there is a time of final separation to the place that he has appointed for. ಅದರ ನಂತರ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿರುವ ಆ ಸ್ಥಳಕ್ಕೆ ದೇವರು ಬೇರ್ಪಡಿಸುವಂತನಾಗಿದ್ದಾನೆ. For the very purpose that he has put it into the womb of his mother. ಆತನ ತಾಯಿಯ ಗರ್ಭದಲ್ಲಿ ಹಾಕಿದಂತ ಆ ಪರಿಪೂರ್ಣ ಚಿತ್ತಕ್ಕಾಗಿ. Oh, he said to Jeremiah, ಯೆರೆಮೀಯನಿಗೆ ಈ ರೀತಿ ಹೇಳಿದ್ದಾನೆ, before I formed you in the womb of your mother, ನಿಮ್ಮ ತಾಯಿಯ ಗರ್ಭದಲ್ಲಿ ಸೃಷ್ಟಿ ಆಗುವುದಕ್ಕೆ ಮುಂಚಿತವಾಗಿ I not only called you but I have appointed you. ನಾನು ನಿಮ್ಮನ್ನು ಕರೆದಿರುವುದು ಮಾತ್ರವಲ್ಲ, ನಾನು ನಿನ್ನನ್ನು ಸಿದ್ಧ ಮಾಡಿದ್ದೇನೆ As a prophet to the nation. ಅನೇಕ ದೇಶಗಳಿಗಾಗಿ ಪ್ರವಾದಿಯಾಗಿ ನಿನ್ನನ್ನು ಕರೆದಿದ್ದೇನೆ. Each and everyone, those who are sitting here, ಇಲ್ಲಿ ಇರುವಂತ ಎಲ್ಲರೂ with a definite call, ನಿಶ್ಚಯವಾದ ಒಂದು ಕರೆಯುವಿಕೆ ನಿಮ್ಮ ಮೇಲೆ ಇದೆ. definite purpose. ದೇವರ ನಿಶ್ಚಯವಾದ ಒಂದು ಉದ್ದೇಶ ನಿಮ್ಮ ಮೇಲೆ ಇದೆ. Let me tell you another thing. ಬೇರೆ ಒಂದು ಕಾರ್ಯವನ್ನು ಹೇಳುತ್ತೇನೆ. We know very well, ನಮಗೆ ಒಂದು ಕಾರ್ಯ ಚೆನ್ನಾಗಿ ತಿಳಿದಿದೆ. apple trees are not to be planted in Rajasthan. ಆಪಲ್ ಕೊಡುವಂತ ಆಪಲ್ ಮರಗಳು ರಾಜಸ್ಥಾನದಲ್ಲಿ ನೆಡುವುದಕ್ಕಲ್ಲ. No. ಇಲ್ಲ, Cold places. ತಣ್ಣಗಿರುವ ಜಾಗಗಳಲ್ಲಿ. Date palms. ಡೇಟ್ಸ್ ಏನ್ ಹೇಳ್ತಾರೆ, ಗಜೂರ್. ಓಕೆ. Not to be planted in Himalayas, foothills and Kashmir. ಗಜೂರದ ಮರಗಳು ಹಿಮಾಲಯ ಪರ್ವತಗಳ ಮೇಲೆ ಯಾರು ನಡೆಯೋದಿಲ್ಲ. The dry places of Rajasthan and desert. ಒಣಗಿರುವ ರಾಜಸ್ಥಾನ ಅಂತ ಮರುಭೂಮಿಯಲ್ಲಿ ನಡೆಯುತ್ತಾರೆ. What a khajur. ಏನ್ ಖಜೂರದ ಎಷ್ಟೊಂದು ಒಳ್ಳೆ ಖಜೂರ ಫಲಗಳು. Only at the appointed place. ಆದ್ರೆ ಅದಕ್ಕಾಗಿ ಸಿದ್ಧ ಮಾಡಿರುವ ಜಾಗಗಳಲ್ಲಿ ಮಾತ್ರ. You have not walked into Bethel AG by accident. ನೀವು ಬೆಥೆಲ್ ಸಭೆಯಲ್ಲಿ ಏನೇ ಒಂದು ಅನಿರೀಕ್ಷಿತವಾಗಿ ಬರಲಿಲ್ಲ. Psalms 92:13 says, ಕೀರ್ತನೆಗಳು 92:13 ಹೇಳುತ್ತದೆ, those who are planted in the house of God shall prosper. ದೇವರ ಮನೆಯಲ್ಲಿ ನಡೆಯಲ್ಪಟ್ಟ ವ್ಯಕ್ತಿಗಳು ಅಭಿವೃದ್ಧಿ ಆಗುತ್ತಾರೆ. Not the one who are transplanted every third month. ಎಲ್ಲ ಅವಾಗ ಅಲ್ಲಿಂದ ಇಲ್ಲಿಗೆ ಅಲ್ಲಿಗಿಂದ ಇಲ್ಲಿಗೆ ಟ್ರಾನ್ಸ್ಪ್ಲಾಂಟ್ ಆಗೋರಲ್ಲ. If that God who created the heaven and earth, ಆತನು ದೇವರು ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ದೇವರು, has created an environment and atmosphere for even the trees. ಮರಗಳಿಗೂ ಅದು ಬೆಳೆಯತಕ್ಕಂತ ಅವಸ್ಥೆ ಆತನು ಉಂಟು ಮಾಡಿದ್ದಾನೆ. Don't you think there is a place for you where you will belong? ನೀವು ಸೇರಬೇಕಾದ ಇರಬೇಕಾದ ಒಂದು ಸ್ಥಳ ದೇವರು ಸಿದ್ಧ ಮಾಡಿದ್ದಾನೆ. If trees are planted, it is a permanent business. ಒಂದು ಮರ ನೆಡುವುದಾದರೆ ಅದು ಪರ್ಮನೆಂಟ್ ಆಗಿ ಅಲ್ಲೇ ಬೆಳೆಯಬೇಕಾಗಿರುತ್ತದೆ. It is a permanent plantation. ಅದು ಪರ್ಮನೆಂಟ್ ಆಗಿ ಅಲ್ಲೇ ಬೆಳೆಸುವುದಕ್ಕಾಗಿರುತ್ತದೆ. There is an atmosphere for you. ನಿನಗಾಗಿ ಒಂದು ಅವಸ್ಥೆ ದೇವರು ಆತನ ಸಿದ್ಧ ಮಾಡಿದ್ದಾನೆ. Environment for you. ನಿನಗಾಗಿ ಒಂದು ಅವಸ್ಥೆಯನ್ನು ಎಲ್ಲ ರೀತಿಯಲ್ಲಿ ಸಿದ್ಧ ಮಾಡಿದ್ದಾನೆ. God has formed you. ಕಾರಣವೇನೆಂದರೆ ದೇವರು ನಿನ್ನನ್ನು ಸೃಷ್ಟಿ ಮಾಡಿದ್ದಾರೆ. He has put everything confirming to that environment that he has formed you, that you will be planted there and you will bring forth your fruit in that place. ನಿಮಗೆ ಬೇಕಾದ ಎಲ್ಲ ಅವಸ್ಥೆಗಳನ್ನು ಆತನು ಸಿದ್ಧ ಮಾಡಿದ್ದಾನೆ. ಅದು ಮಾತ್ರ ಅಲ್ಲ, ಕಾಲಾವಸ್ಥೆ ಅದಕ್ಕೆ ಅನುಗುಣವಾಗಿ ಮಾಡಿರ್ತಾನೆ. ಕಾರಣವೇನೆಂದರೆ ಆ ಸ್ಥಳದಲ್ಲಿ ನೀವು ಫಲ ಕೊಡುವವರಾಗಿರುತ್ತೀರಾ. A plantation will not flourish if the right manure, the right fertilizer and the right environment is not given. ಆ ಒಂದು ಹಾಕಿದ ನಡೆಯಲ್ಪಟ್ಟ ಮರನೋ ಗಿಡನೋ ಸರಿ ಅದಕ್ಕೆ ಬೇಕಾದ ಗೊಬ್ಬರ, ಅದಕ್ಕೆ ಬೇಕಾದ ಸಕಲ ನೀರನ್ನು ಹಾಕದಿದ್ದರೆ ಅಲ್ಲಿ ಅದು ಬೆಳೆಯಕ್ಕಾಗೋದಿಲ್ಲ. Do you know why some people are not comfortable? ನಿಮ್ಗೆ ಗೊತ್ತಾ ಕೆಲವೊಂದು ವ್ಯಕ್ತಿಗಳು ಯಾಕೆ ಕಂಫರ್ಟಬಲ್ ಇರೋದಿಲ್ಲ ಚರ್ಚಲ್ಲಿ? They have not found their environment.
ಅವರಿಗೆ ಬೇಕಾದ ಅವಸ್ಥೆ ಕಾಲಾವಸ್ಥೆ ಅವರಿಗೆ ಲಭಿಸಲಿಲ್ಲ. They are not sure of their calling, ಅವರ ಕರೆಯುವಿಕೆ ಬಗ್ಗೆ ಅವರಿಗೆ ದೃಢತೆ ಇಲ್ಲ. their place of belonging. ಅವ್ರು ಎಲ್ಲಿ ಇರಬೇಕಂತ ಅವ್ರಿಗೆ ಗೊತ್ತಿಲ್ಲ. Hallelujah. Hallelujah. He has already put a sway in you. ಅವರು ಸ್ವಲ್ಪ ಭಾರವನ್ನು ಆತನ ಹಾಕಿದ್ದಾನೆ. As per the atmosphere and the calling of the leader, of your pastor, so that you can stand with him in that environment and bear the maximum fruit and be much fruitful there. ನಿಮ್ಮ ಸೇವಕರ ಕರೆಯುವಿಕೆ ಪ್ರಕಾರವಾಗಿ ಆತ ನಿಮ್ಮನ್ನು ಅಲ್ಲಿ ಸೇರಿಸಿ ಅಲ್ಲಿ ನಿಲ್ಲಿಸಬೇಕಾದಾಗ ನೀವು ಬೇಕಾದ ಫಲವನ್ನು ಆ ಸೇವೆ ಮುಖಾಂತರ ಕೊಡಬಹುದಾಗಿರುತ್ತದೆ. Go home and read 92 Psalms verse from 8, 9, 10 to the last verse. You will never be the same. ನೀವು ಮನೆಗೆ ಹೋಗಿ 92ನೇ ಕೀರ್ತನೆ 8, 9 ಕೆಳಗಡೆ ವಾಕ್ಯಗಳು ಓದುವಂತರಾಗಿರಿ. ನೀವು ಓದಿದರೆ ನೀವು ಇರುವಂತ ರೀತಿಯಲ್ಲಿ ಇರೋದಿಲ್ಲ. The clock is ticking fast. That's why I'm trying to cut it short. ಸಮಯ ಬೇಗವಾಗಿ ಹೋಗುತ್ತಾ ಇದೆ, ಅದರಿಂದ ನಾನು ಬೇಗ ಬುಕ್ಸ್ ನೋಡ್ತಾ ಇದ್ದೇನೆ. My dear brothers and sisters, ನನ್ನ ಕೇಳುವ ಸಹೋದರ ಸಹೋದರಿಯರೇ, you have to follow the spiritual principles. ನೀವು ಆತ್ಮಿಕವಾದ ಆ ತತ್ವಗಳನ್ನು ತಿಳಿದುಕೊಳ್ಳಬೇಕು. Then only the maximum potential can be released. ಆಗಿರುವುದಾದರೆ ಮಾತ್ರ ನಿಮ್ಮಲ್ಲಿರುವಂತ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಹೊರಡೆ ಬರುವಂತದ್ದಾಗಿರುತ್ತದೆ. Cut out one principle, we lose it out. ಒಂದು ತತ್ವವನ್ನು ಮುರಿದಾಕುವುದಾದ್ರೆ ನಾವು ಸೋತು ಹೋಗುತ್ತೇವೆ. Now remember, now Esther is standing before. ನೀವು ಅರ್ಥ ಮಾಡಿಕೊಳ್ಳಬೇಕು, ಎಸ್ತರ್ ಇವಾಗ ಮುಂದೆ What ನಿಂತುಕೊಂಡಿದ್ದಾಳೆ. is the result of this fasting and prayer? ಈ ಉಪವಾಸ ಪ್ರಾರ್ಥನೆಯ ಉದ್ದೇಶವೇನು? What does it do? ಇದೇನು ಮಾಡುವಂತದಾಗಿದೆ? It brings us in tuning. ನಾವು ಅದನ್ನು ನಮ್ಮನ್ನು ಸರಿಯಾಗಿ ಟ್ಯೂನ್ ಮಾಡುವಂತದಾಗಿರುತ್ತದೆ. We are into a fine tuning. ನಾವೊಂದು ಸರಿಯಾಗಿ ಟ್ಯೂನ್ ಮಾಡುವ ಒಂದು ಅವಸ್ಥೆಯಲ್ಲಿ ಆಗಿರ್ತೇವೆ. Whether we are comfortable or not. ನಮಗೆ ಅದು ಚೆನ್ನಾಗಿದೆಯಾ ಇಲ್ಲ ಅಂತ ಒಂದು ಉದ್ದೇಶ ಅಲ್ಲ. We will be somehow prepared to do his work. ಯಾಗಾದ್ರೂ ಮಾಡಿ ಆತನ ಚಿತ್ತವನ್ನು ಮಾಡುವುದಕ್ಕಾಗಿ ಸಿದ್ಧರಾಗಿರಬೇಕು. Wherever you go, you will find wonderful things happening. ನೀವು ಎಲ್ಲಿ ಬೇಕಾದ್ರೂ ಹೋಗಬಹುದು, ಅಲ್ಲಿ ಅದ್ಭುತವಾದ ಕಾರ್ಯಗಳು ನಡೆಯುವುದನ್ನು ನೋಡುತ್ತೀರಾ. Now Esther is standing. ಇವಾಗ ಎಸ್ತರ್ ನಿಂತುಕೊಂಡಿದ್ದಾಳೆ. King is saying. ರಾಜನು ಹೇಳ್ತಾ ಇದ್ದಾನೆ. Come on, say Esther. ಹೇಳಿ ಎಸ್ತರ್. Esther had the immediate opportunity to say. ಎಸ್ತರ್ಗೆ ಹೇಳಬೇಕಾದ ತಕ್ಷಣವಾದ ಒಂದು ಸಂದರ್ಭ ಉಂಟಾಯಿತು. Oh king. ಓ ರಾಜನೇ. Not half a kingdom. ನನಗೆ ಅರ್ಧ ರಾಜ್ಯ ಬೇಡ. But she could have said. ಅವಳು ಈ ರೀತಿಯಾಗಿ ಹೇಳಿರಬಹುದು. But she comes. ಅವಳು ಬಂದು ಹೇಳ್ತಾ ಇದ್ದಾಳೆ. And then she make her obeisance. ಆತನು ಅವಳ ಮುಂದೆ ತಗ್ಗಿಸಿಕೊಳ್ತಾ ಇದ್ದಾಳೆ. Say, king, my request, come to my house tonight, you and Haman, for the banquet that I am preparing for you. ನಾನು ಸಿದ್ಧ ಮಾಡಿರುವಂತ ಔತಣಕ್ಕೆ ನೀವು ಹಾಮನ್ ಅವರು ಬರಬೇಕಂತ ಅವಳು ಅಪೇಕ್ಷೆ ಪಡ್ತಾ ಇದ್ದಾಳೆ. Verse 3 chapter 5 says, king said to her, what is your petition? And verse 4 Esther says, come this day to the dinner that I prepared for the king. ಮೂರನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾಳೆ, ನಿನ್ನ ವಿಜ್ಞಾಪನೆ ಏನು? 4ನೇ ವಾಕ್ಯದಲ್ಲಿ ನನ್ನ ಮನೆಗೆ ಬರಬೇಕಂತ ಹೇಳ್ತಾ ಇದ್ದಾಳೆ. Verse 6 Haman and king came. 6ನೇ ವಾಕ್ಯದಲ್ಲಿ ಹಾಮಾನ್ ರಾಜನು ಅವ್ರ ಮನೆಗೆ ಹೋದರು. Verse 7 7ನೇ ವಾಕ್ಯದಲ್ಲಿ again second time the same question. 2ನೇ ಬಾರಿನೂ ಇದೇ ಪ್ರಶ್ನೆ ಬರ್ತಾ ಇದೆ. Now they are merry. ಇವಾಗ ತುಂಬಾ ಸಂತೋಷದಲ್ಲಿದ್ದಾರೆ. The wine is doing the effect. ಅಲ್ಲಿ ಇದ್ದಂತ ದ್ರಾಕ್ಷಾರಸ ಎಲ್ಲ ಕಾರ್ಯ ಮಾಡ್ತಾ ಇದೆ. King is in best mood. ಇವಾಗ ರಾಜನು ತುಂಬಾ ಸಂತೋಷದ ಒಂದು ಅನುಭವದಲ್ಲಿದ್ದಾನೆ. Say, Queen Esther. ಓ ರಾಣಿಯಾದ ಎಸ್ತರಳೇ. Oh, I care about you so much. ಓ ನಿನ್ನ ಬಗ್ಗೆ ನಾನು ತುಂಬಾ ಕೇರ್ ಮಾಡುವಂತನಾಗಿದ್ದೇನೆ. And above all, ಎಲ್ಲದಕ್ಕಿಂತ ಹೆಚ್ಚಾಗಿ, who can get the king in the best mood? ಓ ರಾಜನ ಆ ಮೂಡ್ ಒಳ್ಳೆ ಮೂಡ್ ಅಲ್ಲಿ ಇರಬೇಕಾದಾಗ ಯಾರಿಗೆ ಲಭಿಸುತ್ತಾನೆ? Come on Esther. ಕೇಳಿ ಎಸ್ತರಳೇ. But verse 8. ಆದ್ರೆ 8ನೇ ವಾಕ್ಯ. Again it is surprising to see. ಅಲ್ಲಿ ನೋಡೋದಕ್ಕೆ ಆಶ್ಚರ್ಯವಾಗಿದೆ. 8ನೇ ವಾಕ್ಯ. Now Esther is about to say. ಎಸ್ತರ್ ಇವಾಗ ಹೇಳ್ಬೇಕಾದ ವಿಷಯವೇನೆಂದರೆ, my petition, ನನ್ನ ಅಪೇಕ್ಷೆ ಏನೆಂದರೆ, and request is, ನಮ್ಮ ಅಪೇಕ್ಷೆ ಏನೆಂದರೆ. But then I find a small semicolon here in my Bible. ನನ್ನ ಬೈಬಲ್ ಅಲ್ಲಿ ಒಂದು ಚಿಕ್ಕ ಒಂದು ಸೆಮಿಕೋಲನ್ ಇದೆ. My petition and request is, ನನ್ನ ಅಪೇಕ್ಷೆ ನನ್ನ ವಿಜ್ಞಾಪನೆ ಏನೆಂದರೆ. Remember she was fasting and praying for 3 days. ನೀವು ಅರ್ಥ ಮಾಡಿಕೊಳ್ಳಬೇಕು, ಅವರು ಉಪವಾಸದಲ್ಲಿ ಪ್ರಾರ್ಥನೆಯಲ್ಲಿ 3 ದಿವಸ ಇದ್ದಾರೆ. Her antenna is sharpened to the kingdom, the throne up above. ಅಲ್ಲಿ ಮೇಲೆ ಪರಲೋಕದಲ್ಲಿರುವಂತ ಆ ಸಿಂಹಾಸನಕ್ಕೆ ಆ ಆಂಟೆನಾ ಸರಿಯಾಗ್ತಾ ಇದೆ. The first time she was not led to say that. ಮೊದಲನೇ ಬಾರಿಗೆ ಅವರು ಹೇಳೋಕೆ ಆಗ್ಲಿಲ್ಲ. But the second time, even as she was about to say, my petition and request is. ಎರಡನೇ ಬಾರಿ ಅವಳು ನನ್ನ ವಿಜ್ಞಾಪನೆ ನನ್ನ ಅಪೇಕ್ಷೆ ಏನಂದರೆ, a little nudge of the Holy Spirit, a very little slight nudge of the Holy Spirit. If she was not sharpened enough, she would have missed that little warning.
ಪರಿಶುದ್ಧಾತ್ಮನು ಏನೇ ಒಂದ್ ಸ್ವಲ್ಪ ಹಿಡಿತ ಕೊಡ್ತಾ ಇದ್ದಾನೆ, ಅವಳು ಸರಿಯಾಗಿ ಟ್ಯೂನ್ ಮಾಡದಿದ್ದರೆ ಆ ಪರಿಶುದ್ಧಾತ್ಮನ ಆ ಸಿಗ್ನಲ್ ಅನ್ನು ಮಿಸ್ ಮಾಡ್ತಾ ಇದ್ಲು. There is a time, ನಿಮಗೊಂದು ಸಮಯವಿದೆ, set time, ಸಿದ್ಧವಾದ ಸರಿಯಾದ for ಸಮಯ. every purpose under heaven. ಭೂಮಿಯ ಕೆಳಗಡೆ ಎಲ್ಲದಕ್ಕೂ ಒಂದು ಸರಿಯಾದ ಸಮಯವಿದೆ. Psalms 106 verse 13 says, those people, the people of God, did not wait for his plans to develop regarding them. 106ನೇ ಕೀರ್ತನೆ 13ನೇ ವಾಕ್ಯದಲ್ಲಿ ಆ ಜನರು ಅವರನ್ನು ಕುರಿತುಳ್ಳ ಉದ್ದೇಶ ನೆರವೇರುವುದಕ್ಕಾಗಿ ಅವರು ಅದಕ್ಕಾಗಿ ಕಾಯಲಿಲ್ಲ ಅಂತ ಬರೆಯಲ್ಪಟ್ಟಿದೆ. If you act in God's time, ನೀವು ದೇವರ ಸಮಯದಲ್ಲಿ ಕ್ರಿಯೆ ಮಾಡುವುದಾದರೆ, no, my people, ಅರ್ಥ ಮಾಡಿಕೊಳ್ಳಿ ನನ್ನ ಜನರೇ, there is something that God is doing ದೇವರು ಏನೋ ಮಾಡ್ತಾ ಇದ್ದಾರೆ at the fullness of time. ಆತನ ಸಮಯದಲ್ಲಿ. Oh, the Lord was at work. ದೇವರಲ್ಲಿ ಕ್ರಿಯೆ ಮಾಡ್ತಾ ಇದ್ದ. And when the time came, ಆ ಸಮಯ ಬಂದಾಗ Esther said, ಎಸ್ತರ್ ರೀತಿಯಾಗಿ ಹೇಳ್ತಾ ಇದ್ದಾಳೆ, my petition is. ನನ್ನ ಅಪೇಕ್ಷೆ. Then she says ಆಮೇಲೆ ಹೇಳ್ತಾ ಇದ್ದಾಳೆ a very strange thing. ಒಂದು ವಿಶೇಷವಾದ ಕಾರ್ಯ. If I have found favor in the sight of king, ರಾಜನ ಮುಂದೆ, ರಾಜನ ಕಣ್ಣುಗಳಲ್ಲಿ ನನಗೆ ದಯೆ ಸಿಕ್ಕಿದುದಾದರೆ, let them, king and Haman, come tomorrow to the banquet that I prepare for you. ನಾಳೆನು ಹಾಮಾನು ಮತ್ತು ಅರಸರು ನಾಳೆನು ನಾನು ಮಾಡುವಂತ ಔತಣ ಕೂಟಕ್ಕೆ ಬರಬೇಕು. That would have been enough to change the mood of the king. ಅದು ರಾಜನ ಮೂಡನ್ನು ಬದಲಾಯಿಸೋದಕ್ಕೆ ಬೇಕಾದ ಕಾರಣವಾಗಿತ್ತು. He would have said, ರಾಜನ ಹೇಳಿರ್ಬೋದು, do you think, oh Queen Esther, I have no other business other than coming and keeping your banquet business? ಓ ರಾಣಿ, ನಿಂಗೇನು ಬೇರೆ ಕೆಲಸ ಇಲ್ವಾ? ಯಾವಾಗಲೂ ನೀನು ಔತಣ ಕೂಟಕ್ಕೆ ಬರ್ತಾ ಇರಬೇಕಾದ ಕೆಲಸ. I have many other business to attend. ನಾನು ಅನೇಕ ಕಾರ್ಯ ನೋಡಬೇಕಾಗಿದೆ. So many days she was never called to the king. ಇದುವರೆಗೂ ರಾಜನನ್ನು ಕರೆಯಲಿಲ್ಲ ಅವಳು. The king would have said, ರಾಜನ ಹೇಳಿರ್ಬೋದು, don't kid with me. If you have to say right now, you get out. ಏನಾದ್ರೂ ಹೇಳ್ಬೇಕಾದ್ರೆ ಇವಾಗಲೇ ಹೇಳಿ, ಆಚೆ ಕಡೆ ಹೋಗು. But mind it, ಅದು ಅರ್ಥ ಮಾಡಿಕೊ. king said nothing like that. ರಾಜನ ಆತರ ಹೇಳೇ ಇಲ್ಲ. Do you know what happened? ನಿಮ್ಗೆ ಏನಾಗ್ತಿದೆ ಗೊತ್ತಾ? There was already a shift of authority upon that king. ರಾಜನ ಮೇಲೆ ಅಧಿಕಾರದ ಬದಲಾವಣೆ ಆಲ್ರೆಡಿ ಉಂಟಾಗ್ತಾ ಇತ್ತು. Hallelujah. Hallelujah. That is what happens in the spiritual realm. ಆತ್ಮಿಕ ಮಂಡಲದಲ್ಲಿ ಅದೇ ನಡೀತಾ ಇರೋ ವಿಷಯವಾಗಿತ್ತು. As you fast and pray here, ಇಲ್ಲಿ ನೀವು ಉಪವಾಸ ಇದ್ದು ಪ್ರಾರ್ಥನೆ ಮಾಡುತ್ತಿರಬೇಕಾದಾಗ, there is something that going on behind the curtain. ಹಿಂದೆ ಹಿಂಭಾಗದಲ್ಲಿ ಏನೋ ಒಂದು ವಿಶೇಷವಾದ ಕಾರ್ಯ ನಡೀತಾ ಇದೆ. If my people who are called by my name, ನನ್ನ ನಾಮದಲ್ಲಿ ಕರೆಯಲ್ಪಟ್ಟ ನನ್ನ ಜನರು humble themselves, ಅವರನ್ನು ತಗ್ಗಿಸಿಕೊಳ್ಳುವುದಾದರೆ, leave the wicked ways, ಅವರ ದುಷ್ಟತನವನ್ನು ಬಿಡುವುದಾದರೆ, seek his way, ನನ್ನ ಮುಖವನ್ನು ಹುಡುಕುವುದಾದರೆ, he will rise up and he will heal your land. ಅವರು ಎದ್ದು ಆತನು ಭೂಮಿಯನ್ನು ಸೌಖ್ಯ ಮಾಡುವಂತನಾಗಿದ್ದಾನೆ. Hallelujah. Hallelujah. Then the king is saying, ಅರಸನು ಹೇಳ್ತಾ ಇದ್ದಾನೆ, okay queen, ಸರಿ ರಾಣಿಯೇ, I will do as you say. ನೀವು ಹೇಳ್ದಂಗೆ ನಾನು ಮಾಡ್ತೇನೆ. Then it was the next day. ಅದು ಮಾರನೇ ದಿವಸವಾಯಿತು. That night there was no sleep for the king. ಆ ರಾತ್ರಿ ರಾಜನಿಗೆ It ನಿದ್ದೆ was ಬರಲಿಲ್ಲ. the fullness of time. ಅದು ದೇವರ ಸಮಯ, ಪೂರ್ಣ ಸಮಯವಾಗಿತ್ತು. My dear brothers and sisters, ನನ್ನ ಕೇಳುವ ಸಹೋದರ ಸಹೋದರಿಯರೇ, called one, ಆ ಕರೆಯಲ್ಪಟ್ಟವರೇ, the appointed one, ಆ ಸಿದ್ಧರಾಗಿರುವ ಜನರೇ, goes at the appointed place, ನೀವು ಸಿದ್ಧಪಡಿಸಿದಂತಹ ಸ್ಥಳದಲ್ಲಿ do ಇರಬೇಕಾದ್ರೆ, the appointed work, ಆ ದೇವರು ಸಿದ್ಧ ಮಾಡಿದಂತಹ ಕಾರ್ಯ ಮಾಡಬೇಕಾಗೆ, appointed time, ಸಿದ್ಧ ಮಾಡಿರುವ ಆ ಸಮಯದಲ್ಲಿ, at the fullness of time, ಸಮಯದ ಪರಿಪೂರ್ಣ he will ಸಮಯದಲ್ಲಿ have every ground preparation done. ಎಲ್ಲ ಜಾಗವೆಲ್ಲ ಸಿದ್ಧ ಮಾಡಿದ ನಂತರ That nation will be waiting for you. ಆ ದೇಶ ನಿಮಗಾಗಿ ಕಾಯಲ್ಪಡುವಂತದಾಗಿರುತ್ತದೆ. Can we have just sharpen our antennas? ನಮ್ಮ ಆಂಟೆನಾವೆಲ್ಲ ಚೂಪಾಗಿ ಮಾಡಿಕೊಂಡರೆ, Can we be sensitive to the smallest nudge of the Holy Spirit? ಚಿಕ್ಕ ಚಿಕ್ಕ ವಿಷಯಕ್ಕೂ ಪರಿಶುದ್ಧಾತ್ಮನು ಹೇಳುವಂತ ಚಿಕ್ಕ ಚಿಕ್ಕ ವಿಷಯಕ್ಕೂ ನಾವು ಜಾಗರೂಕತೆಯಿಂದ ಇರುವುದಾದರೆ, Oh, you will tread upon scorpions and serpents. ನೀವು ಚೇಳುಗಳನ್ನು ಹಾವುಗಳನ್ನು ತುಳಿಯುವಂತರಾಗಿರುತ್ತೀರಾ. You will not know, ನಿಮಗೆ ಗೊತ್ತಾಗುವುದಿಲ್ಲ, but they will flee. ಅದು ಬಿಟ್ಟು ಹೋಗುವಂತದಾಗಿರುತ್ತದೆ. For you step in his name. ನೀವು ಆತನ ನಾಮದಲ್ಲಿ ತುಳಿಯುವಂತರಾಗಿರುತ್ತೀರಾ. For you tread that ground in his name. ನೀವು ಆ ಜಾಗವನ್ನು ಯೇಸುವಿನ ನಾಮ, ಆತನ ನಾಮದಲ್ಲಿ For ತುಳಿಯುವಂತರಾಗಿರುತ್ತೀರಾ. you are there for not for your purpose but to bring down the will of the Father. ನೀವು ನಿಮ್ಮ ಉದ್ದೇಶಕ್ಕೆಲ್ಲ ಆ ಜಾಗದಲ್ಲಿ ಇರುವುದು, ಆದ್ರೆ ದೇವರ ಉದ್ದೇಶವನ್ನು ಕೆಳ ತರುವುದಕ್ಕಾಗಿ ಆ ಜಾಗದಲ್ಲಿ My ಇರುತ್ತೀರಾ. dear brothers and sisters, ನನ್ನ ಕೇಳುವ ಸಹೋದರ ಸಹೋದರಿಯರೇ, and that night ಆ ರಾತ್ರಿಯಲ್ಲಿ king did not sleep. ರಾಜನಿಗೆ ನಿದ್ದೆ ಮಾಡಕ್ ಆಗ್ತಾ ಇಲ್ಲ. The next day was a new day. ಮಾರನೇ ದಿವಸ ಹೊಸ ದಿವಸವಾಗಿತ್ತು. Oh, this is the day that the Lord has made. ಓ, ಈ ದಿವಸ ಕರ್ತನಿಂದ ಉಂಟಾಲ್ಪಡಿದ ದಿವಸ. The Jews were singing and dancing. ಓ, ಯೂದ ಜನರೆಲ್ಲ ನಟನ ಮಾಡ್ತಾ, Haman, ಹಾಮಾನ್ where are you? ಎಲ್ಲಿದ್ದೀಯಾ? Somebody said, ಯಾರೋ ಹೇಳಿದ್ರು, no problem. ಯಾವ ತೊಂದರೆನೇ ಇಲ್ಲ, We all can see him. ಎಲ್ಲರೂ ನಾವು ಅದನ್ನು ನೋಡಬಹುದು. It is not 20 feet. ಅದು 20 ಅಡಿ ಅಲ್ಲ, It is 70 feet. 70 ಅಡಿ ಉದ್ದಾನೆ. Oh, more than that. ಅದಕ್ಕಿಂತ ಹೆಚ್ಚಾಗಿದೆ. Nobody can miss him.
ಯಾರನ್ನ ಆತ ನೋಡ್ದಕ್ಕೆ ಆಗೋದಿಲ್ಲ. What is that swinging? ಅಲ್ಲೇನೋ ಆಡ್ತಾ ಇದೆಯಲ್ಲ. It is Haman in the air. ಹಾಮಾನ್ ಗಾಳಿಯಲ್ಲಿ ಹಾರಾಡ್ತಾ ಇದ್ದಾನೆ. What happened, Mordecai? ಮೊರ್ದೆಕೈ ಏನಾಯ್ತು? I don't know. ನನಗೆ ಗೊತ್ತಿಲ್ಲ. Who are you? ನೀನ್ ಯಾಗಿದ್ಯಾ? Pradhan Mantri. ಇವಾಗ ನಾನು ಪ್ರೈಮ್ ಮಿನಿಸ್ಟರ್ ಆಗಿದ್ದೇನೆ. Wow. ವಾವ್. Hallelujah. ಹಾಲೆಲೂಯಾ. What a story. ಏನು ವಿಶೇಷವಾದ ಕತೆ. It is not a story. ಇದು ಕತೆ ಅಲ್ಲ. It is a reality. ಇದು ಸಂಭವವಾಗಿದೆ. It is bound to happen. ಇದು ನಿಶ್ಚಯವಾಗಿ ನಡೆಯಬೇಕಾಗಿದೆ. In these grounds. ಅದು ಈ ಜಾಗಗಳಲ್ಲಿ. In this city. ಈ ಪಟ್ಟಣದಲ್ಲಿ. In this nation. ಈ ದೇಶದಲ್ಲಿ. Hallelujah. ಹಾಲೆಲೂಯಾ. Are we ready to pay the price? ನಾವು ಬೆಲೆ ಕಟ್ಟೋಕೆ ಸಿದ್ಧರಾಗಿದ್ದೇವಾ? Can we believe him at his word? ನಾವು ಆತನ ಮಾತನ್ನು ನಂಬಕ್ಕಾಗುತ್ತಾ ಇದೆಯಾ? He will take you. ಅದು ನಿಮ್ಮನ್ನು ತೆಗೆದುಕೊಳ್ಳುತ್ತಾನೆ. And you will be changed. ನೀವು ಬದಲಾಗುವಂತರಾಗಿರ್ತೀರಾ. You will not go after your business. You will fulfill his will. ನೀವು ನಿಮ್ಮ ಸ್ವಂತ ಕಾರ್ಯದಲ್ಲಿ ಹೋಗೋದಿಲ್ಲ, ಆದ್ರೆ ದೇವರು ತನ್ನ ಚಿತ್ತವನ್ನು ಮುಗಿಸುವಂತನಾಗಿರುತ್ತಾನೆ. I would like to close here. ಇಲ್ಲಿ ನಾನು ಮುಗಿಸಲು ಇಷ್ಟಪಡುವಂತನಾಗಿದ್ದಾನೆ. How many of you say I am the person? ಎಷ್ಟು ಜನ ಹೇಳ್ತೀರಾ ಆ ವ್ಯಕ್ತಿ ನಾನಾಗಿದ್ದೇನೆ? Lord, I surrender. ದೇವರನ್ನು ಒಪ್ಪಿಸಿಕೊಡುತ್ತಾ ಇದ್ದೇನೆ. Even as Paul told Timothy, ಪೌಲನಿಗೆ ತಿಮೋತಿಗೆ ಪೌಲ್ ಈ ರೀತಿಯಾಗಿ ಹೇಳಿದನು, I have no one other than you. ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಯಾರು ಇಲ್ಲ. Let me tell you, brothers and sisters, ನನ್ನ ಸಹೋದರಿ ನಿಮ್ಗೆ ಹೇಳ್ತೇನೆ, I stayed on that text for many days of my life. ಒಂದೇ ಒಂದು ವಾಕ್ಯದಲ್ಲಿ ಅನೇಕ ದಿವಸಗಳ ನನ್ನ ಜೀವಿತದಲ್ಲಿ ಆ ವಾಕ್ಯದಲ್ಲಿ ಓದುತ್ತಾ It ಇದ್ದೇನೆ. took many days for that to get into me. ನನ್ನ ಒಳಗಡೆ ಆ ವಾಕ್ಯ ಹೋಗುವುದಕ್ಕೆ ಅನೇಕ ದಿವಸಗಳಾಯಿತು. He's saying all others are seeking their own interest. ಬೇರೆಲ್ಲರೂ ಅವರ ಸ್ವಂತ ಕಾರ್ಯಗಳನ್ನು ಹುಡುಕುತ್ತಾ ಹೋಗುತ್ತಾ ಇದ್ದಾರೆ. How many of us are saying, Lord, only you? ಎಷ್ಟು ಜನ ಹೇಳ್ತೀರಾ, ದೇವರೇ ನೀನು ಮಾತ್ರ? Before you raise your hands, ನೀವೆಲ್ಲ ಕರ ಎತ್ತಿ ತೋರಿಸೋದಕ್ಕೆ ಮುಂಚಿತವಾಗಿ I will tell you, think twice. 2 ಬಾರಿ ಯೋಚನೆ ಮಾಡಿ ನೋಡ್ರಿ. But then I will tell you another thing. ಬೇರೆ ಒಂದು ಕಾರ್ಯನ ಹೇಳ್ತೇನೆ. Don't take too much time to think. ತುಂಬಾ ಸಮಯ ಯೋಚನೆ ಮಾಡೋದಕ್ಕೂ ತೆಗೆದುಕೊಳ್ಳಬೇಡ್ರಿ. Say, Jesus, ಯೇಸುವೇ, I am the person. ನಾನು ಆ ವ್ಯಕ್ತಿ ಆಗಿದ್ದೇನೆ. I will stand up for you. ನಿಮಗಾಗಿ ನಿಂತುಕೊಳ್ಳುತ್ತೇನೆ. I am the Timothy. ನಾನು ಆ ತಿಮೋತಿ ಆಗಿರುತ್ತೇನೆ. I will stand up for your person. ನಿಮಗಾಗಿ ನಿಂತುಕೊಳ್ಳುತ್ತೇನೆ. Planted right here. ಇಲ್ಲಿ ನಿಶ್ಚಯವಾಗಿ ನಾಟಲ್ಪಟ್ಟು, Where you have kept me. ಎಲ್ಲಿ ನನ್ನನ್ನು ಮಡಗಿದೀಯಾ? In this atmosphere. ಈ ಅವಸ್ಥೆಯಲ್ಲಿ, In this environment. ಈ ಅವಸ್ಥೆಯಲ್ಲಿ, ಕಾಲಾವಸ್ಥೆಯಲ್ಲಿ I will have my roots deep down. ನನ್ನ ಬೇರುಗಳು ಆಳವಾಗಿ ಹೋಗುವಂತದಾಗಿರುತ್ತದೆ. You know what? ನಿಮಗೇನು ಗೊತ್ತಾ? If the root is good, the fruit is good. ಬೇರು ಚೆನ್ನಾಗಿದ್ರೆ ಫಲ If ಚೆನ್ನಾಗಿರುತ್ತದೆ. you have problem with the root, ಬೇರಲ್ಲಿ ಏನಾದ್ರು ತೊಂದರೆ ಇದ್ರೆ continuous problem with the fruit. ಯಾವಾಗಲೂ ಫಲದಲ್ಲಿ ತೊಂದರೆ. We will bear wonderful fruit for Jesus. ನಾವು ಯೇಸುಗಾಗಿ ಒಳ್ಳೆ ಫಲಗಳನ್ನು ಕೊಡುವಂತರಾಗಿರೋಣ. Tonight, ಈ ರಾತ್ರಿ ಸಮಯದಲ್ಲಿ you make your consecration. ನೀವು ಒಂದು ಬೇರ್ಪಡುವಿಕೆಯನ್ನು ನೀವು ಮಾಡಿಕೊಳ್ಳಿ. You make your surrender. ನೀವೇ ಒಪ್ಪಿಸಿಕೊಡ್ರಿ. My dear brothers and sisters, ನನ್ನ ಕೇಳುವ ಸಹೋದರ ಸಹೋದರಿಯರೇ, the Lord is building you up. ದೇವರು ನಿಮ್ಮನ್ನು ಕಟ್ಟುವಂತನಾಗಿದ್ದಾನೆ. Praying for people, ಜನರಿಗಾಗಿ ಪ್ರಾರ್ಥನೆ ಮಾಡುತ್ತಾ, doing those things. ಆ ಕಾರ್ಯಗಳನ್ನು ಮಾಡುತ್ತಾ, It's not just you do like this. ಸುಮ್ಮನೆ ಬೇಕಾದಂಗೆ ನೀವು ಮಾಡುವಂತ ವಿಷಯ ಅಲ್ಲ. Tonight you go back. ನೀವು ಈ ರಾತ್ರಿ ಹಿಂತಿರುಗಿ ಹೋಗಿರಿ. Let every message that the pastor had preached, ಪಾಸ್ಟರ್ ಇದವರಿಗೆ ಹೇಳಿದಂತ ಎಲ್ಲ ಸಂದೇಶವನ್ನು, everyone, those who have preached here since the beginning of this, ಇದು ಆರಂಭವಾದ ದಿವಸದಿಂದ ಬಂದಂತ ಎಲ್ಲ ಸಂದೇಶವನ್ನು, even tonight, ಈ ರಾತ್ರಿ ಸಮಯದಲ್ಲಿ ಬಂದ let ಸಂದೇಶವನ್ನು, these words sink deep. ಆ ಮಾತುಗಳು ಹೃದಯದ ಆಳದಲ್ಲಿ ಹೋಗಲಿ. I'm telling you something tonight. ಇವತ್ತು ನಿಮ್ಮ ಕಾರ್ಯದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. Some of you would never like to eat tonight. ಕೆಲವೊಬ್ಬರೆಲ್ಲ ಊಟ ಮಾಡೋದಕ್ಕೆ ಇವರು ರಾತ್ರಿ ಇಷ್ಟಪಡೋದಿಲ್ಲ. I know you are in fasting. ನನಗೆ ಗೊತ್ತು ನೀವೆಲ್ಲ ಉಪವಾಸದಲ್ಲಿ ಆಗಿದ್ದೀರಾ. But you will let the Holy Spirit do a work in you. ಆದರೆ ಪರಿಶುದ್ಧಾತ್ಮ ನಿಮ್ಮ ಒಳಗಡೆ ಕ್ರಿಯೆ ಮಾಡುವುದಕ್ಕಾಗಿ ಕೆಲವರು ಬಿಟ್ಟುಕೊಳ್ಳುತ್ತೀರಾ. Let a wonderful sonogram ultrasound be done. ಇಲ್ಲಿ ಉತ್ತಮವಾದ ಒಂದು ಸೋನೋಗ್ರಾಮ್ ಅಲ್ಟ್ರಾಸೋನೋಗ್ರಾಮ್ ಎಲ್ಲ ಮಾಡಲಿ. Let a thorough checkup go within. ಇವತ್ತು ಹೃದಯದಲ್ಲಿ ಒಂದು ತರೋ ಚೆಕಪ್ ಆಗಲಿ. Tonight pour yourself out before God. ನಿಮ್ಮ ಮುಂದೆ, ದೇವರ ಮುಂದೆ ನಿಮ್ಮನ್ನು ಹೊರಸೂಸಿ. I am not saying you be true to God. I am saying be true to yourself. ನೀವು ದೇವರ ಮುಂದೆ ಯಥಾರ್ಥವಾಗಿರ್ಬೇಕಂತಲ್ಲ, ನಿಮಗೆ ನೀವೇ ಯಥಾರ್ಥರಾಗಿರ್ರಿ. Make an honest surrender and a consecration before Him. ದೇವರ ಮುಂದೆ ಯಥಾರ್ಥವಾಗಿ ಸಮರ್ಪಣೆಯಿಂದ ತಗ್ಗಿಸಿಕೊಡುವಂತರಾಗಿರಿ. Before 3 a.m. in the morning you will be changed. ಬೆಳಗಿನ ಜಾವ 3 ಗಂಟೆ ಅಷ್ಟರಲ್ಲಿ ನೀವು ಬದಲಾಗಿರುವಂತ ವ್ಯಕ್ತಿಯಾಗಿರುತ್ತೀರಾ. Tomorrow you will not say please pray for me. ನಾಳೆ ಬಂದು ನೀವು ಹೇಳೋದಿಲ್ಲ ನನಗಾಗಿ ನೀವು ಪ್ರಾರ್ಥನೆ ಮಾಡ್ರಿ ಅಂತ. My dear brothers and sisters, ನನ್ನ ಕೇಳೋ ಸಹೋದರ ಸಹೋದರಿಯರೇ, a great purpose in and through your lives. ನಿಮ್ಮ ಜೀವಿತದಲ್ಲಿ ದೊಡ್ಡ ಉದ್ದೇಶಗಳಿರುವಂತದಾಗಿದೆ. Heaven is banking upon you. ನಿಮ್ಮ ಪರಲೋಕ ದೇವರು ನಿಮ್ಮನ್ನು ನೋಡ್ತಾ ಇದ್ದಾನೆ. Is there the full concentration convergence is upon your life and surrender. ನಿಮ್ಮ ಜೀವಿತದಲ್ಲಿ ಪರಿಪೂರ್ಣವಾದ ಒಂದು ಬದಲಾವಣೆ ಇದೆ ಅಂತ ನೋಡ್ತಾ ಇದ್ದಾರೆ. Tonight respond to the Holy Spirit. ಪರಿಶುದ್ಧಾತ್ಮನಿಗೆ ಆ ಶಬ್ದಕ್ಕೆ ನೀವು ಒಪ್ಪಿಸಿಕೊಡುವಂತರಾಗಿರಿ. Every one of you are unique
and called by God. ನೀವೆಲ್ಲರೂ ವಿಶೇಷವಾದವರು, ದೇವರಿಂದ ಕರೆಯಲ್ಪಟ್ಟ To ವ್ಯಕ್ತಿಗಳಾಗಿದ್ದೀರಾ. fulfill a great purpose for Him. ದೇವರಿಗೆ ಆ ದೊಡ್ಡ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ We will pray collectively tonight. ಈ ರಾತ್ರಿ ಸಮಯದಲ್ಲಿ ನಾವೆಲ್ಲ ಒಟ್ಟಾಗಿ ನಾವು ಪ್ರಾರ್ಥನೆ ಮಾಡಕ್ಕೆ ಹೋಗುತ್ತಿದ್ದೇವೆ. And individually. ವ್ಯಕ್ತಿಗತವಾಗಿ Or however the Lord leads. ದೇವರು ಹೇಗೆ ನಡೆಸುತ್ತಾನೆ ಹಾಗೆ We'll pray tomorrow. ನಾಳೆ ಪ್ರಾರ್ಥನೆ ಮಾಡಕ್ಕೆ ಹೋಗೋಣ. But let us in total surrender and stand up to God tonight. ಈ ರಾತ್ರಿ ಸಮಯದಲ್ಲಿ ಪರಿಪೂರ್ಣವಾಗಿ ದೇವರ ಸನ್ನಿಧಿಯಲ್ಲಿ ಒಪ್ಪಿಸಿಕೊಳ್ಳುತ್ತಾ ತಗ್ಗಿಸಿಕೊಳ್ಳುತ್ತಾ Please come up. ನಾವು ಪ್ರಾರ್ಥನೆ ಮಾಡೋಣ. We will just give ourselves to God. ನಾವು ದೇವರಿಗೆ ಒಪ್ಪಿಸಿಕೊಡುವಂತರಾಗಿರೋಣ. Surrender yourselves tonight. ದೇವರ ಸನ್ನಿಧಾನದಲ್ಲಿ ನೀವು ಒಪ್ಪಿಸಿಕೊಡುವಂತರಾಗಿರಿ. Call upon the name of the Master. ಯಜಮಾನನ ಹೆಸರನ್ನು ಕರೆಯಿರಿ. The one who has called and purposed you. ನಿಮ್ಮನ್ನು ಕರೆದು ಆ ಉದ್ದೇಶಕ್ಕೆ ಕರೆಯಲ್ಪಟ್ಟವರು. You know why I called him? ಯಾವುದಕ್ಕಾಗಿ ಬೋಧಕರನ್ನು ಕರೆದೆ ಗೊತ್ತಾ? I need him beside me. ನನ್ನ ಪಕ್ಕದಲ್ಲಿ ಅವರು ನಿಂತುಕೊಳ್ಳಬೇಕಾಗಿರುವಂತದ್ದಾಗಿದೆ. He is the person who is in charge here. ಇಲ್ಲಿ ಇಲ್ಲಿ ಅವರು ಸೀನಿಯರ್ ಪಾಸ್ಟರ್ ಆಗಿದ್ದಾರೆ. God has put him as an overseer, to look after you. ನಿಮ್ಮನ್ನ ನೋಡಿಕೊಳ್ಳುವುದಕ್ಕಾಗಿ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಆತನ ಹಾಕಿದ್ದಾರೆ. He has given your authority to him and not to me. ನಿಮ್ಮ ನಿಮ್ಮ ಮೇಲೆ ಇರುವ ಅಧಿಕಾರವಲ್ಲ ದೇವರು ಅವರ ಕೈಯಲ್ಲಿ ಕೊಟ್ಟಿದ್ದಾರೆ, ನನ್ನ ಕೈಯಲ್ಲಿ ಅಲ್ಲ. I can only do as much he permits me. ಅವರು ಎಷ್ಟು ನನಗೆ ಅಧಿಕಾರ ಕೊಡ್ತಾರೋ, ಎಷ್ಟು ನಮಗೆ ಬಿಟ್ಟು ಕೊಡ್ತಾರೋ ಅಷ್ಟು ಮಾತ್ರ ನನಗೆ ಮಾಡಕ್ಕಾಗುತ್ತೆ. It's not a strange theology that I am sharing. Tomorrow I can share more light on this. ನಾನೇನೋ ವಿಶೇಷವಾದ ಒಂದು ಬೋಧನೆ ಮಾಡ್ತಾ ಇಲ್ಲ. ಈ ವಿಷಯದ ಕುರಿತು ನಾನು ಇನ್ನೂ ಹೆಚ್ಚಾಗಿ ಹೇಳ್ಬಹುದು. He is a God of order. ದೇವರು ಒಂದು ಕ್ರಮದ ದೇವರಾಗಿದ್ದಾನೆ. And then when we are in order, ನಾವು ಆತನ ಕ್ರಮದಲ್ಲಿ ಇರಬೇಕಾದಾಗ wow, miracles come like this. ಅದ್ಭುತಗಳು ಈ ರೀತಿಯಾಗಿ Healings and ನಡೆಯುವಂತದ್ದಾಗಿರುತ್ತದೆ. deliverance come like this. ರೋಗ ಸೌಖ್ಯವನ್ನು ಬಿಡುಗಡೆ ನಡೆಯುವಂತದ್ದಾಗಿರುತ್ತದೆ. When you will be totally restored and you start walking in that newness of life, it will be amazing. ನೀವು ಯಥಾಸ್ಥಾನ ಪಟ್ಟು ಹೊಸ ಜೀವಿತದ ಹೊಸ ತನದಲ್ಲಿ ನಡೆಯಬೇಕಾದಾಗ ಅದೊಂದು ಅದ್ಭುತವಾದ ಜೀವನವಾಗಿರುತ್ತದೆ. You believe tonight. ನೀವು ಈ ರಾತ್ರಿ ನಂಬುವಂತರಾಗಿರಿ. Open heart tonight. ಹೃದಯವನ್ನು ತೆರೆದವರಾಗಿರಿ. Look to Jesus tonight. ಯೇಸುವನ್ನು ನೋಡುವಂತರಾಗಿರಿ. Those who are called by God, ದೇವರಿಂದ ಕರೆಯಲ್ಪಟ್ಟ you ವ್ಯಕ್ತಿಗಳು make your surrender to him. ಆತನ ಯೇಸುಗೆ ನೀವು ಒಪ್ಪಿಸಿಕೊಡುವಂತರಾಗಿರಿ. And tonight we start with praying for that oil. ಈ ರಾತ್ರಿ ಸಮಯದಲ್ಲಿ ಎಣ್ಣೆಗಾಗಿ ನಾವು ಪ್ರಾರ್ಥನೆ ಮಾಡಲು ಆರಂಭಿಸುತ್ತೇವೆ. And we will lift up that unto God. ಅದು ದೇವರ ಸನ್ನಿಧಾನದಲ್ಲಿ ಎತ್ತಿ ಹಿಡಿಯುತ್ತೇವೆ. And while we do that, ನಾವು ಆತನ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕಾದಾಗ every other people who need a healing, ಬೇರೆ ಎಲ್ಲ ವ್ಯಕ್ತಿಗಳು ಸೌಖ್ಯವನ್ನು ಆಸೆ ಪಡುವಂತ ಎಲ್ಲ ವ್ಯಕ್ತಿಗಳು look to Jesus. ಎಲ್ಲರೂ ಯೇಸುವನ್ನು ನೋಡಿರಿ. He is the healer. ಆತನ ಸೌಖ್ಯ ಮಾಡುವ ದೇವರಾಗಿದ್ದಾನೆ. He is the one who said that by his stripes we are healed. ಆತನ ಬಗ್ಗೆ ಈ ವಾಕ್ಯಗಳು ಈ ರೀತಿ ಬರೆಯಲ್ಪಟ್ಟಿದೆ. He forgives all our iniquities. ಆತನ ನಮ್ಮ ಪಾಪಗಳನ್ನು ಸೌಖ್ಯ Healeth all ಮಾಡುವಂತನಾಗಿದ್ದಾನೆ. our diseases. ನಮ್ಮ ಎಲ್ಲ ರೋಗಗಳನ್ನು ಸೌಖ್ಯ It is he ಮಾಡುವಂತನಾಗಿದ್ದಾನೆ. who said, I am the Lord that healeth thee. ಆತನ ಹೇಳಿದ್ದಾನೆ, ನಾನು ನಿನ್ನ ಸೌಖ್ಯ It ಮಾಡುವ is he ದೇವರು. who said, I will remove the sickness from the midst of ನಾನು thee. ನಿಮ್ಮ ಮಧ್ಯದಿಂದ ರೋಗವನ್ನು ತೆಗೆದುಹಾಕುತ್ತೇನೆ ಅಂತ ಹೇಳಿದ Whether it ದೇವರು. is a headache or a cancer, it is not a difference to him. ದೇವರಿಗೆ ತಲೆನೋವು ಇಲ್ಲ ಕ್ಯಾನ್ಸರ್ ಅದು ಒಂದು ದೊಡ್ಡ ವಿಷಯ ಅಲ್ಲ. All that bow before his name and his authority. ಎಲ್ಲವೂ ಆತನ ನಾಮದ ಮುಂದೆ ಮೊಣಕಾಲು ಹಾಕಬೇಕಾದ Let us say a small prayer from the very depth of our heart to ನಮ್ಮ him. ಹೃದಯದ ಆಳದಿಂದ ಒಂದು ಚಿಕ್ಕ ಪ್ರಾರ್ಥನೆ ದೇವರ ಸನ್ನಿಧಾನದಲ್ಲಿ ಮಾಡೋಣ. A sincere prayer. ಒಂದು ಯಥಾರ್ಥವಾದ ಒಂದು ಪ್ರಾರ್ಥನೆ. Say, Father, in Jesus' name, ತಂದೆ ಯೇಸುವಿನ ನಾಮದಲ್ಲಿ we stand before you. ನಾವು ನಿಮ್ಮ ಮುಂದೆ ನಿಂತುಕೊಳ್ಳುತ್ತಾ ಇದ್ದೇವೆ. Hear to our cry. ನಮ್ಮ ಅಳುವನ್ನು ಕೇಳುವಂತನಾಗು. Forgive us tonight. ಈ ರಾತ್ರಿ ಸಮಯ ನಮ್ಮನ್ನು ಕ್ಷಮಿಸುವಂತನಾಗು. Cleanse us with your blood. ನಿಮ್ಮ ರಕ್ತದಿಂದ ನಮ್ಮನ್ನು ತೊಳೆಯುವಂತನಾಗು. In our thought, in our words, in our deeds. ನಮ್ಮ ಚಿಂತೆಗಳಲ್ಲಿ, ನಮ್ಮ ಬಾಯಿ ಮಾತುಗಳಲ್ಲಿ, ನಮ್ಮ ಕ್ರಿಯೆಗಳಲ್ಲಿ ಇರುವಂತಹ ತಪ್ಪುಗಳು. Wherever we have wronged, ನಾವೆಲ್ಲೆಲ್ಲ ತಪ್ಪು ಮಾಡಿದ್ದೆವು, forgive us. ನಮ್ಮನ್ನು ಕ್ಷಮಿಸುವಂತನಾಗು. Wherever we fall short, ನಾವೆಲ್ಲ ಎಲ್ಲ ಕೆಳಗಡೆ ಬಿದ್ದೋಗಿದ್ದೆವು, forgive us, Master. ನಮ್ಮನ್ನು ಕ್ಷಮಿಸುವಂತನಾಗು We were ಯಜಮಾನನೇ. never perfect. ನಾವು ಯಾವಾಗಲೂ I ಪರಿಪೂರ್ಣರಾಗಿರೋಲ್ಲ. need your grace. ನಮಗೆ ನಿಮ್ಮ ಕೃಪೆ ಬೇಕು. Help me to fulfill your desire. ನಿಮ್ಮ ಚಿತ್ತವನ್ನು ನೆರವೇರಿಸೋದಕ್ಕೆ ನಮಗೆ ಕೃಪೆ ಕೊಡು. Let your call be confirmed. ನಿಮ್ಮ ಕರೆಯುವಿಕೆ ನಮ್ಮ ಜೀವಿತದಲ್ಲಿ ದೃಢವಾಗಿರಲಿ. Lead me into the paths of preparation. ನಾನು ಆ ಸಿದ್ಧತೆ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂತನಾಗು. Fulfill your purpose and your will in my life. ನಿಮ್ಮ ಉದ್ದೇಶವನ್ನು, ನಿಮ್ಮ ಚಿತ್ತವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸುವಂತನಾಗು. Heal me. ನನ್ನನ್ನು ಸೌಖ್ಯ ಮಾಡು. Touch me. ನನ್ನ ಮುಟ್ಟುವಂತನಾಗು. Deliver me. ನನ್ನ ಬಿಡುಗಡೆ ಕೊಡುವಂತನಾಗು. In Jesus' name. ಯೇಸುವಿನ ನಾಮದಲ್ಲಿ. In Jesus' name. ಯೇಸುವಿನ ನಾಮದಲ್ಲಿ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Amen. ಆಮೆನ್. You can take that bottle in your hands. ಎಣ್ಣೆ ಪ್ರಾರ್ಥನೆ ಮಾಡಿಸಿಕೊಳ್ಳುವುದು ಬಂದಿರೋರು You can lay your hands on your body. ನಿಮ್ಮ ರೋಗ ಇರುವ ಭಾಗಗಳಲ್ಲಿ ನಿಮ್ಮ ಕರವನ್ನು ಹಾಕಿಕೊಳ್ಳಬಹುದು. If it is your ear, eye or whatever condition, in faith lay your hands on your sickness right now. ನಿಮ್ಮ ರೋಗದ ಭಾಗ ಏನೇ ಆಗಿರಬಹುದು, ನಂಬಿಕೆಯಿಂದ ಆ ಸ್ಥಳಗಳಲ್ಲಿ ನಿಮ್ಮ ಕರವನ್ನು ಮಡಗಿಕೊಳ್ಳಿ. Father, in the name of Jesus Christ of Nazareth, ತಂದೆ ಯೇಸುವಿನ ನಾಮದಲ್ಲಿ we pray that this oil that they have,
ಕರ್ತನೆ ಅವರ ಕರದಲ್ಲಿರುವ ಎಣ್ಣೆಗಾಗಿ ನಾವು and the ಪ್ರಾರ್ಥನೆ ಮಾಡ್ತಾ ones that are watching through internet. ಇಂಟರ್ನೆಟ್ ಮುಖಾಂತರವಾಗಿ ನಮ್ಮ Lord, ನೋಡುತ್ತಿರುವವರಿಗೆ that you ಪ್ರಾರ್ಥನೆ ಮಾಡ್ತಾ will ಇದ್ದೀವಿ. send your anointing. ದೇವರೇ ನಿಮ್ಮ ಅಭಿಷೇಕವನ್ನು It ಕಳಿಸುವಂತನಾಗು. be changed into your blood and your resurrection power. ದೇವರೇ ನಿಮ್ಮ ರಕ್ತದ ಶಕ್ತಿ ಮತ್ತು ನಿಮ್ಮ Your ಪುನರುತ್ಥಾನ life ಶಕ್ತಿ be released. ನಿಮ್ಮ ಜೀವಿತ And ಬಿಡುಗಡೆ when ಆಗಲಿ. your people in faith, when your people in faith ನಿಮ್ಮ ನಂಬಿಕೆಯಿಂದ ಜನರು anoint and pray for people, ಜನರಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. let healing and deliverances come. ಯೇಸುವಿನ ನಾಮದಲ್ಲಿ ರೋಗ ಸೌಖ್ಯನ ಬಿಡುಗಡೆ ಬರಲಿ. In Jesus' name. ಯೇಸುವಿನ ನಾಮದಲ್ಲಿ. In Jesus' name. ಯೇಸುವಿನ ನಾಮದಲ್ಲಿ. In Jesus' name. ಯೇಸುವಿನ ನಾಮದಲ್ಲಿ. And now we pray for the healings. ನಾವು ಇವಾಗ ರೋಗ ಸೌಖ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ. Father, in the name of Jesus. ತಂದೆ ಯೇಸುವಿನ ನಾಮದಲ್ಲಿ. In the name of Jesus Christ of Nazareth. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ. Every unclean power. ಎಲ್ಲ ಅಶುದ್ಧಾತ್ಮನ ಶಕ್ತಿಗಳು. Every deaf, dumb and mute spirit. ಎಲ್ಲ ಕಿವುಡು ಕುಂಟತನದ We ಆತ್ಮಗಳು. cancel your authority in the name of Jesus Christ of Nazareth. ನಿಮ್ಮ ಅಧಿಕಾರವನ್ನು ಯೇಸುವಿನ ನಾಮದಲ್ಲಿ ನಾವು We ನಿರ್ಮೂಲನೆ ಮಾಡ್ತಾ bind your ಇದ್ದೀವಿ. powers in Jesus' name. ನಿಮ್ಮ ಶಕ್ತಿಗಳನ್ನು ಯೇಸುವಿನ ನಾಮದಲ್ಲಿ ಶಪಿಸ್ತಾ ಇದ್ದೇವೆ. Leave in Jesus' name. ಬಿಟ್ಟೋಗಲಿ ಯೇಸುವಿನ ನಾಮದಲ್ಲಿ. Every spirit of cancer, every pain, every pain in the head, every nervous disorder, everything go in Jesus' name. ಕ್ಯಾನ್ಸರ್ ನ ರೋಗಗಳು ನರನಾಡಿಗಳಲ್ಲಿರುವಂತ ವೇದನೆಗಳು ಎಲ್ಲ ಯೇಸುವಿನ ನಾಮದಲ್ಲಿ ಬಿಟ್ಟೋಗಲಿ. You spirit of diabetes, leave right now. ಸಕ್ಕರೆ ಕಾಯಿಲೆ ರೋಗವನ್ನು ತಂದಾಕುವ ಆತ್ಮನ ಬಿಟ್ಟೋಗಲಿ You ಯೇಸುವಿನ heart ನಾಮದಲ್ಲಿ. condition, leave right now. ಹೃದಯ ತೊಂದರೆ ತಂದಾಕುವ ಅಂತಕ ಶಕ್ತಿಗಳು ಬಿಟ್ಟೋಗಲಿ High ಯೇಸುವಿನ blood ನಾಮದಲ್ಲಿ. pressure, low blood pressure, in the name of Jesus, you go. ಆ ರಕ್ತದ ಒತ್ತಡ ಇರುವಂತವರು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. You have no right in this holy ground. ಈ ಪರಿಶುದ್ಧ ಸ್ಥಳದಲ್ಲಿ ನಿಮಗೆ ಅಧಿಕಾರವಿಲ್ಲ ಯೇಸುವಿನ These ನಾಮದಲ್ಲಿ. are people who are called by the name of Jesus. ಈ ಜನರು ಯೇಸುವಿನ ನಾಮದಲ್ಲಿ ಕರೆಯಲ್ಪಟ್ಟವರಾಗಿದ್ದಾರೆ. Lay off your hands. ನಿಮ್ಮ ಕರವನ್ನು ಎತ್ತೋಗಿಕೊಂಡು Spondylitis, go in Jesus' ಬೆನ್ನು name. ನೋವುಗಳು ಯೇಸುವಿನ ನಾಮದಲ್ಲಿ ಬಿಟ್ಟೋಗಲಿ. Oh, joints pain, go in Jesus' name. ಜಾಯಿಂಟ್ ಪೇನ್ಗಳು ಯೇಸುವಿನ ನಾಮದಲ್ಲಿ ಬಿಟ್ಟೋಗಲಿ. ಯೇಸುವಿನ ನಾಮದಲ್ಲಿ Gingivitis and pyorrhea, leave right now. ಎಲ್ಲ ವಿಧ ರೋಗಗಳು ಯೇಸುವಿನ ನಾಮದಲ್ಲಿ ಬಿಟ್ಟೋಗಲಿ. In the name of Jesus Christ of Nazareth. ಯೇಸು ಕ್ರಿಸ್ತನ ನಾಮದಲ್ಲಿ Receive and be healed. ಇವಾಗ ರೋಗ ಸೌಖ್ಯವನ್ನು ಹೊಂದಿಕೊಂಡು ಸೌಖ್ಯರಾಗಿರಿ. Healing. ರೋಗ ಸೌಖ್ಯ Spirit, soul and body. ನಿಮ್ಮ ಪ್ರಾಣ ಆತ್ಮ ಶರೀರದಲ್ಲಿ Be healed. ಸೌಖ್ಯ ಹೊಂದಿರಿ. In Jesus' name. ಯೇಸುವಿನ ನಾಮದಲ್ಲಿ. Hallelujah. 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 Say amen. Amen. Say thank you, Jesus. ವಂದನೆ ಯೇಸುವೇ. Shout out to God. ಎಲ್ಲರಿಗೂ ದೇವರಿಗೆ ಶಬ್ದ ತೆಗೆದು ಸ್ತೋತ್ರ ಮಾಡೋಣ. Hallelujah. Hallelujah. Praise be to the name of Jesus. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. Tonight when you go back, ಈ ರಾತ್ರಿ ಹಿಂತಿರುಗಿ ಹೋಗಬೇಕಾದಾಗ go check your body. ನೀವು ಹೋಗಿ ನಿಮ್ಮ ಶರೀರವನ್ನು ಪರಿಶೋಧನೆ ಮಾಡಿ. Right now start doing what you are not able to do. ಇವಾಗ ಏನ್ ಮಾಡಕ್ ಆಗ್ತಿರ್ಲಿಲ್ವೋ ಇವಾಗಲೇ ಮಾಡ್ರಿ. Let me tell you, my brothers and sisters. ನಾನು ನಿಮ್ಮ ಬಳಿಯಲ್ಲಿ ಹೇಳುತ್ತೇನೆ ಸಹೋದರ ಸಹೋದರಿಯರೇ. Sometimes the Lord starts doing by 10%, 20%. ಕೆಲವೊಂದು ಬಾರಿ ದೇವರು 10%, 20% ಇಂದ You have ಅದ್ಭುತನ to ಮಾಡ್ತಾರೆ. start moving in faith. ನೀವು ನಂಬಿಕೆಯಿಂದ ಅದನ್ನು ನೀವು ಅಲ್ಲಾಡಿಸಬೇಕು. He has released his healing. ಆತನ ರೋಗ ಸೌಖ್ಯವನ್ನು ನಿಮ್ಮ ಮೇಲೆ Not ಸುರಿಸಿದ್ದಾನೆ. only that, ಅದು ಮಾತ್ರವಲ್ಲ, he has equipped you for healing many. ನಿಮ್ಮನ್ನು ಅನೇಕರು ಸೌಖ್ಯ ಮಾಡುವುದಕ್ಕಾಗಿ ದೇವರು ನಿಮ್ಮನ್ನು ಶಕ್ತಿ ಪಡಿಸಿದ್ದಾನೆ. In Jesus' name. ಯೇಸುವಿನ ನಾಮದಲ್ಲಿ Go home. ಮನೆಗೆ ಹೋಗಿರಿ. Make your consecration to him. ಆತನ ನಿಮಗೆ ಬೇರ್ಪಡಿಕೆಯನ್ನು ದೇವರ ಮುಂದೆ Call out to his name. ಆತನನ್ನು ಕೂಗುವಂತರಾಗಿರಿ. Be ready to pay the price. ಬೆಲೆ ಕಟ್ಟುವುದಕ್ಕಾಗಿ ಸಿದ್ಧರಾಗಿರಿ. Tell him, I am that person, Lord. ಆ ವ್ಯಕ್ತಿ ನಾನಾಗಿದ್ದೇನೆ ಅಂತ ದೇವರ ಬಳಿ You ಹೇಳೋಣ. will hear from him tonight. ಈ ರಾತ್ರಿ ಸಮಯ ದೇವರಿಂದ ನೀವು ಕೇಳುವಂತರಾಗಿರುತ್ತೀರಾ. When you come back tomorrow, ನಾಳೆ ಹಿಂತಿರುಗಿ ಬರಬೇಕಾದಾಗ come back with a word from heaven. ದೇವರ ಪರಲೋಕದಿಂದ ಒಂದು ದೇವರ ಶಬ್ದದಿಂದ ಈ ಜಾಗಕ್ಕೆ May ಬರುವಂತರಾಗಿರಿ. God bless you. ದೇವರು ನಿಮ್ಮನ್ನು ಒಬ್ಬೊಬ್ಬರು ಅನುಗ್ರಹಿಸಲಿ. Don't forget to pray for us. ನಮಗಾಗಿ ನೀವು ಪ್ರಾರ್ಥನೆ ಮಾಡಲು May ಮರೆಯಬೇಡಿ. God bless you. ದೇವರು ನಿಮ್ಮನ್ನು ಒಬ್ಬೊಬ್ಬರನ್ನು ಅನುಗ್ರಹಿಸಲಿ. You can bless them. കർത്താവേ ഞങ്ങൾക്ക് തന്ന നല്ല സമയത്തിനായി സ്തോത്രം. ಕರ್ತನೇ ನಮಗೆ ಕೊಟ್ಟಂತ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. അങ്ങയുടെ ബലമുള്ള വചനം ഞങ്ങളെ ശക്തീകരിച്ചതിനായി സ്തോത്രം. ನಿಮ್ಮ ಬೆಲೆಯುಳ್ಳ ವಾಕ್ಯ ನಮ್ಮನ್ನು ಶಕ್ತೀಕರಿಸುವುದಕ್ಕಾಗಿ ಸ್ತೋತ್ರ. കൃപ ഞങ്ങളുടെ കൂടെ ഇരിക്കണേ. ನಿಮ್ಮ ಕೃಪೆ ನಮ್ಮ ಸಂಗಡ ಇರುವಂತರಾಗಿರಲಿ. അത് യേശുവിൻ നാമത്തിൽ ಅದು ಯೇಸುವಿನ ನಾಮದಲ್ಲಿ